ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. 2021 ವರ್ಷ ನೋಡ್ತಾನೆ ಕಳೆದು ಹೋಯ್ತು. ಹೊಸ ವರ್ಷ 2022 ನಾವು ಹೊಸ ಭರವಸೆಗಳೊಂದಿಗೆ ಸ್ವಾಗತಿಸೋಣ. ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳನ್ನು ಸಂಘದ ಪರವಾಗಿ ನಾನು ಹಾರೈಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸುವೆ. ಕಾರ್ಯಕ್ರಮ ಪ್ರಾರಂಭಕ್ಕೆ ಮುನ್ನ ನಾವು ಒಂದು ಶ್ರದ್ಧಾಂಜಲಿಯನ್ನ ನಾವು ಅರ್ಪಿಸಬೇಕಾಗಿದೆ. ನಿಮಗೆಲ್ಲ ಈಗಾಗಲೇ ತಿಳಿದಿರೋ ಹಾಗೆ ಕನ್ನಡದ ಹೋರಾಟಗಾರರಾದ ಚಂಪಾ ಎಂದೇ ಹೆಸರಾಗಿದಂತ ಚಂದ್ರಶೇಖರ ಪಾಟೀಲರನ್ನ ನಾವು ಕಳ್ಕೊಂಡಿದೀವಿ. ಹಾಗೂ ಇವತ್ತು ಕೂಡ ಒಂದು ಶೋಕ ತಪ್ತ ಸುದ್ದಿಯನ್ನ ನಾವು ಕೇಳಿದ್ವಿ. ಅದು ನಮ್ಮ ಹಿರಿಯ ಲೇಖಕಿಯಾದಂತಹ ಪದ್ಮಾ ಗುರುರಾಜ್ ಅವರು ಕೂಡ ನಮ್ಮನ್ನ ಅಗಲಿದ್ದಾರೆ. ಇವರಿಬ್ಬರಿಗೂ ಕೂಡ ನಾವು ಸಂಘದ ಪರವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಕರ್ನಾಟಕ ಲೇಖಕಿಯರ ಸಂಘ ಇದುವರೆಗೂ ತಿಂಗಳ ಸರಣಿ ಕಾರ್ಯಕ್ರಮದಲ್ಲಿ ಹಿರಿಯ ಲೇಖಕಿಯರ ಸಾಹಿತ್ಯ ಮಂಥನದಲ್ಲಿ ನಾಡಿನ ಅನೇಕ ಹಿರಿಯ ಲೇಖಕಿಯರ ಪರಿಚಯ ಹಾಗೂ ಅವರ ಕೃತಿಗಳ ಅವಲೋಕನವನ್ನು ಮಾಡುತ್ತಾ ಬರುತ್ತಿದೆ. ಇಂದು ವೇದಿಕೆಯಲ್ಲಿ ನಮ್ಮೊಡನಿದ್ದಾರೆ ಮಂಗಳೂರಿನ ಹಿರಿಯ ಲೇಖಕಿ ಲಲಿತಾ ಆರ್ ರೈ, ಸಂಘದ ಅಧ್ಯಕ್ಷರಾದ ವನಮಾಲಾ ಸಂಪನ್ನ ಕುಮಾರ ಅವರ ಅಧ್ಯಕ್ಷತೆಯಲ್ಲಿ ಮಂಗಳೂರಿನ ಇಬ್ಬರು ಲೇಖಕಿಯರು ಹಾಗೂ ಉಪನ್ಯಾಸಕರು ಆಗಿರುವ ಡಾಕ್ಟರ್ ಜ್ಯೋತಿ ಚೇಳ್ಯಾರು ಮತ್ತು ಡಾಕ್ಟರ್ ಸುಧಾರಾಣಿ ಹಾಗೂ ಡಾಕ್ಟರ್ ಮಂಜುಳಾ ಶೆಟ್ಟಿ. ಕಾರ್ಯಕ್ರಮವನ್ನು ಉಪಾಧ್ಯಕ್ಷರಾದ ಆಶಾ ಹೆಗ್ಡೆ ಅವರ ಸ್ವಾಗತದೊಂದಿಗೆ ಆರಂಭಿಸೋಣ. ನಮಸ್ಕಾರ. ನಾನು ಕಾರ್ಯದರ್ಶಿ ನಾಗರತ್ನ ಚಂದ್ರಶೇಖರ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ತುಳುನಾಡಿನ ಖ್ಯಾತ ಲೇಖಕಿ ಶ್ರೀಮತಿ ಲಲಿತಾ ಆರ್ ರೈ ಅವರಿಗೆ ಕರ್ನಾಟಕ ಲೇಖಕಿಯರ ಸಂಘದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಲಲಿತಾ ರೈ ಅವರ ತುಳು ಕೃತಿಗಳ ಕುರಿತು ಪ್ರಬಂಧ ಮಂಡಿಸಲಿರುವ ಶ್ರೀಮತಿ ಡಾಕ್ಟರ್ ಜ್ಯೋತಿ ಚೇಳ್ಯಾರು ಅವರಿಗೂ ಕರ್ನಾಟಕ ಲೇಖಕಿಯರ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಹಾಗೆ ಲಲಿತಾ ರೈ ಅವರ ಕನ್ನಡ ಕೃತಿಗಳ ಕುರಿತು ಪ್ರಬಂಧ ಮಂಡಿಸಲಿರುವ ಶ್ರೀಮತಿ ಡಾಕ್ಟರ್ ಸುಧಾರಾಣಿ ಅವರಿಗೂ ಕರ್ನಾಟಕ ಲೇಖಕಿಯರ ಸಂಘದ ಪರವಾಗಿ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷೆ ಶ್ರೀಮತಿ ವನಮಾಲಾ ಸಂಪನ್ನ ಕುಮಾರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಎಂದಿನಂತೆ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವನ್ನು ನೀಡುತ್ತಿರುವ ಶ್ರೀ ಸಂತೋಷ್ ಅವರಿಗೂ ಆತ್ಮೀಯ ಸ್ವಾಗತ. ಲೇಖಕಿಯರ ಸಂಘದ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯೆಯರು, ಸಂಘದ ಎಲ್ಲ ಸದಸ್ಯೆಯರು ಹಾಗೂ ಪಾಲ್ಗೊಳ್ಳುತ್ತಿರುವ ಆಸಕ್ತರೆಲ್ಲರಿಗೂ ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ನಮಸ್ಕಾರ. ವಂದನೆಗಳು ಆಶಾ. ಈಗ ಪ್ರಸ್ತಾವನೆ ಅಧ್ಯಕ್ಷರಾದ ವನಮಾಲಾ ಸಂಪನ್ನ ಕುಮಾರ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪ್ರತಿ ತಿಂಗಳು ನಡೆಸುವ ಹಿರಿಯ ಲೇಖಕಿಯರ ಸಾಹಿತ್ಯ ಮಂಥನ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಇವತ್ತು ಹಿರಿಯ ಲೇಖಕಿಯಾದ ನಮ್ಮೆಲ್ಲರ ಪ್ರೀತಿ ಪಾತ್ರರಾದ ಲಲಿತಾ ಆರ್ ರೈ ಅವರು ಇವತ್ತು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮದ ಆಶಯವೇ ಹಿರಿಯ ಲೇಖಕಿಯರನ್ನ ಗುರುತಿಸಿ ಅವರ ಕೃತಿಗಳನ್ನ ಇವತ್ತಿನ ದಿನ ನಮ್ಮ ಕಿರಿಯ ಓದುಗರಿಗೆ, ಲೇಖಕರಿಗೆ ಎಲ್ಲರಿಗೂ ಈ ಹಿರಿಯರನ್ನ ಪರಿಚಯಿಸುವಂತ ಕಾರ್ಯಕ್ರಮ ಇದಾಗಿದೆ. ಇವತ್ತು ನಮ್ ಜೊತೆಗೆ ಮಂಗಳೂರಿನ ಲಲಿತಾ ರೈ ಅವರು ನಮ್ ಜೊತೆಗಿರೋದು ನಮ್ ಸೌಭಾಗ್ಯ. ನಮ್ಗೆಲ್ರಿಗೂ ತುಂಬಾ ಸಂತೋಷ ಅನ್ಸುವಂತ ಗಳಿಗೆ ಇದು. ಅವರು ಸಾಕಷ್ಟು ತುಳು ಮತ್ತು ಕನ್ನಡದಲ್ಲಿ ಸಾಕಷ್ಟು ಕೃತಿಗಳನ್ನ ರಚಿಸಿ ಮತ್ತು ಒಂದು ಸಾಂಸ್ಕೃತಿಕ ರಂಗದಲ್ಲಿಯೂ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ನಾಡಿನ ಹಿತಕ್ಕಾಗಿಯೇ ದುಡಿದ ಜೀವ. ಅವರು ಇವತ್ತಿಗೂ ಕೂಡ ಒಳ್ಳೆ ಓದುಗರು. 94 ಮುಗಿದು 95 ಶುರುವಾಗಿದೆ ಆದ್ರೆ ಅವರಲ್ಲಿ ಯಾವುದೇ ಉತ್ಸಾಹ ಕಳ್ಕೊಂಡಿಲ್ಲ. ಅವರು ಈ ಉತ್ಸಾಹಿತೆಯರನ್ನ ನಾವು ಹುಡುಕಿ ವೇದಿಕೆಗೆ ಕರೆತರುವುದು ನಮ್ಗೆ ತುಂಬಾ ಸಂತೋಷ ಕೊಡ್ತಿದೆ. ಹಾಗಾಗಿ ಅವರು ಇವತ್ತು ಅವರ ಕುರಿತಂತೆ ನಾವು ಮಾತಾಡೋಣ. ಅವರನ್ನ ಗುರುತಿಸ್ಬೇಕು, ಅವರು ಇಷ್ಟೊಂದು ಕೆಲಸ ಮಾಡಿದ್ದಾರೆ ಅಂತ ನಮ್ ಗಮನ ಸೆಳೆದವರು ಶ್ರೀಮತಿ ಚಂದ್ರಕಲಾ ನಂದಾವರ ಅವರು. ಮಂಗಳೂರಿನ ಹೆಸರಾಂತ ಲೇಖಕಿಯರಲ್ಲಿ ಅವರು ಒಬ್ರು. ಅಷ್ಟೊಂದು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ.
ಮತ್ತು ಈ ತರ ನಾಡಿನ ಬೇರೆ ಬೇರೆ ಭಾಗದಲ್ಲಿರುವ ನಮ್ಮ ಹಿರಿಯ ಲೇಖಕಿಯರನ್ನ ಗುರುತಿಸೋದಕ್ಕೆ ನಮ್ಗೆ ಒಂದು ಅವಕಾಶ ಮಾಡಿಕೊಡೋದಕ್ಕೆ ಕೂಡ ಆ ಭಾಗದ ಲೇಖಕಿಯರು ಈ ಗುರುತಿಸುವಿಕೆ, ಇಲ್ಲಿ ಯಾರು ಹಿರಿಯರು ತುಂಬಾ ಕೆಲಸ ಮಾಡಿದ್ದಾರೆ ಅದನ್ನೇ ಅವರನ್ನ ಈ ವೇದಿಕೆಗೆ ಕರೆತರುವಂತ ಕೆಲಸಕ್ಕೆ ಎಲ್ಲ ಲೇಖಕಿಯರು ನೆರವಾಗಿ ನಿಮ್ಮ ಭಾಗದಲ್ಲಿ ನಾವು ಇಷ್ಟೊಂದು ಕೆಲಸಗಳನ್ನ ಮಾಡಿರುವಂತ ಹಿರಿಯರನ್ನ ನಾವು ಗುರುತಿಸಿ ಅವರನ್ನ ಈ ವೇದಿಕೆಗೆ ಕರೆತರೋಣ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಗೆ ನೆರವಾದ ಮತ್ತು ಲೇಖಕಿಯರ ಸಂಘಕ್ಕೆ ಸದಾ ಬೆಂಬಲವನ್ನ ನೀಡ್ತಾ ಇರುವಂತ ಶ್ರೀಮತಿ ಚಂದ್ರಕಲಾ ನಂದಾವರ ಅವರನ್ನ ಈ ಸಂದರ್ಭದಲ್ಲಿ ನಾನು ಪ್ರೀತಿಯಿಂದ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಿದ್ದೇನೆ. ಹಾಗೆ ಇವತ್ತು ಲಲಿತಾ ರೈ ಅವರ ತುಳು ಸಾಹಿತ್ಯವನ್ನ ಜ್ಯೋತಿ ಚೇಳಾಯಿರು ಅವರು ಮಾಡ್ಕೊಡ್ತಿದ್ದಾರೆ. ಆಮೇಲೆ ಅವರ ಕನ್ನಡ ಸಾಹಿತ್ಯ ಕೃತಿಗಳ ಬಗ್ಗೆ ಡಾಕ್ಟರ್ ಸುಧಾರಾಣಿ ಅವರು ಮಾತಾಡ್ಲಿಕ್ಕಿದ್ದಾರೆ. ಡಾಕ್ಟರ್ ಜ್ಯೋತಿ ಚೇಳಾಯಿರು ಮತ್ತು ಡಾಕ್ಟರ್ ಸುಧಾರಾಣಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಪ್ರೀತಿಯ ವಂದನೆಗಳನ್ನ ಸ್ವಾಗತವನ್ನ ಸಲ್ಲಿಸ್ತಿದ್ದೇನೆ. ಹಾಗೆ ನಾವೆಲ್ಲರೂ ಸೇರಿ ಈ ಹಿರಿಯ ಲೇಖಕಿಯರ ಸಾಹಿತ್ಯವನ್ನ ಅವರ ಶ್ರೀಮಂತ ಸಾಹಿತ್ಯವನ್ನ ಮತ್ತೆ ಮತ್ತೆ ಮೆಲುಕು ಹಾಕುವಂತ ಸಂದರ್ಭಗಳನ್ನ ಸೃಷ್ಟಿಸಿಕೊಳ್ಳೋಣ. ಎಲ್ರಿಗೂ ಒಳಿತಾಗ್ಲಿ ಅಂತ ನಾನು ಹಾರೈಸ್ತೀನಿ. ಮತ್ತೊಮ್ಮೆ ಹಿರಿಯ ಲೇಖಕಿಯಾಗಿ ನಮ್ಮ ನಡುವೆ ಇರುವಂತ ನಮ್ಮ ಪ್ರೀತಿಯ ಶ್ರೀಮತಿ ಲಲಿತಾ ಆರ್ ರೈ ಅವರಿಗೆ ನಾನು ಮತ್ತೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸ್ತಾ ನಾವು ಈಗ ಕಾರ್ಯಕ್ರಮವನ್ನ ಶುರು ಮಾಡಿ. 95ರ ಹಿರಿಯ ಲೇಖಕಿ ಲಲಿತಾ ರೈ ಅವರನ್ನ ನೋಡ್ತಾ ಇರೋದು ತುಂಬಾ ಸಂತೋಷ ಅನಿಸ್ತಾ ಇದೆ. ಅವರ ಪರಿಚಯವನ್ನ ಡಾಕ್ಟರ್ ಮಂಜುಳಾ ಶೆಟ್ಟಿ ಅವರು ಮಾಡ್ಕೊಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕರಾವಳಿ ಕರ್ನಾಟಕದ ಹಿರಿಯ ಲೇಖಕಿ ಶ್ರೀಮತಿ ಲಲಿತಾ ಆರ್ ರೈ ಅವರನ್ನು ಸಭೆಗೆ ಪರಿಚಯಿಸಲು ಅಭಿಮಾನ ಪಡುತ್ತೇನೆ. 1928ನೇ ಇಸವಿಯಲ್ಲಿ ಮಂಗಳೂರಿನ ಪ್ರತಿಷ್ಠಿತ ಬಂಟ ಮನೆತನವೊಂದರಲ್ಲಿ ಮನೆಯ ಒಬ್ಬಳೇ ಮಗಳಾಗಿ ಜನಿಸಿ ಮಂಗಳೂರಿನ ಬೆಸೆಂಟ್ ನ್ಯಾಷನಲ್ ಸ್ಕೂಲ್, ಸೈಂಟ್ ಆಗ್ನೆಸ್ ಕಾಲೇಜು, ಸರಕಾರಿ ಕಾಲೇಜು ಹಂಪನಕಟ್ಟೆ ಹಾಗೂ ಸೈಂಟ್ ಆನ್ಸ್ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯ ಈ ಸಂಸ್ಥೆಗಳ ವಿದ್ಯಾರ್ಥಿನಿಯಾಗಿ BA B.Ed ಪದವಿಗಳನ್ನು ಗಳಿಸುವುದರೊಂದಿಗೆ ನಿರಂತರ ಓದು ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ತನ್ನ ಅರಿವು ಆಲೋಚನೆಗಳನ್ನು ಗಟ್ಟಿಗೊಳಿಸಿಕೊಂಡವರು ಶ್ರೀಮತಿ ಲಲಿತಾ ಆರ್ ರೈ ಅವರು. ಸೈಂಟ್ ಆಗ್ನೆಸ್ ಸಂಸ್ಥೆಯಲ್ಲಿ ಗುರುಗಳಾಗಿ ಒದಗಿ ಬಂದ ಕಡಂಗೋಡ್ಲು ಶಂಕರ ಭಟ್ಟರು ಈ ವಿದ್ಯಾರ್ಥಿನಿಯ ಸಾಹಿತ್ಯ ಪ್ರೀತಿ ಹಾಗೂ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಗಳ ಮೇಲಿನ ಹಿಡಿತವನ್ನು ಗಮನಿಸಿ ತನ್ನ ಸಂಪಾದಕತ್ವದ ರಾಷ್ಟ್ರಬಂಧು ಪತ್ರಿಕೆಯ ಕಚೇರಿಯಲ್ಲಿ ಸುದ್ದಿಗಳನ್ನು ಅನುವಾದಿಸುವ ಕೆಲಸಕ್ಕೆ ಹಚ್ಚಿದ್ದು ಲಲಿತಾ ಅವರ ಬದುಕಿನ ಮೈಲಿಗಲ್ಲು. ಪತ್ರಿಕೆಯ ಕಚೇರಿಯಲ್ಲಿ ಪರಿಚಯವಾದ ಕನ್ನಡದ ಖ್ಯಾತ ಸಾಹಿತಿ ನಿರಂಜನರು ಪ್ರಚಲಿತ ವಿದ್ಯಮಾನಗಳಿಗೆ ಬರಹ ಮುಖೇನ ಪ್ರತಿಕ್ರಿಯಿಸುವಂತೆ ಲಲಿತಾ ಅವರನ್ನು ಪ್ರೋತ್ಸಾಹಿಸಿದರು. ಭಾರತದ ಸ್ವಾತಂತ್ರ್ಯ ಹೋರಾಟದ ಆ ದಿನಗಳಲ್ಲಿ ಕರಾವಳಿಯ ಹೆಣ್ಣೊಬ್ಬಳು ತನಗೆ ಅನಿಸಿದ್ದನ್ನು ಬರೆದು ಪ್ರಕಟಿಸುವ ಅಪರೂಪದ ಧೈರ್ಯ ತೋರುವಲ್ಲಿ ಪ್ರೇರಣೆಯಾದರು. ದಕ್ಷಿಣ ಕನ್ನಡ ಜಿಲ್ಲೆಯ ಮೊದಲ ಲೇಖಕಿಯರು ಎಂಬ ಪುಸ್ತಕದಲ್ಲಿ ಮೋಹಿನಿ ಮಂಜುನಾಥ್ ಅವರು ಗುರುತಿಸುವಂತೆ ಮದುವೆ, ಮಕ್ಕಳು, ಅಡುಗೆ ಮನೆಯ ಸೀಮಿತ ಚೌಕಟ್ಟಿಗೆ ಸೀಮಿತವಾಗಿದ್ದ ಸ್ತ್ರೀ ಬದುಕಿನಿಂದಾಚೆಗೆ ಸೃಜನಶೀಲವಾಗಿ ವಿಸ್ತರಿಸಿಕೊಳ್ಳುವ ದಾರಿಯನ್ನು ಕಂಡುಕೊಂಡು ಲಲಿತಾ ಬಿ, ಲಲಿತಾ ಶೆಟ್ಟಿ, ಲಲಿತಾ ರೈ ಮುಂತಾದ ಹೆಸರುಗಳಲ್ಲಿ ತನ್ನ ವೈಚಾರಿಕತೆ ಮತ್ತು ಸೃಜನತೆಯನ್ನು ಅಕ್ಷರ ರೂಪದಲ್ಲಿ ಪ್ರಕಟಿಸಿ ಕರಾವಳಿಯ ಹಿರಿಯ ತಲೆಮಾರಿನ ಲೇಖಕಿಯಾಗಿ ಗುರುತಿಸಿಕೊಂಡರು. ಅವರು ಬರೆದ ಅನೇಕ ಕಥೆಗಳು ಉತ್ತರ ಕರ್ನಾಟಕದ ಪತ್ರಿಕೆಗಳಲ್ಲಿ ಬೆಳಕು ಕಂಡಿವೆ. ಕಥಾ ಸ್ಪರ್ಧೆಗಳಲ್ಲಿ ಬಹುಮಾನಗಳನ್ನು ಪಡೆದಿವೆ. ಎಚ್ಚೆತ್ತ ಹೃದಯ, ದುರಂತ ಮುಂತಾದ ಕಥೆಗಳು ಆ ಕಾಲದ ಓದುಗರಲ್ಲಿ ಸಂಚಲನವನ್ನು ಮೂಡಿಸಿದವು. ಅರುಣ ಪತ್ರಿಕೆಯ ಸಂಪಾದಕರಿಂದ ಕರ್ನಾಟಕದ ಪರ್ಲ್ ಬಕ್ ಎಂಬ ಶ್ಲಾಘನೆಯೂ ಅವರಿಗೆ ದೊರೆಯಿತು. ಚಿತ್ತಗಾಂಗಿನ ಕ್ರಾಂತಿವೀರರು ಎಂಬ ಅನುವಾದ ಕೃತಿ, ಮತ್ತೆ ಬೆಳಗಿತು ಸೊಡರು, ಇಂಟರ್ನೆಟ್ನೊಳಗೆ ಮತ್ತು ಇತರ ಕಥೆಗಳು, ಗ್ರಹಣ ಕಳೆಯಿತು ಎಂಬ ಕನ್ನಡ ಕಥಾ ಸಂಕಲನಗಳು, ಇವು ಅವರು ಬರೆದ ತುಳು ಕಾದಂಬರಿಗಳು. ಅವರ ಸಾಹಿತ್ಯದ ಪರಿಚಾರಿಕೆಗೆ ಕೆಲವನ್ನು ಹೆಸರಿಸುವುದಾದ ಕರ್ನಾಟಕ ಸಾಹಿತ್ಯ ಪರಿಷತ್ ಪ್ರಶಸ್ತಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ,
ಕರ್ನಾಟಕ ಲೇಖಕಿಯರ ಸಂಘದ ಪ್ರಶಸ್ತಿ, ಎಸ್.ಯು. ಪಣಿಯಾಡಿ ಪ್ರಶಸ್ತಿ, ರಾಣಿ ಅಬ್ಬಕ್ಕ ಪ್ರಶಸ್ತಿ, ಸಂದೇಶ ಪ್ರತಿಷ್ಠಾನದ ಪ್ರಶಸ್ತಿ, ದಕ್ಷಿಣ ಕನ್ನಡ ಪ್ರಾದೇಶಿಕ ಸಾಹಿತ್ಯ ಸಮ್ಮೇಳನದ ಪ್ರಶಸ್ತಿ ಇತ್ಯಾದಿ. ಬದುಕಿಗೂ ಬರಹಕ್ಕೂ ಸಂಬಂಧ ಇಲ್ಲದ್ದರಿಂದ ಬರೆಯುವುದು ನಿಷ್ಪ್ರಯೋಜಕ ಎಂಬ ಸಾಂದರ್ಭಿಕ ಮನವರಿಕೆಯಿಂದ ಸಾಂಸಾರಿಕ ಸಾಮರಸ್ಯಕ್ಕಾಗಿ ಲೇಖನಿ ಕೆಳಗಿಟ್ಟು ಸೌಟು ಕೈಗೆತ್ತಿಕೊಂಡ ಬಳಿಕವೂ ಲಲಿತಾ ರೈ ಅವರು ಸಾಮಾಜಿಕ ಪ್ರಜ್ಞೆ ಮತ್ತು ಕಳಕಳಿಗಳಿಂದ ವಿಮುಖರಾದವರಲ್ಲ. ಮಂಗಳೂರಿನ ಕೆನರಾ ಹೈಸ್ಕೂಲಿನಲ್ಲಿ 15 ವರ್ಷಗಳ ಅಧ್ಯಾಪನ ವೃತ್ತಿಯ ಬಳಿಕ ಸ್ವಯಂ ನಿವೃತ್ತಿಯನ್ನ ಪಡೆದು ಮಹಿಳಾ ಸಭಾ ಮಂಗಳೂರು ಹಾಗೂ ಭಗಿನಿ ಸಮಾಜ ಜೆಪ್ಪು ಮುಂತಾದ ಸಂಘಟನೆಗಳಲ್ಲಿ ಸಕ್ರಿಯರಾಗಿ ಅನಾಥಾಶ್ರಮ ನಿರ್ವಹಣೆಯೇ ಮುಂತಾದ ಸಾಮಾಜಿಕ ಕಳಕಳಿಯ ಚಟುವಟಿಕೆಗಳಲ್ಲಿ ನಿರಂತರ ತೊಡಗಿಸಿಕೊಂಡು ಸಮಾಜಮುಖಿ ಬದುಕಿನ ಮಾದರಿಯಾದರು. 94ರ ಇಳಿ ವಯಸ್ಸಿನಲ್ಲೀಗ ಬರೆಯಲಾಗದಿದ್ದರೂ ಓದುವ ಉತ್ಸಾಹವನ್ನು ಉಳಿಸಿಕೊಂಡಿರುವ ಲಲಿತಾ ಆರ್ ರೈ ಅವರ ಸಾಹಿತ್ಯದ ಕೆಲಸಗಳನ್ನ ನೆನಪಿಸಿಕೊಳ್ಳುವ ಸಲುವಾಗಿ ಇಂದಿನ ಕಾರ್ಯಕ್ರಮವನ್ನು ಆಯೋಜಿಸಿರುವ ಕರ್ನಾಟಕ ಲೇಖಕಿಯರ ಸಂಘದ ಎಲ್ಲ ಹಿರಿಕಿರಿಯ ಸಖಿಯರನ್ನು ಮಂಗಳೂರಿನ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಪರವಾಗಿ ಅಭಿವಂದಿಸಿಕೊಳ್ಳುತ್ತೇನೆ. ನಮಸ್ಕಾರ. ಬಹಳ ಆಪ್ತವಾಗಿ ಹಿರಿಯ ಲೇಖಕಿಯನ್ನು ನಮಗೆಲ್ಲ ಪರಿಚಯಿಸಿದ ಡಾಕ್ಟರ್ ಮಂಜುಳಾ ಶೆಟ್ಟಿ ಅವರಿಗೆ ವಂದನೆಗಳು. ಈಗ ಲಲಿತಾ ರೈ ಅವರ ತುಳು ಕೃತಿಗಳನ್ನು ಪರಿಚಯಿಸಲಿರುವ ಡಾಕ್ಟರ್ ಜ್ಯೋತಿ ಚೇಳ್ಯಾರು ಅವರ ಪರಿಚಯವನ್ನು ನಮ್ಮ ಸಂಘದ ಖಜಾಂಚಿ ರೇಣುಕಾ ದೇಸಾಯಿ ಅವರು ಮಾಡಿಕೊಡಲಿದ್ದಾರೆ. ಹಿರಿಯ ಲೇಖಕಿಯಾದ ಶ್ರೀಮತಿ ಲಲಿತಾ ಆರ್ ರೈ ಮತ್ತು ಅಧ್ಯಕ್ಷೆ ಶ್ರೀಮತಿ ವನಮಾಲಾ ಸಂಪನ್ ಕುಮಾರ್, ವೆಬಿನಾರಿನಲ್ಲಿ ಸೇರಿರುವ ಎಲ್ಲ ಸಾಹಿತಿಗಳಿಗೆ, ಸಾಹಿತ್ಯ ಆಸಕ್ತರಿಗೆ ನಮಸ್ಕಾರಗಳು. ಕರ್ನಾಟಕ ಲೇಖಕಿಯರ ಸಂಘ ಇಂದು ನಡೆಸುತ್ತಿರುವ ಹಿರಿಯ ಲೇಖಕಿಯರ ಸಾಹಿತ್ಯ ಮಂಥನದಲ್ಲಿ ಶ್ರೀಮತಿ ಲಲಿತಾ ಆರ್ ರೈ ಅವರ ತುಳು ಕೃತಿಗಳ ಬಗೆಗೆ ಪ್ರಬಂಧ ಮಂಡಿಸುತ್ತಿರುವ ಶ್ರೀಮತಿ ಡಾಕ್ಟರ್ ಜ್ಯೋತಿ ಚೇಳ್ಯಾರ್ ಅವರ ಪರಿಚಯ ಸಭೆಗೆ ಮಾಡಿಕೊಡುವ ಸೌಭಾಗ್ಯ ನನ್ನದಾಗಿದೆ. ಶ್ರೀಮತಿ ಜ್ಯೋತಿ ಚೇಳ್ಯಾರ್ ಅವರು ಲೇಖಕಿ ಮತ್ತು ಪ್ರಾಂಶುಪಾಲರು. ಪ್ರಸ್ತುತ ಮಂಗಳೂರಿನ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 1989ರಲ್ಲಿ ಕನ್ನಡ ವಿಷಯ ತೆಗೆದುಕೊಂಡು MA ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾಲಯದಿಂದ ತೃತೀಯ ರ್ಯಾಂಕ್ ಅಲ್ಲಿ ಪಡೆದಿರುವ ಇವರು 1992ರಲ್ಲಿ UGC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇವರ ವೃತ್ತಿ ಜೀವನ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಪ್ರಾರಂಭವಾಗಿ ನಂತರದ ದಿನಗಳಲ್ಲಿ ಉನ್ನತಿ ಸಾಧಿಸುತ್ತಾ ಈಗ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ತಮ್ಮ ಕೌಟುಂಬಿಕ ಮತ್ತು ವೃತ್ತಿ ಜೀವನದ ಜೊತೆಗೆ ಅನೇಕ ಕನ್ನಡ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಭಾವನಾ ಇವರ ಕನ್ನಡ ಕವನ ಸಂಕಲನ, ಗೆಜ್ಜೆತ್ತಿ ಇದು ತುಳು ಕವನ ಸಂಕಲನ, ಕೃಷಿ ಸಂಸ್ಕೃತಿಯಲ್ಲಿ ಕರಾವಳಿಯ ಮಹಿಳೆ ಇದು ಇವರ ಸಂಶೋಧನಾ ಕೃತಿ. ಹೀಗೆ ಅನೇಕ ಕೃತಿಗಳನ್ನು ಅವರು ಪ್ರಕಟಿಸಿದ್ದಾರೆ. ಇದು ಇವರ ಈ ಎಲ್ಲ ಸಾಹಿತ್ಯ ಸಾಧನೆಗಾಗಿ ಇವರಿಗೆ ಅನೇಕ ಪ್ರಶಸ್ತಿ ಮತ್ತು ಬಹುಮಾನಗಳು ಲಭ್ಯವಾಗಿವೆ. ಇದಲ್ಲದೆ ಇವರ ಸಹಭಾಗಿತ್ವದಲ್ಲಿ ಸುಮಾರು ಕೃತಿಗಳು ಹೊರಬಂದಿವೆ. ಬಿಜಾಪುರದ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಮಹಿಳಾ ಸಾಹಿತ್ಯ ಚರಿತ್ರೆ, ಸಾಂಸ್ಕೃತಿಕ ಕೋಶಗಳ ಕೃಷಿ ಸಂಪುಟ, ಜಾನಪದ ವಿಶ್ವವಿದ್ಯಾಲಯದ ಜನಪದ ವಿಶ್ವಕೋಶ, ಹೀಗೆ ಹಲವಾರು ಸಾಹಿತ್ಯ ಕೃತಿಯಲ್ಲಿ ಸಹಭಾಗಿತ್ವವನ್ನು ಇವರು ಪಡೆದಿದ್ದಾರೆ. ಇದಲ್ಲದೆ ಇವರ ಸುಮಾರು ಅಭಿನಂದನಾ ಗ್ರಂಥಗಳಲ್ಲಿ ಸ್ಮರಣ ಸಂಚಿಕೆಯಲ್ಲಿ ಲೇಖನಗಳು ಪ್ರಕಟಗೊಂಡಿವೆ. ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣದಲ್ಲಿ ಪ್ರಬಂಧ ಮಂಡನೆ ಮಾಡಿದ್ದಾರೆ. ಇವರ ಈ ಸಾಹಿತ್ಯ ಸೇವೆಗೆ ಸಂದ ಗೌರವಗಳು ಅನೇಕ. ಕನ್ನಡ ಸಾಹಿತ್ಯ ಪರಿಷತ್ ಕೊಡುವ ಶಾರದಾ ಎಲ್ ರಾಮಲಿಂಗಪ್ಪ ದತ್ತಿ ಪ್ರಶಸ್ತಿ, ತುಳು ಸಾಹಿತ್ಯ ಅಕಾಡೆಮಿಯ ಸಂಶೋಧನಾ ಫೆಲೋಶಿಪ್ ಲಭ್ಯವಾಗಿದೆ. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಾಹಿತ್ಯ ವಿಮರ್ಶೆಗಾಗಿ MS ಪುಟ್ಟಣ್ಣನವರ ನಗದು ಬಹುಮಾನ ಇವರಿಗೆ ಬಂದಿದೆ. ಹೀಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಂದ ವಂದಿತರಾಗಿದ್ದಾರೆ ಜ್ಯೋತಿ ಚೇಳ್ಯಾರ್ ಅವರು. ಇಂದು ಇವರು ನಮ್ಮೊಂದಿಗಿದ್ದು ಶ್ರೀಮತಿ ಲಲಿತಾ ಆರ್ ರೈ ಅವರ ತುಳು ಕೃತಿಗಳ ಬಗೆಗೆ ಪ್ರಬಂಧ ಮಂಡಿಸಲಿದ್ದಾರೆ. ಇವರಿಗೆ ಕರ್ನಾಟಕ ಲೇಖಕಿಯರ ಸಂಘ ಇನ್ನೂ ಹೆಚ್ಚಿನ ಯಶಸ್ಸನ್ನು ಹಾರೈಸುತ್ತಿದೆ. ನಮಸ್ಕಾರ. ವಂದನೆಗಳು ರೇಣುಕಾ. ಈಗ ಡಾಕ್ಟರ್ ಜ್ಯೋತಿ ಚೇಳ್ಯಾರು ಅವರಿಂದ ಪ್ರಬಂಧ ಮಂಡನೆ. ಎಲ್ಲರಿಗೂ ಶುಭ ಸಂಜೆ. ಕರ್ನಾಟಕ ಲೇಖಕಿಯರ ಸಂಘ
ಮತ್ತು ಇಲ್ಲಿ ಸೇರಿರುವ ಎಲ್ಲ ಸಹೃದಯರಿಗೆ ನಮನಗಳನ್ನು ಸಲ್ಲಿಸ್ತೇನೆ. ಬಹಳ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಹಿರಿಯರಾದಂತಹ ಪೂಜ್ಯರಾದಂತಹ ಶ್ರೀಮತಿ ಲಲಿತಾ ಆರ್ ರೈ ಅವರಿಗೆ ಗೌರವಪೂರ್ವಕ ಪ್ರಣಾಮಗಳು. ಶ್ರೀಮತಿ ಲಲಿತಾ ಆರ್ ರೈ ಅವರ ತುಳು ಕೃತಿಗಳು ಅನ್ನುವ ವಿಚಾರದ ಮೇಲೆ ಒಂದಿಷ್ಟು ಆಲೋಚನೆಗಳನ್ನ ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದೇನೆ. ಈಗಾಗ್ಲೇ ಲಲಿತಾ ರೈ ಅವರನ್ನ ಮಂಜುಳಾ ಶೆಟ್ಟಿ ಅವರು ಬಹಳ ಸೊಗಸಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅವರ ವೈಯಕ್ತಿಕ ಬದುಕಿನ ಮಿತಿಗಳ ಮಧ್ಯೆಯೂ ಒಬ್ಳು ಲೇಖಕಿ ಹೇಗ್ ಬರೀತಾರೆ ಮತ್ತು ಯಾಕೆ ಬರೀತಾರೆ ಅನ್ನುವ ಅಂಶವನ್ನ ನಾವು ಇವತ್ತು ಒಂದಿಷ್ಟು ಯೋಚನೆ ಮಾಡೋದಕ್ಕೆ ಸಾಧ್ಯ ಇದೆ. ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಬರವಣಿಗೆಯನ್ನ ಆರಂಭಿಸಿದ ದಕ್ಷಿಣ ಕನ್ನಡ ಜಿಲ್ಲೆಯ ಮೊದಲ ಲೇಖಕಿಯರ ಸಾಲಿನಲ್ಲಿ ನಿಲ್ಲುವವರು ಹಿರಿಯರಾದ ಲಲಿತಾ ಆರ್ ರೈ ಅವರು. ಹೆಣ್ಣಿನ ಅಸ್ಮಿತೆಯ ಅರಿವಿನ ಅಂಚಿನ ಲೇಖಕಿಯಾಗಿರುವ ಇವರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅನಿವಾರ್ಯ ಅಲ್ಲ ಎಂಬ ಮನೋಧರ್ಮವಿದ್ದ ಕಾಲದಲ್ಲಿ ಶಿಕ್ಷಣ ಪಡೆದು ಸರಿ ತಪ್ಪುಗಳ ವಿವೇಚನೆಯನ್ನ ತಿಳಿದು ಅಕ್ಷರ ಜಗತ್ತಿನಲ್ಲಿ ದಾಖಲಾದ ಕರಾವಳಿಯ ದಿಟ್ಟ ಹೆಣ್ಣು ಮಗಳು. ಬಂಟ ಸಮುದಾಯದ ಅಗರ್ಭ ಶ್ರೀಮಂತ ಕುಟುಂಬದ ನೇಮು ಶೆಟ್ಟಿ ಕಲ್ಯಾಣಿ ದಂಪತಿಗಳಿಗೆ ದೈವ ದೇವರುಗಳಿಗೆ ಹರಕೆ ಹೊತ್ತು ಜನಿಸಿದ ಏಕೈಕ ಪುತ್ರಿ ಲಲಿತಾ ತಮ್ಮ ವಿದ್ಯಾಭ್ಯಾಸದ ಹಂತದಲ್ಲಿಯೇ ತಮ್ಮ ಗುರುಗಳಾದಂತಹ ದಿವಂಗತ PK ನಾರಾಯಣ ರಾಯರು ಮತ್ತು ಕಡಂಗೋಡ್ಲು ಶಂಕರ ಭಟ್ಟರ ಬೆಂಬಲ ಪ್ರೋತ್ಸಾಹದಿಂದ ಸಾಹಿತ್ಯದ ಬರವಣಿಗೆಯನ್ನ ಆರಂಭ ಮಾಡಿದವರು. ಹರೆಯ ಕನಸು ಕಾಣುವ ಕಾಲದಲ್ಲಿ ಬಹಳ ದಿಟ್ಟವಾಗಿ ಬರಿತಾ ಇದ್ದಂತಹ ಅವರು ನಿರಂಜನರ ಪರಿಚಯದಿಂದ ಬಹಳ ಸ್ಪಷ್ಟತೆಯನ್ನ, ವಿಚಾರಗಳ ಸ್ಪಷ್ಟತೆಯನ್ನ ಪಡೆದುಕೊಂಡವರು. ಸಂಸಾರ ಸಾಗರವನ್ನ ಹೊಕ್ಕ ಲಲಿತಾ ರೈಯವರು ಪುತ್ತೂರಿನ ಶ್ರೀಮಂತ ವಿದ್ಯಾವಂತ ಯುವಕರನ್ನ ಮದುವೆಯಾಗಿ ಹಲವಾರು ಎತ್ತರ ಬಿತ್ತರಗಳನ್ನ ಕಂಡವರು. ಆದರೂ ಸ್ವಾವಲಂಬನೆ ಧೈರ್ಯಗಳಿಂದ ಫೀನಿಕ್ಸ್ ಹಕ್ಕಿಯಂತೆ ಮರಳು ಬದುಕು ಕಟ್ಟಿದವರು ಮಾತ್ರ ಅಲ್ಲ, ತನ್ನಂತೆ ನೊಂದ ಜೀವಗಳಿಗೆ ನೆರಳಾದವರು. ಹೆಣ್ಣಿಗೆ ಬರವಣಿಗೆ ಎನ್ನುವುದು ಒಂದು ಪ್ರಯಾಣ. ತನ್ನನ್ನ ತಾನು ನಿರ್ವಚಿಸಿಕೊಳ್ಳುವುದು ಮತ್ತು ತನ್ನನ್ನ ತಾನು ರಚಿಸಿಕೊಳ್ಳುವುದು, ಈ ಎರಡೂ ನೆಲೆಯಲ್ಲಿ ಬರಹ ಮುಂದೆ ಸಾಗ್ತದೆ. ತಮಗೆ ದೊರೆತ ಅಕ್ಷರದ ಊರುಗೋಲು ತನ್ನ ಒಳಲೋಕ ಮತ್ತು ಹೊರಲೋಕಗಳ ತಾಕಲಾಟದಿಂದ ಲೋಕಮೀಮಾಂಸೆಯ ಗ್ರಹಿಕೆ ಸಾಧ್ಯವಾಗುತ್ತದೆ. ಬದುಕನ್ನ ಗ್ರಹಿಸುವ ಮನೋಧರ್ಮ ಮತ್ತು ಮೌಲ್ಯ ವ್ಯವಸ್ಥೆಗಳನ್ನ ಮುಖಾಮುಖಿಯಾಗಿಸುವ ನೆಲೆಯಲ್ಲಿ ಹುಟ್ಟುವ ತಾರ್ಕಿಕ ಪ್ರಶ್ನೆಗಳು ಬರಹಗಾರ್ತಿಯನ್ನ ಗಟ್ಟಿಗೊಳಿಸ್ತಾ ಹೋಗ್ತದೆ. ಲಲಿತಾ ರೈಯವರು ಕರಾವಳಿಯ ಮೊದಲ ತಲೆಮಾರಿನ ಬರಹಗಾರ್ತಿಯಾಗಿದ್ದು ಅದರಲ್ಲಿ ಬಹಳ ಪ್ರಮುಖರಾದವರು. ಎಲ್ಲರಂತೆ, ಕರಾವಳಿಯ ಎಲ್ಲ ಜನಸಾಮಾನ್ಯರಂತೆ ಮೊದಲು ತುಳುವನ್ನ ಮನೆ ಮಾತಾಗಿ ಕನ್ನಡದಲ್ಲಿ ಕಲಿತು ಕನ್ನಡವೇ ಮಾತೃಭಾಷೆ ಎಂಬ ಮನೋಧರ್ಮದಲ್ಲಿ ಬರೆದ ಎಲ್ಲ ಬರಹಗಾರರಂತೆ ಅವರ ಮೊದಲ ಬರವಣಿಗೆ ಕನ್ನಡದಲ್ಲಿ ರಚನೆಯಾಯಿತು. ಕನ್ನಡದಲ್ಲಿ ಬರೆದ ಬರಹಗಳ 60 ವರ್ಷಗಳ ನಂತರ ಅವರು ತುಳುವಿನಲ್ಲಿ ಬರೆದರು. ತುಳುವಿನಲ್ಲಿ ಬರೆಯುವ ದರ್ದು ಅವರಿಗೆ ಯಾಕೆ ದಕ್ಕಿತು ಮತ್ತು ಅದರ ಪ್ರಸ್ತುತತೆ ಏನಿತ್ತು ಅನ್ನುವುದನ್ನ ಅವರೇ ತಮ್ಮ ಬರಹಗಳ ಮುನ್ನುಡಿಯಲ್ಲಿ ಬರೆದುಕೊಂಡಿದ್ದಾರೆ. ಅಂದ್ರೆ ತುಳುವಿನಲ್ಲಿ ಬರೆದಂತಹ, ಅಂದ್ರೆ ಅವರು ಆರಂಭದಲ್ಲಿ ಬರೆದ ಚಿತ್ತಗಾಂಗಿನ ಕ್ರಾಂತಿ ಬೀರರು ಬಿಟ್ಟು ಉಳಿದೆಲ್ಲವೂ ರಕ್ಷಣೆ ಆಗದೇ ಇದ್ರೂ ಕೂಡ ಅದನ್ನ ತನ್ನ ತಲೆಮಾರಿನ ಬರಹಗಾರ್ತಿಯರಲ್ಲಿ ಇದ್ದ ಪ್ರತಿಗಳನ್ನ ಸಂಗ್ರಹಿಸಿ ಮೊದಲು ಪ್ರಕಟಿಸಿದ ಕಥಾ ಸಂಕಲನ ಮತ್ತೆ ಬೆಳಗಿತು ಸೊಡರು ಅನ್ನೋದು ಪ್ರಕಟಗೊಂಡ ನಂತರ ಕನ್ನಡ ತುಳುವಿನಲ್ಲಿ ಬರೆಯಲು ಆರಂಭಿಸಿದರು. ಬಹುಶಃ ಅವರ ಬರವಣಿಗೆ ಬೆಳಕು ಕಾಣುವುದಕ್ಕೆ ಸಾಧ್ಯ ಆದದ್ದು ವಾಮನ ನಂದಾವರ, ಡಾಕ್ಟರ್ ವಾಮನ್ ನಂದಾವರ ಮತ್ತು ಶ್ರೀಮತಿ ಚಂದ್ರಕಲಾ ನಂದಾವರ ಅವರು ನಡೆಸ್ತಾ ಇದ್ದಂತಹ ಹೇಮಾಂಶು ಪ್ರಕಾಶನ. ಆ ಪ್ರಕಾಶನದ ಮೂಲಕ ಅವರ ಬರಹಗಳು ಹೊರಲೋಕಕ್ಕೆ ಪರಿಚಿತ ಆಗುವುದಕ್ಕೆ ಸಾಧ್ಯ ಆಯಿತು. ತುಳು ಸಾಹಿತ್ಯದ ಪುನರುಜ್ಜೀವನದ ಕಾಲಘಟ್ಟದಲ್ಲಿ ಬೆರಳೆಣಿಕೆಯಷ್ಟೇ ಮಂದಿ ಬರಹಗಾರರು ಇದ್ದ ಕಾಲದಲ್ಲಿ
ತುಳು ಸಾಹಿತ್ಯದ ಬರವಣಿಗೆ ಸಾಧ್ಯವಾದುದು ಮಹತ್ವದ ಅಂಶ. ಬಹುಶಃ SU ಪನ್ಯಾಡಿಯವರು ನಡೆಸಿದ ತುಳು ಸಾಹಿತ್ಯ ಚಳುವಳಿಯಿಂದ ಆಧುನಿಕ ತುಳು ಸಾಹಿತ್ಯದ ಮಹತ್ವದ ಕೃತಿಗಳು ಪ್ರಕಟಗೊಂಡವು. ಆ ನಂತರದಲ್ಲಿ 1990ರ ನಂತರದ ದಶಕದಲ್ಲಿ ಸ್ಥಾಪನೆಗೊಂಡ ತುಳು ಅಕಾಡೆಮಿ ತುಳು ಸಾಹಿತ್ಯಕ್ಕೆ ಹೆಚ್ಚಿನ ಒತ್ತನ್ನ ಕೊಟ್ಟಿತು ಮತ್ತು ಹೇಮಾಂಶು ಪ್ರಕಾಶನವು ತುಳು ಕೃತಿಗಳನ್ನ ಪ್ರಕಟ ಮಾಡುವುದಕ್ಕೆ ಒತ್ತಾಸೆಯಾಗಿ ನಿಂತಿತು. ಈ ಹಿನ್ನೆಲೆಯಲ್ಲಿ ಲಲಿತಾ ರೈ ಅವರು ಬರೆದ ಮೊದಲ ತುಳು ಕೃತಿ ತುಳುವಿನ ಕಥಾ ಸಂಕಲನ ಕುಲೆಪತ್ತುದ ಮತ್ತು ಕಡಲುರ್ಕರುಣ. ಅದಲ್ಲದೆ ಇದು 14 ಕಥೆಗಳು ಇರುವಂತಹ ಒಂದು ಕಥಾ ಸಂಕಲನ 2007ರಲ್ಲಿ ಪ್ರಕಟಗೊಂಡಿತು. 2009ರಲ್ಲಿ ಇನ್ನೊಂದು ಕಾದಂಬರಿ ದೇಶಾಂತರ ಮತ್ತು 2011ರಲ್ಲಿ ಬೋಂಟೆ ದೇರಂಡ್ ಈ ಕಾದಂಬರಿ ಪ್ರಕಟಗೊಂಡಿದೆ. ಬಹುಶಃ ಈ ಕುಲೆಪತ್ತುನ ಕಡಲುರ್ಕರುನ ಕೃತಿಯ ಮುನ್ನುಡಿಯಲ್ಲಿ ಡಾಕ್ಟರ್ ವಾಮನ್ ನಂದಾವರ ಅವರು ಈ ರೀತಿ ಬರೀತಾರೆ. ಲಲಿತಾ ರೈ ಅವರಿಗೆ ನಮ್ಮ ಊರಿನ ಬೇರೆ ಬೇರೆ ಜನರ ರೀತಿ ನೀತಿಗಳ ಪರಿಚಯ ತಿಳುವಳಿಕೆಯ ಜೊತೆಗೆ ಮುಂಬೈ, ಚೆನ್ನೈ, ದಿಲ್ಲಿ, ಅಮೆರಿಕಾದಂತಹ ದೇಶಗಳನ್ನ ಸುತ್ತಾಟ ನಡೆಸಿದ ಲೋಕಾನುಭವವಿದೆ. ಹಾಗಾಗಿ ಅವರ ಬರಹಗಳಲ್ಲಿ ಪರಂಪರೆಯ ಮೌಲ್ಯಗಳ ಒಂದು ಕಾಲದ ನೆರಳು ಮಾತ್ರ ಕಾಣುವುದಲ್ಲ, ಅಲ್ಲಿ ತುಳುನಾಡಿನ ಕಟ್ಟುಕಟ್ಟಳೆಗಳು, ರೀತಿ ರಿವಾಜುಗಳ ಗಡಿದಾಟಿ ಒಂದು ಸಂಸ್ಕೃತಿಯ ಸೂಕ್ಷ್ಮಗಳನ್ನ ದೂರ ನಿಂತು ಹೊಸ ನೋಟದಿಂದ ವರ್ತಮಾನದ ಕಾಲಕ್ಕೆ ಸಮತೂಕವಾಗಿ ನೋಡುವ ದೃಷ್ಟಿ ಇದೆ ಅನ್ಕೋಟೇನು. ಬಹಳ ಮುಖ್ಯವಾಗಿ ಈ ಕಥಾ ಸಂಕಲನದಲ್ಲಿ 14 ಕಥೆಗಳಿವೆ. ಕಥೆಗಳ ಹೆಸರುಗಳನ್ನ ಹೇಳುವುದಾದ್ರೆ ಬಹಳ ಮಹತ್ವದ ಕಥೆ ಅಂತ ನಾನು ಇದರಲ್ಲಿ ಭಾವಿಸಿದಂತಹ ಸೌಪರ್ಣಿಕ ಕಡತದ ವೈತರಣಿಗೆ, ಸೌಪರ್ಣಿಕ ದಾಟಿ ವೈತರಣಿಗೆ, ಕುಲೆಪತ್ತುನ ಕಡಲುರ್ಕರುನ, ಕುಲೆ ಹಿಡಿಯುವುದ ಸಮುದ್ರ ಉಕ್ಕೇರುವುದ. ಅಲ್ಲದೆ ಈ 2 ಕಥೆಗಳು ಇಡೀ ಸಂಕಲನಕ್ಕೆ ಒಂದು ಆದರ್ಶವಾಗಿ ಎದ್ದು ಕಾಣುವುದಕ್ಕೆ ಸಾಧ್ಯ ಇದೆ. ಯಾಕೆಂತಂದ್ರೆ ಒಂದು ಒಳ್ಳೆಯ ಮೌಲ್ಯಯುತವಾದ ಕಥೆಯನ್ನ ಸೌಪರ್ಣಿಕ ಕಡತದ ವೈತರಣಿಗ ಅನ್ನುವ ಕಥೆಯ ವಸ್ತು ಬಹಳ ಸೊಗಸಾಗಿ ನಿರೂಪಿಸ್ತಾ ಹೋಗ್ತದೆ. ಗಂಡು ಹೆಣ್ಣಿನ ಸಂಬಂಧಗಳ ಮಧ್ಯೆ ಉಳಿಯಬೇಕಾದಂತಹ ಪ್ರೇಮದ ಮೌಲ್ಯಕ್ಕೆ ಜಾತಿ, ಧರ್ಮ, ಅಂತಸ್ತು ಯಾವುದೂ ಅಡ್ಡಬಾರದೆ ಕೇವಲ ಮನುಷ್ಯ ಪ್ರೇಮ ಮಾತ್ರ ಉಳಿತದೆ ಅನ್ನುವ ಒಂದು ಸಾರ್ವಕಾಲಿಕ ಸತ್ಯವನ್ನ ಈ ಕಥೆ ಬಹಳ ಸೊಗಸಾಗಿ ನಿರೂಪಿಸ್ತಾ ಹೋಗ್ತದೆ. ಕಥಾ ಸಂಕಲನದ ಶೀರ್ಷಿಕೆಯಾಗಿಯೇ ಇರುವ ಕುಲೆಪತ್ತುನ ಕಡಲುರ್ಕರುನ ಅನ್ನುವ ಈ ಕತೆ, ಕುಲೆ ಅಂದ್ರೆ ದೆವ್ವ, ಸತ್ತವರ ಬಗೆಗೆ, ಮತ್ತು ತುಳುನಾಡಿನಲ್ಲಿ ಪ್ರಚಲಿತದಲ್ಲಿರುವ ಸಿರಿಯ ಆರಾಧನೆಯ ಬಗೆಗೆ ಒಂದು ಚಿಕಿತ್ಸಕ ದೃಷ್ಟಿಯಿಂದ ಮಾತನಾಡ್ತಾ ಕರಾವಳಿಯಲ್ಲಿ ಪ್ರಚಲಿತದಲ್ಲಿ ಇರುವಂತಹ ಅಥವಾ ಕರಾವಳಿಯಲ್ಲಿ ಇರುವಂತಹ ಕುಟುಂಬ ವ್ಯವಸ್ಥೆಯ ಒಳಗಿನ ಕೆಲವು ಸೂಕ್ಷ್ಮಗಳನ್ನ ಬಹಳ ಒಳನೋಟಗಳಲ್ಲಿ ಮಂಡಿಸುವುದಕ್ಕೆ ಸಾಧ್ಯ ಇದೆ. ಸಿರಿಯ ರೂಪಕದ ಬಗೆಗೆ ಮಾತನಾಡ್ತಾನೆ. ಅದನ್ನ ಆಧುನಿಕ ಶಿಕ್ಷಣ ಪಡೆದ ಹೆಣ್ಣು ಮಗಳೊಬ್ಬಳು ನೋಡುವ ದೃಷ್ಟಿಕೋನದ ಜೊತೆಗೆ ಸಿರಿಯ ಆರಾಧನೆ ಹೆಣ್ಣು ತನ್ನನ್ನ ತಾನು ರಕ್ಷಿಸಿಕೊಳ್ಳಲು ಹೇಗೆ ಒಂದು ಅಡಗುತಾಣವಾಗ್ತದೆ ಅನ್ನುವುದನ್ನ ಈ ಕಥೆಯಲ್ಲಿ ಬರುವ ಎಲ್ಲ ಪಾತ್ರಗಳು, ಅಲ್ಲಿ ಬರುವ ಕೆಲಸದ ಆಳುವಿನಿಂದ ಹಿಡಿದು ಮನೆಯ ಯಜಮಾನಿಯವರೆಗೆ ಎಲ್ಲ ಪಾತ್ರಗಳು ಕೂಡ ಬಹಳ ಸೊಗಸಾಗಿ ನಿರೂಪಿಸ್ತಾ ಹೋಗ್ತವೆ. ಲಲಿತಾ ರೈಯವರ ಕಥೆಗಳಲ್ಲಿ ಈಗಾಗ್ಲೇ ಹೇಳಿದ ಹಾಗೆ ಅವರು ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಬರವಣಿಗೆ ಆರಂಭ ಮಾಡಿದವರು, ಬಹಳ ದೀರ್ಘ ಬದುಕನ್ನ ಕಂಡವರು. ಹಾಗಾಗಿ ಬದಲಾಗುತ್ತಿರುವ ಕರಾವಳಿಯ ಜನಮಾನಸವನ್ನ, ಅಲ್ಲಿಯ ಮೌಲ್ಯವನ್ನ ಬಹಳ ಸೊಗಸಾಗಿ ಅವರು ತಮ್ಮ ಬರಹಗಳಲ್ಲಿ ನಿರೂಪಿಸ್ತಾ ಬಂದಿದ್ದಾರೆ. ಮರೆಯಾಗ್ತಾ ಇರುವಂತಹ ಸಮಾಜದ ಕೆಲವು ಮುಖಗಳನ್ನ, ಅಂದ್ರೆ ಒಂದು ಕಾಲದಲ್ಲಿ ಇದ್ದಂತಹ ಪಾಳೆಗಾರಿಕೆ, ಆ ಪಾಳೆಗಾರಿಕೆ ಕಾಲದ ಉಳ್ಳವರ ದರ್ಪ, ಹಿಂಸೆ, ಕ್ರೌರ್ಯ ಮತ್ತು ತಳ ಸಮುದಾಯಗಳು ಮತ್ತು ಹೆಣ್ಣನ್ನ ನಡೆಸಿಕೊಳ್ಳುವ ದಾಷ್ಟ್ಯ ಇಲ್ಲಿ ಮತ್ತೆ ಮತ್ತೆ ಎಲ್ಲ ಕಥೆಗಳಲ್ಲಿ ಎದ್ದು ಕಾಣ್ತದೆ.
ಹಿಂಸೆಯ ವಿಭಿನ್ನ ರೂಪಗಳು ನಮ್ಮನ್ನ ಮೈ ಚಳಿ ಹಿಡಿಯುವಂತೆ ಮಾಡ್ತದೆ. ಯಾಕೆಂತಂದ್ರೆ ಮುಳ್ಳಾಯಿನ ಪೂಕರೆ ಅಲ್ಲಿ ಮೂಲದ ಅಂದ್ರೆ ಅವರು ಅಲ್ಲಿ ಎಲ್ಲಾ ಕಥೆಗಳಲ್ಲಿ ಕರಿಯನ ಬೊಳ್ಳು ಕತೆ ಓದಿದ್ರಂತೂ ಅಲ್ಲಿ ಬರುವಂತಹ ಆ ಬೊಳ್ಳು ನಾಯಿಯ ಪಾತ್ರ ತನ್ನ ಒಡೆಯನನ್ನ ಪಾಳೆಗಾರಿಕೆ ವ್ಯವಸ್ಥೆಯನ್ನ ಪ್ರತಿರೋಧಿಸುವಂತಹ ಒಂದು ಗಟ್ಟಿಯ ಒಂದು ರೂಪಕವಾಗಿ ನಾವು ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಒಂದು ಹೆಣ್ಣಿನ ಒಳದನಿ ಇಡೀ ವ್ಯವಸ್ಥೆಯ ಬಗೆಗೆ ನೋಡುವಂತಹ ಒಂದು ವಿಮರ್ಶಕ ದೃಷ್ಟಿಯನ್ನ ನಾವಿಲ್ಲಿ ಗುರುತಿಸುವುದಕ್ಕೆ ಸಾಧ್ಯ ಇದೆ. ಅಲ್ಲದೆ ಪಿಲಿಪಾದದ ಮರ್ಗಿಲಡು ಅಂದ್ರೆ ಹೆಚ್ಚಿನ ಕಥೆಗಳಲ್ಲಿ ಪಿಲಿಪಾದದ ಮರ್ಗಿಲಡು ಮತ್ತು ಕರಿಯನ ಬೊಳ್ಳು ಈ ಕಥೆಗಳು ಹೆಣ್ಣಿನ ಮೇಲೆ ನಡೆಯುವ ದೌರ್ಜನ್ಯವನ್ನ ಹಸಿ ಹಸಿಯಾಗಿ ನಿರೂಪಿಸುವುದಕ್ಕೆ ಸಾಧ್ಯ ಇದೆ. ಹಳ್ಳಿಯ ಪರಿಸರದಲ್ಲಿ ಉಳ್ಳವರು ಇಲ್ಲದವರ ಅಥವಾ ಬಡವರ ಹೆಣ್ಣು ಮಕ್ಕಳ ಮೇಲೆ ನಡೆಸುವ ಆಕ್ರಮಣಗಳು, ಹಿಂಸೆಗಳು ಹೇಗೆ ಅಮಾನವೀಯವಾಗಿರ್ತವೆ ಮತ್ತು ಅದರಿಂದ ಹೆಣ್ಣು ಮಕ್ಕಳು ಪ್ರತಿಕ್ರಿಯಿಸುವ ಕ್ರಮಗಳು ಹೇಗೆ ವಿಭಿನ್ನ ಆಗಿರ್ತವೆ ಅನ್ನುವುದು ಎರಡೂ ಕಥೆಗಳು ಕೂಡ ಬಹಳ ಬೇರೆ ಬೇರೆ ರೀತಿಯಲ್ಲಿ ನಿರೂಪಿಸುವುದಕ್ಕೆ ಸಾಧ್ಯ ಇದೆ. ಇನ್ನೊಂದು ಕತೆ ದೊಂಬಿ, ಅದು ಮಗಳೇ ತಂದೆಯನ್ನ ಕೊಲೆ ಮಾಡುವಂಥದ್ದು. ಬದಲಾದ ಕರಾವಳಿಯ ಕಾಲಘಟ್ಟದಲ್ಲಿ ಹೇಗೆ ದೊಂಬಿ ಹಿಂದೂ ಮುಸ್ಲಿಂ ದೊಂಬಿಯನ್ನ ಒಬ್ಳು ಮಗಳು ಒಬ್ಬ ಕೆಟ್ಟ ತಂದೆಯನ್ನ ನಾಶ ಮಾಡೋದಕ್ಕೆ ಬಳಸಿಕೊಡ್ತಾರೆ ಅನ್ನೋದನ್ನ ಗಮನಿಸಿಕೊಳ್ಬಹುದು. ಅಂದ್ರೆ ಮತ್ತೆ ಮತ್ತೆ ಅವರ ಕಥೆಗಳಲ್ಲಿ ಹಿಂಸೆ ಮುನ್ನೆಲೆಗೆ ಬರ್ತಾ ಇದೆ. ಪೊಣ್ಣು ಮಣ್ಣು ಪಣ್ಣವು ಅದರಲ್ಲಿ ಮಗಳೇ ತಾಯಿಯ ಕೊಲೆಯನ್ನ ಆಸ್ತಿಗಾಗಿ ಮಾಡ್ತಾಳೆ. ಬಹುಶಃ ಇಲ್ಲೆಲ್ಲ ಹಿಂಸೆ ಮುನ್ನೆಲೆಗೆ ಬಂದ್ರೂ ಕೂಡ ಅದರ ಮೂಲಕ ಅವರು ಹೇಳಲು ಹೊರಟ ಸತ್ಯವನ್ನ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ಬೇಕು. ಅಂದ್ರೆ ಭೂಮಿ ಮತ್ತು ವರ್ಗ ಅಂದ್ರೆ ಭೂಮಿಯ ಒಡೆತನ ಮತ್ತು ವರ್ಗ ಸಂಘರ್ಷ ಇದು ಎಲ್ಲಾ ಹಿಂಸೆಗಳ ಕ್ರೌರ್ಯಗಳ ಮೂಲ ಅನ್ನೋದನ್ನ ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಈ ಕಥೆಯನ್ನ ಅವರು ಸತ್ಯ ಏಪಲ ಮುರ್ಕುಜಿ ರಡ್ಡು ಓಲೆಲು ಅಂದ್ರೆ ಎರಡು ಪತ್ರಗಳು, ಒಂದು ಪತ್ರದ ಸ್ವರೂಪದ ತಂತ್ರದ ಮೂಲಕ ಕಥೆಯನ್ನ ಹೇಳಿದಂತಹ ಒಂದು ಕ್ರಮ ಮತ್ತು ಅಲ್ಲಿ ವಿಫಲ ಪ್ರೇಮದ ಕಥೆಯು ಮುಂದಿನ ತಲೆಮಾರಿಗಾಗುವಾಗ ನಾವು ತಂದೆ ತಾಯಿ ಮಾಡ್ಲಿಕ್ಕೆ ಆಗದೇ ಇರುವ ಧೈರ್ಯವನ್ನ ನಮ್ಮ ಮಕ್ಕಳು ಮಾಡಿದ್ರಲ್ಲ ಅನ್ನುವುದನ್ನ ಎಷ್ಟೋ ವರ್ಷಗಳ ನಂತರ ಅವರು ಪ್ರತಿಪಾದಿಸುವುದಕ್ಕೆ ಸಾಧ್ಯ ಆಗುವಂತಹ ಒಂದು ಅಂಶ. ಸತ್ಯ ಏಪಲ ಮುರ್ಕುಜಿ ಅನ್ನುವ ಕತೆ ರ್ಯಾಗಿಂಗ್ ನ ತಮಾಷೆಯ ಅತಿರೇಕ ಬದುಕಿನ ಒಂದು ವ್ಯಂಗ್ಯ ಹೇಗಾಗ್ತದೆ ಅನ್ನುವುದನ್ನ ಕಾಲೇಜಿನ ವಾರ್ಷಿಕೋತ್ಸವದಲ್ಲಿ ನಡೆದಂತಹ ಒಂದು ಘಟನೆ. ಅದೇ ಹೆಣ್ಮಗಳನ್ನ ಅವನು ಮದುವೆ ಆದಾಗ ಆ ಮೊದಲ ಕಿಸ್ಸು ಮತ್ತು 3 ರೂಪಾಯಿ ಅದು ಎರಡೂ ಅವನ ಬದುಕಿನ ವ್ಯಂಗ್ಯವಾಗಿ ಹೇಗೆ ಕಾಣಿಸಿಕೊಳ್ತದೆ ಅನ್ನೋದನ್ನ ನಿರೂಪಿಸುವುದಕ್ಕೆ ಸಾಧ್ಯ ಇದೆ. HIV ಪೀಡಿತ ಮಹಿಳೆಯರ ಪುಷ್ಪಲತಾಳ ಕತೆ ಸುಳಿಯಲ್ಲಿದ್ರೆ ಬ್ರಹ್ಮನ ಸಂತಾನ ಕಥೆಯೂ ಕೂಡ ಅನ್ಯಾಯಕ್ಕೆ ಒಳಗಾದಂತಹ ಒಂದು ಬದುಕನ್ನ ನಿರೂಪಿಸುವುದಕ್ಕೆ ಸಾಧ್ಯ ಆಗ್ತದೆ. ಕರಾವಳಿ ಮತ್ತು ಮುಂಬೈ ವಲಸೆ, ಈ ಮುಂಬೈ ವಲಸೆಯಿಂದ ಆದ ಬದಲಾವಣೆಗಳು ಮತ್ತು ಅದರಿಂದ ಆದಂತಹ ಏಳು ಬೀಳುಗಳು ಅದನ್ನ ಮತ್ತೆ ಮತ್ತೆ ಅಂದ್ರೆ ಒಂದು ತಲೆಮಾರಿನ ಕಥೆಗಳನ್ನ ಹೇಳುವುದರ ಜೊತೆಗೆ ಇನ್ನೊಂದು ತಲೆಮಾರಿಗಾಗುವಾಗ ಕರಾವಳಿ ಹೇಗೆ ಬದಲಾಗಿದೆ ಮತ್ತು ಅದರ ಮೂಲಕ ಇಡೀ ಕರಾವಳಿಯ ಜನಸಮುದಾಯವನ್ನ, ಕರಾವಳಿಯ ಜೀವನ ಮೌಲ್ಯವನ್ನ, ಕರಾವಳಿನ ಬದುಕಿನ ವಿಚಾರಗಳನ್ನ ಅವರು ಬಹಳ ಸೊಗಸಾಗಿ ನಿರೂಪಣೆ ಮಾಡುವುದಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ನಾನು ಈ ಸಂಕಲನದಲ್ಲಿ ಬಹಳ ಮೆಚ್ಚಿಕೊಂಡ 2 ಕಥೆಗಳು ಅಂತಂದ್ರೆ ಸೌಪರ್ಣಿಕ ಕಡತದ ವೈತರಣಿಗೂ, ಬಹುಶಃ ಇದು 100 ಕಾಲ ಉಳಿಯುವಂತಹ ಒಂದು ಒಳ್ಳೆಯ ಕತೆ, ಮತ್ತು ಕುಲೆಪತ್ತುನ ಕಡಲುರ್ಕರುನ ಅನ್ನುವ ಕಥೆಯನ್ನು ಕೂಡ ನಾವು ಬಹಳ ಮುಖ್ಯವಾಗಿ ಗಮನಿಸುವುದಕ್ಕೆ ಸಾಧ್ಯ ಆಗ್ಬೋದು. ಇನ್ನೂ ಒಂದು ಅಂಶವನ್ನ ನಾವು ಈ ಕಥಾ ಸಂಕಲನದಲ್ಲಿ ಗಮನಿಸ್ಬೇಕು. ಅವರು ತಪ್ಪು ಒಪ್ಪು ಅಂತ ಒಂದು ಕತೆ ಇದೆ. ಅದರಲ್ಲಿ ಒಬ್ಬ ಹುಡುಗ ತಾನು ಮಾಡಿದ ತಪ್ಪನ್ನ ಸರಿಪಡಿಸುವಂತಹ ಒಂದು ಘಟನಾವಳಿಗಳು ಇರುವಂತಹ ಒಂದು ಕತೆ ಅದು. ಅದರಲ್ಲಿ ಅವರು ಬಳಸಿದ ಅಂದ್ರೆ ಆ ಕಥೆಯನ್ನ ಬರೆಯುವಾಗ ಅವರು ಬಳಸಿದಂತಹ ಭಾಷೆಯ ವೈಶಿಷ್ಟ್ಯವನ್ನ ನಾವು ಗಮನಿಸ್ಬೇಕು. ಬ್ರಾಹ್ಮಣ ತುಳುವನ್ನ ಅಲ್ಲಿ ಬಳಸಿದ್ದಾರೆ. ಆ ಬ್ರಾಹ್ಮಣ ಪಾತ್ರ ಬರುವಾಗ ಬ್ರಾಹ್ಮಣ ತುಳುವನ್ನೇ ಬಳಸಿದ್ದಾರೆ. ಅದರ ಮೂಲಕ ಆ ಕಥೆ ಇನ್ನಷ್ಟು ಲವಲವಿಕೆಯಿಂದ ಮತ್ತು ಇನ್ನಷ್ಟು ಅರ್ಥವಂತಿಕೆಯನ್ನ ಹೊಂದುವುದಕ್ಕೆ ಸಾಧ್ಯ ಆಗ್ತದೆ.
ಕರಿಯನ ಬೊಳ್ಳು ಕಥೆಯನ್ನ ನಾವು ಗಮನಿಸಿದ್ರೆ ಅಲ್ಲಿ ತಳ ಸಮುದಾಯದ ತುಳು ಅಂದ್ರೆ ತುಳುವನ್ನು ಕೂಡ ಅದು ಪ್ರಾದೇಶಿಕವಾದ ತುಳುಗಳ ಸೂಕ್ಷ್ಮವನ್ನ ಗಮನಿಸಿಕೊಂಡು ಉದ್ದೇಶಪೂರ್ವಕವಾಗಿಯೇ ಲೇಖಕಿ ಈ ಕಥೆಯನ್ನ ಬರೆಯುವ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ಆ ಕಾಲದಲ್ಲಿ ತುಳುವಿನ ಆಧುನಿಕ ತುಳು ಸಾಹಿತ್ಯದಲ್ಲಿ ಬರೆಯುವವರ ಸಂಖ್ಯೆ ತುಂಬಾ ಕಡಿಮೆ ಇದ್ದ ಕಾಲದಲ್ಲಿ ಒಂದು ಗಟ್ಟಿಯಾದಂತಹ ಕಥೆಯನ್ನ ಮತ್ತು ತುಳು ಸಂಸ್ಕೃತಿಯನ್ನ, ತುಳು ಭಾಷೆಯ ಸೊಗಡನ್ನ ಬಹಳ ಅದ್ಭುತವಾಗಿ, ಯಾಕೆಂತಂದ್ರೆ ಗ್ರಾಮೀಣ ಪ್ರದೇಶದ, ಅದು ಪುತ್ತೂರಿನ ತುಳು ಗೊತ್ತು ಅವರಿಗೆ, ಮಂಗಳೂರಿನ ತುಳು ಗೊತ್ತು, ಎರಡೂ ತುಳುವನ್ನ ಬಳಸಿಕೊಂಡು ಮತ್ತು ಸಮುದಾಯದ ತುಳುವನ್ನು ಕೂಡ ಬಳಸಿಕೊಂಡು ಅವರು ಸಾಹಿತ್ಯ ರಚನೆಯನ್ನ ಮಾಡಿರೋದು ಅವರ ಸಾಹಿತ್ಯ ಕೃತಿಗಳ ಅನನ್ಯತೆ ಅಂತ ಹೇಳುವುದಕ್ಕೆ ಸಾಧ್ಯ ಆಗ್ತದೆ. ಕಥೆಯಲ್ಲಿ ಅಂದ್ರೆ ಸರಾಗವಾಗಿ ಓದಿಸಿಕೊಂಡು ಹೋಗುವ ಗುಣವೂ ಕೂಡ ಆ ಹಿನ್ನೆಲೆಯಲ್ಲಿ ಬಹಳ ಮುಖ್ಯ ಆಗ್ತದೆ. ಇನ್ನು ಅವರ 2 ಕಾದಂಬರಿಗಳು ದೇಶಾಂತರ ಮತ್ತು ಬೋಂಟೆ ದೇರಂಡು. ಬೋಂಟೆ ದೇರಂಡು ಅನ್ನುವ ಕಾದಂಬರಿ ಕನ್ನಡಕ್ಕೆ ಅನುವಾದಗೊಂಡಿದೆ, ಶಿಕಾರಿ ಅಂತ ಹೇಳಿ. ಆ 2 ಕಾದಂಬರಿಗಳು ಬಹುಶಃ ಕಾಣ್ತದೆ ಅಂತ ಅನಿಸ್ತದೆ. ಬೋಂಟೆ ದೇರಂಡು ಅನ್ನುವ ಕಾದಂಬರಿ ಅದು ಶಿಕಾರಿ ಅಂತ ಅನುವಾದ ಆಗಿದೆ. ಅದನ್ನ ಡಾಕ್ಟರ್ ಪ್ರಮೀಳಾ ಮಾಧವ್ ಅವರು ಅನುವಾದ ಮಾಡಿದ್ದಾರೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅದನ್ನ ಪ್ರಕಟಿಸಿದೆ. ಕುಲೆಪತ್ತುನ ಕಡಲುರ್ಕರುನ ಕೃತಿ ತುಳುವಿನ ಒಂದು ಮಹತ್ವದ ಕೃತಿ. ದೇಶಾಂತರ ತುಳುವಿನ ಒಂದು ಮಹತ್ವದ ಕಾದಂಬರಿ. ಈ 2 ಬೋಂಟೆ ದೇರಂಡು ಮತ್ತು ತುಳು ದೇಶಾಂತರ, ಈ ತುಳು ಕಾದಂಬರಿ 2 ಕಾದಂಬರಿಗಳು ಕೂಡ ಉಡುಪಿಯ ತುಳುಕೂಟ ನಡೆಸುವ ಪಣೆಯಾಡಿ ಪ್ರಶಸ್ತಿಯನ್ನ ಪಡೆದಿದೆ. ಎಸ್ ಯು ಪಣಯಾಡಿಯವರು ತುಳು ಸಾಹಿತ್ಯ ಚರಿತ್ರೆಯಲ್ಲಿ ಬಹಳ ಮಹತ್ವದ ಹೆಸರು. ತುಳು ಸಾಹಿತ್ಯದ ಬೆಳವಣಿಗೆಯಲ್ಲಿ ಮತ್ತು ಆಧುನಿಕ ತುಳು ಸಾಹಿತ್ಯದ ರಚನೆಯಲ್ಲಿ ಅವರು ರಾಷ್ಟ್ರೀಯ ಚಳುವಳಿಯ ಸಂದರ್ಭದಲ್ಲಿ ಪ್ರಾದೇಶಿಕ ಭಾಷೆಯಾದಂತಹ ತುಳುವಿನಲ್ಲಿ ಸಾಹಿತ್ಯ ರಚನೆ ಮಾಡಿ ಪಡೆದಂತಹ ಹಿನ್ನೆಲೆಯಲ್ಲಿ ಇಟ್ಟಂತಹ ಪಣೆಯಾಡಿ ಪ್ರಶಸ್ತಿಗೆ ಭಾಜನರಾಗಿ ಅದರ ಮೂಲಕ ಅವರು ಅಕಾಡೆಮಿಯ ಗೌರವಕ್ಕೂ ಕೂಡ ಪಾತ್ರರಾಗಿರುವಂಥದ್ದು ನಮ್ಗೆಲ್ರಿಗೂ ಕೂಡ ಬಹಳ ಹೆಮ್ಮೆಯ ವಿಷಯ. ಕಥಾ ಸಂಕಲನಕ್ಕೆ ಅವರು ಬರೀತಾರೆ ಒಂದ್ ಕಡೆ ಲೇಖಕಿ. ಕಥಾ ಸಂಕಲನಕ್ಕೆ ಓದುಗರ ಪ್ರತಿಕ್ರಿಯೆಯ ಫಲವಾಗಿ ನನಗೆ ಈ ಕಾದಂಬರಿಯ ಬರಹ ಸಾಧ್ಯವಾಯಿತು ಅಂತ ದೇಶಾಂತರ ಕಾದಂಬರಿಯಲ್ಲಿ ಬರೀತಾರೆ. ಡಾಕ್ಟರ್ ಸುನೀತಾ ಶೆಟ್ಟಿಯವರು ನುಡಿದ ಪ್ರೋತ್ಸಾಹದ ಮಾತಿಗೆ ಬೆನ್ನೆಲುಬಾಗಿ ಈ ಕೃತಿ ರಚಿಸಿದೆ ಎನ್ನುವ ಒಂದು ಉಲ್ಲೇಖವನ್ನು ಕೂಡ ಹೇಳ್ತಾರೆ. ಈ 2 ಕಾದಂಬರಿಗಳಲ್ಲಿ ದೇಶಾಂತರ ಅಂದ್ರೆ ಒಂದರ್ಥದಲ್ಲಿ ಅದು ವಲಸೆಯ ಪ್ರಕ್ರಿಯೆಯನ್ನ ಹೇಳುವುದಕ್ಕೆ ಸಾಧ್ಯ ಆಗ್ತದೆ. 3 ತಲೆಮಾರಿನ ಕಥೆ ಅಲ್ಲಿ ಇದೆ. ಕರಾವಳಿಯ ಚರಿತ್ರೆಯ 100 ವರ್ಷಗಳು, ಅಲ್ಲಿ ಬದಲಾದ ಕಾಲಮಾನದಲ್ಲಿ ಸಿಗುವ ಸಾಕ್ಷಿ ಪ್ರಜ್ಞೆಗಳು ಇಡೀ ತುಳುವ ಮಣ್ಣನ್ನ ಗ್ರಹಿಸುವ ಅಂಶವಾಗಿ ಇದೆ. 3ನೆಯ ತಲೆಮಾರಿನ ಗಟ್ಟಿಗಿತ್ತಿ ಹೆಣ್ಣು ಮಗಳು ವನಜ 10ನೇ ತರಗತಿಯ ಪರೀಕ್ಷೆಯ ರಜೆಯಲ್ಲಿ ದೇಶಾಂತರದ ತಿರುವಿನಲ್ಲಿ ನಿಲ್ಲುತ್ತಾಳೆ. ಮಾಬುಕ್ಕಳ ಹೊಳೆದಂಡೆಯ ಗಣಪತಿ ದೇವಸ್ಥಾನದ ಮೆಟ್ಟಲಿಳಿದು ಜಾರಿ ಬೀಳುವ ಹೆಣ್ಣನ್ನ ರಕ್ಷಿಸುವ ಶಿವರಾಮ ಅವಳ ವಿವಾಹದ ಘಟ್ಟಕ್ಕೆ ಆ ಪ್ರಕರಣ ಬಂದು ನಿಲ್ತದೆ. ಮಾಬುಕ್ಕಳ ಅನ್ನೋದು ಕೂಡ ತುಳುವರ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಬಹಳ ಮುಖ್ಯವಾದಂತಹ ಒಂದು ಭೌತಿಕ ಪ್ರದೇಶ. ಸಿರಿ ಮಾಬುಕ್ಕಳದ ಹೊಳೆದಂಡೆಯಲ್ಲಿಯೇ ವರ ಮತ್ತು ಶಾಪಗಳನ್ನ ಕೊಟ್ಟವಳು ಅನ್ನುವುದು ಜನಪದದಲ್ಲಿ ಬಹಳ ಪ್ರತೀತಿ. ಹಾಗಾಗಿ ವನಜಳ ಪಾತ್ರವನ್ನ ಮಾಬುಕ್ಕಳದ ಹೊಳೆದಂಡೆಯ ಗಣಪತಿ ದೇವಸ್ಥಾನದ ಮೆಟ್ಟಲಿಳಿಸುವ ಮೂಲಕ ಒಬ್ಬ ಗಟ್ಟಿಗಿತ್ತಿ ಹೆಣ್ಣು ಮಗಳನ್ನ ಲಲಿತಾ ರೈ ಅವರು ದೇಶಾಂತರ ಕಾದಂಬರಿಯ ಇಡೀ ನಾಯಕಿಯಾಗಿ ನಿರೂಪಿಸುವುದಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಮದುವೆಯಾಗಿ 3 ತಿಂಗಳಲ್ಲಿ ಆತ ತಾನು ಕೆಲಸ ಮಾಡುವ ಅಂಗಡಿಯ ಸಾಹುಕಾರ ತಲಚೇರಿ ಪಾರಿಂಕಿಲದ ತಂಬಿಯಚ್ಚನ್ನ ವ್ಯಾಪಾರದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಭಯದಲ್ಲಿ ಹೆದರಿ ಗೋವೆಗೆ ಓಡಿ ಹೋಗ್ತಾನೆ. ಪತ್ನಿಗೆ ಕಾಗದ ಬರೆದು ತನ್ನ ಜಾಗದ ವಿಳಾಸ ತಿಳಿಸದೆ ಪಾನ್ಬೀಡದ ಅಂಗಡಿಯ ದಾಮೋದರ್ ಪಾಲುಸ್ಕರ್ನ ಪರಿಚಯ ಕೊಟ್ಟಿದ್ದ. ಒಬ್ಬಳೇ ಕೊಂಕಣ ರೈಲಲ್ಲಿ ದೇಶಾಂತರ ಹೊರಡುತ್ತಾಳೆ ವನುಜ. ಯಾವುದೇ ಅನಾಹುತಕ್ಕೆ ಒಳಗಾಗದೆ ಅವಳಿಗೆ ಒದಗಿ ಬರುವ ಹಲವು ಮನುಷ್ಯ ಪ್ರೇಮದ ಹಲವು ಮುಖಗಳನ್ನ ಇಡೀ ಕಾದಂಬರಿಯ ಉದ್ದಕ್ಕೂ ಅವರು ನಿರೂಪಿಸ್ತಾರೆ. ಅಲ್ಲಿ ಸಿಗುವಂತಹ ಕೋಲಿಯ ಹೆಣ್ಣು ಮಕ್ಕಳು ಅವಳಿಗೆ ಹೇಗೆ ದಾರಿ ತೋರಿಸ್ತಾರೆ, ಅವಳನ್ನ ಹೇಗೆ ಕಾಪಾಡ್ತಾರೆ, ಮತ್ತು ಅಲ್ಲಿ ಸಿಗುವಂತಹ ಪಾನ್ಬೀಡದ ಅಂಗಡಿಯವ ಅವಳನ್ನ ಶಿವರಾಮ್ನಲ್ಲಿಗೆ ತಲುಪಿಸುವುದಕ್ಕೆ ಹೇಗೆ ಸಹಾಯ ಮಾಡ್ತಾನೆ ಅನ್ನೋದನ್ನ ಸೂಚಿಸ್ತಾರೆ. ಆದರೆ ಅದರ ಜೊತೆಗೆ
ಕಾದಂಬರಿಯಲ್ಲಿ ಮನುಷ್ಯನ ಕಾಮದ ವಿಕೃತಿಗಳು ಕೂಡ ಕಣ್ಣಿಗೆ ರಾಚ್ತವೆ. ಸಲಿಂಗ ಕಾಮದ ಆಯಾಮವನ್ನ, ಕಾಮದ ವಿಕೃತತೆಯನ್ನ, ಜೀವ ವಿರೋಧಿಯಾಗುವ ಗುಣವನ್ನು ಕೂಡ ಬಹಳ ದಟ್ಟವಾಗಿ ಅವರು ನಿರೂಪಿಸ್ತಾರೆ. ತನ್ನ ಗಂಡನನ್ನ ಆವರಿಸಿಕೊಂಡ ಪಾಶದಿಂದ ರಕ್ಷಿಸುವವಳ ನಡೆ ಗೆಲುವಿಗೆ ಕಾರಣವಾಗ್ತದೆ. ಅಂದ್ರೆ ಇಡೀ ಕಾದಂಬರಿಯನ್ನ ನಾವು ಗಮನಿಸಿದ್ರೆ ವನಜನ ಅಪ್ಪ ಅಮ್ಮ ಅವರು ದೇಶಾಂತರದ ಚಿತ್ರಣ ಇದೆ. ಅಲ್ಲಿ ಒಂದು ಪ್ರಾದೇಶಿಕತೆ ಬರ್ತದೆ. ಕೋಟ, ಪಾರಂಪಳ್ಳಿ, ತಲ್ಲೂರು, ಕುಂದಾಪುರ, ಈ ಮೂರು ಹಂತದಲ್ಲಿ ತಲೆಮಾರುಗಳು ನಡೆಸುವ ವಲಸೆ ಇದೆ. ಅಂದ್ರೆ ಕೋಟದಿಂದ ಪಾರಂಪಳ್ಳಿಗೆ, ಪಾರಂಪಳ್ಳಿಯಿಂದ ತಲ್ಲೂರಿಗೆ, ಕುಂದಾಪುರಕ್ಕೆ ಅವಳ ಅಜ್ಜ, ಅವಳ ಅಪ್ಪ ಅಮ್ಮ ಮತ್ತು ಕೊನೆಗೆ ವನಜ ಅವಳು. ಅಂದ್ರೆ ಒಂದು ಕಾಲದಲ್ಲಿ ಕರಾವಳಿಯಲ್ಲಿ ಇದ್ದಂತಹ ಭೂಮಿಯ ಒಕ್ಕಲು ಮಕ್ಕಳು ಮತ್ತು ಭೂಮಿ ಮತ್ತು ಒಕ್ಕಲು ಪಾಳೆಗಾರಿಕೆ ವ್ಯವಸ್ಥೆಯ ಕೆಲವು ವಿವರಣೆಗಳನ್ನ ಮನಸ್ಸಿಗೆ ನಾಟುವ ಹಾಗೆ ವಿವರಿಸ್ತಾರೆ. ಹಗಲು ರಾತ್ರಿ ಆಗುವುದರ ಒಳಗಾಗಿ ಒಕ್ಕಲೆಬ್ಬಿಸುವಂತಹ ದಾಸ್ತಿಯ ಪಾಳೆಗಾರರಾದ್ರೆ, ಭೂಮಿಯ ಒಡೆಯರದ್ದಾದ್ರೆ, ಒಕ್ಕಲು ಮಕ್ಕಳ ಅಸಹಾಯಕತೆ ಮತ್ತು ಅವರು ಬದುಕು ಕಟ್ಟಿಕೊಳ್ಳುವುದಕ್ಕಾಗಿ ಹೊರಡುವ ಹೋರಾಟದ ಮಗ್ಗುಲುಗಳು ಈ ಕಾದಂಬರಿಯಲ್ಲಿ ನಮ್ಗೆ ಕಾಣಿಸುವುದಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ನೆಲೆಯಲ್ಲಿ ಉಡುಪಿಯ ಗುಂಡಿಬೈಲಿಂದ ಕುಂದಾಪುರಕ್ಕೆ ದೇಶಾಂತರ ತೆರಳಿದ ಶಿವರಾಮ ತನ್ನ ಸ್ವಂತ ಸಾಮರ್ಥ್ಯದಿಂದ ವರದಕ್ಷಿಣೆ ಇಲ್ಲದೆ, ಜಾತಿ ನೀತಿ ಕೇಳದೆ ವಿವಾಹಿತನಾದ ಆದರ್ಶ ಯುವಕ. ಅಂತಹ ಆದರ್ಶ ಯುವಕನಿಗೂ ಕೂಡ ಸಂಘರ್ಷಗಳು ಎದುರಾದಾಗ ಅವನು ಅನಿವಾರ್ಯವಾಗಿ ಗೋವಾಕ್ಕೆ ವಲಸೆ ಹೋಗ್ಬೇಕಾಗಿದೆ. ಹೀಗೆ ಹಲವು ಆಯಾಮಗಳ ದೇಶಾಂತರದ ಕಥೆಯ ನಡುವೆ ಬದಲಾದ ಕರಾವಳಿಯ ಬದುಕಿನ ಸ್ಥಿತಿಗತಿ, ಮೌಲ್ಯನಿಷ್ಠೆ, ಪ್ರಾದೇಶಿಕತೆಯ ವಿವರಗಳು, ಮನುಷ್ಯ ಸಂಬಂಧಗಳ ಒಳಸುಳಿಗಳು, ಬಡವ ಶ್ರೀಮಂತರ ಮಧ್ಯದ ವ್ಯತ್ಯಾಸಗಳೆಲ್ಲ ಮಧ್ಯೆ ಆ ಇಡೀ ಕಾದಂಬರಿಗೆ ಪೂರಕವಾಗಿ ಬರುವುದಕ್ಕೆ ಸಾಧ್ಯ ಆಗ್ತದೆ. ಅದರೊಂದಿಗೆ ಮನುಷ್ಯನ ಗತಿಗೆ, ಬದುಕಿನ ಗತಿಗೆ ದೇಶಾಂತರ ಒಂದು ರೂಪಕವಾಗಿ, ಒಂದು ತಾತ್ವಿಕ ಚಿಂತನೆಯ ಆದರ್ಶವಾಗಿ ಗೋಚರಿಸ್ತದೆ. പക്ഷെ ಇದನ್ನ ನಾವು ಇಷ್ಟಕ್ಕೆ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಸಾಂಸ್ಕೃತಿಕ ಅಧ್ಯಯನ ಮಾಡಿದವರಿಗೆ ಅಥವಾ ಸಂಸ್ಕೃತಿ ವಿಕಾಸ, ಜೀವ ವಿಕಾಸದ ಹಂತವನ್ನ ಅಧ್ಯಯನ ಮಾಡಿದವರಿಗೆ ಸಂಸ್ಕೃತಿ ವಿಕಾಸದ ಹಂತದ ಮನುಜನ ಬದುಕಿನ ನಡೆಯ ರೂಪಕವಾಗಿ ನನಗೆ ಎರಡೂ ಕಾದಂಬರಿಗಳು ಕೂಡ ಬಹಳ ಹಿಂದೆ ಒಮ್ಮೆ ಓದಿದ್ದೆ. ನಾನೀಗ ಈಗ ಮತ್ತೆ ಓದುವಾಗ ನನಗೆ ಅದು ಕರಾವಳಿಯ ಸಂಸ್ಕೃತಿ ವಿಕಾಸದ ಚರಿತ್ರೆಯ ಎರಡು ಆಯಾಮಗಳಾಗಿ ಎರಡು ಕಾದಂಬರಿಗಳು ಕೂಡ ಗೋಚರಿಸುವುದಕ್ಕೆ ಸಾಧ್ಯ ಆಗ್ತದೆ. ಅವರ ಇನ್ನೊಂದು ಕಾದಂಬರಿ ಬೋಂಟೆ ದೇರಂಡ್ 2011ರಲ್ಲಿ ಪ್ರಕಟಗೊಂಡಿದೆ. ಕಾಡ ಬೋಂಟೆಗಳು ಅತ್ತು, ನೀರ ಬೋಂಟೆ ನಿಜ ಅತ್ತು ಅಂತ. ಅಂದ್ರೆ ಕಾಡಿನ ಬೇಟೆ ಮೋಸ ಅಲ್ಲ, ನೀರಿನ ಬೇಟೆ ನಿಜ ಅಲ್ಲ. ಈ ಗಾದೆಯ ಮಾತಿಗೆ ಅನುಗುಣವಾಗಿ ಕಾಡಿನ ಬೇಟೆ ಮತ್ತು ನಾಡಿನ ಬೇಟೆಯ ಚಿತ್ರಣಗಳಿವೆ. ಎರಡು ಗುತ್ತಿನ ಮನೆಯ ಕಥೆಯ ಜೊತೆಗೆ ಇಡೀ ಜಗತ್ತಿನ ಕಥೆಯನ್ನ ಅವರು ಈ ಕಾದಂಬರಿಯಲ್ಲಿ ಸಂಗ್ರಹವಾಗಿ ನಿರೂಪಿಸ್ತಾರೆ. ಎರಡನೇ ಮಹಾಯುದ್ಧದ ಬಳಿಕ ತುಳುನಾಡಿನಲ್ಲಿ ಆದ ಬದಲಾವಣೆಗಳು, ಸುಭಾಷ್ ಚಂದ್ರ ಬೋಸರ ಎಣ್ಣೆ ಸೇರಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಾಲು ಪಡೆದ ಶಂಕರನ ವಿವರಗಳು, ಹಿಂಸೆ ಅಹಿಂಸೆಯ ಚರ್ಚೆಗಳು, ಗಾಂಧಿಯ ಆದರ್ಶದ ಬಗೆಗಿನ ಪ್ರಶ್ನೆಗಳು, ಹೀಗೆ ಕಾದಂಬರಿ ಎರಡು ತಲೆಮಾರಿನ ಕಥೆಯನ್ನ ಪ್ರಸ್ತಾಪಿಸ್ತದೆ. ಯಾವುದು ಹಿಂಸೆ, ಯಾವುದು ಅಹಿಂಸೆ ಎನ್ನುವ ತರ್ಕದ ನಡುವೆ ಮನೆಯೊಳಗೆ ಕುಟುಂಬದಲ್ಲಿ ಗಂಡು ಮತ್ತು ಹೆಣ್ಣನ್ನ ನಡೆಸಿಕೊಳ್ಳುವ ರೀತಿ ಮತ್ತು ಕೂಡುಕಟ್ಟಿನ ಕಟ್ಟುಕಟ್ಟಳೆಯಂತೆ ಭೂತಾಳ ಪಾಂಡ್ಯನ ಅಳಿಯ ಕಟ್ಟನ್ನ ಪ್ರತಿಪಾದಿಸುವ ಹಿನ್ನೆಲೆಯಲ್ಲಿ ಉಟ್ಟ ಬಟ್ಟೆಯಲ್ಲಿ ಗಂಡ ಸತ್ತ ದಿನವೇ ತವರು ಸೇರುವ ಹೆಣ್ಣಿನ ದಾರುಣತೆಯನ್ನ, ಕೆಲಸಕ್ಕೆಂದು ಬಂದ ಗಣಪ ಕಾರ್ವಿ ಮನೆ ಮಗಳನ್ನ ನೋಡುವ ದೃಷ್ಟಿಯನ್ನ, ಅಂತಕ್ಕೆ ಈ ಕಾದಂಬರಿಯ ಪ್ರಮುಖ ಪಾತ್ರೆ. ಅಂತಕ್ಕೆಗೆ ಶಂಭು ಚೌಟರು ಕೈ ಮಾಡುವಾಗ ಬೈಹುಲ್ಲು ಬಡಿಯುವ ಕೋಲಿಗೆ ಕೋಳಿ ಅಂಕದ ಬಾಳು ಕಟ್ಟಿ ಮಾವನನ್ನ ಕೊಲ್ಲುವುದೇ. ಹೀಗೆ ಬೇಟೆಯ ನಾನಾ ರೂಪಗಳು ಇಡೀ ಕಾದಂಬರಿಯ ಉದ್ದಕ್ಕೆ ನಮ್ಗೆ ಗೋಚರ ಆಗ್ತದೆ. ಬೇಟೆಯಾಡಲು ಬಂದವರೇ ಬೇಟೆಯಾಗುವುದು ಇಡೀ ಕಾದಂಬರಿಯ ವ್ಯಂಗ್ಯ ಮತ್ತು ರೂಪಕ. ಆರಂಭದಲ್ಲಿ ಬರುವ ಹಂದಿ ಬೇಟೆಯ ವಿವರಗಳು, ಬೇಟೆಗೆ ಬಂದವರೇ ಬೇಟೆಯಾಗುತ್ತಾರೆ. ಗುಡ್ಡಕ್ಕೆ ಗುಡ್ಡ ಅಡ್ಡವೇ ಆದರೂ ಹಿಂಸೆಯಿಂದ ಪ್ರತಿಹಿಂಸೆ ಹೆಚ್ಚುತ್ತದೆ ಎಂಬ ದಾರ್ಶನಿಕತೆ ಇಲ್ಲಿದೆ. ಎರಡು ಕಾದಂಬರಿಗಳ ವಸ್ತು ವಲಸೆ, ಅಂದ್ರೆ ದೇಶಾಂತರ ಮತ್ತು ಬೇಟೆ.
ಮನುಷ್ಯ ಬದುಕಿನ ವಿಕಾಸದಲ್ಲಿ ಎರಡು ಮುಖ್ಯ ಆಯಾಮಗಳು. ಕರಾವಳಿಯ ಸಾಂಸ್ಕೃತಿಕ ವಿಕಾಸದ ಹೆಜ್ಜೆ ಗುರುತುಗಳಲ್ಲಿ ಈ ಎರಡು ಅಂಶಗಳು ಮುಖ್ಯ. ಅದರೊಂದಿಗೆ ಬದಲಾಗುತ್ತಿರುವ ಕರಾವಳಿಯ ಬದುಕನ್ನು, ಸಾಮಾಜಿಕ ಮೌಲ್ಯಗಳನ್ನು ಹೆಣ್ಣಿನ ಕಣ್ಣೋಟದಲ್ಲಿ ದಾಖಲು ಮಾಡುವ ಕ್ರಮ ವಿಶಿಷ್ಟವಾದುದು. ಈ ಎರಡೂ ಕಾದಂಬರಿಗಳು ತುಳುನಾಡಿನ ಸಾಂಸ್ಕೃತಿಕ ಚರಿತ್ರೆಗೆ ಬಹಳ ಮಹತ್ವದ ಕೊಡುಗೆ. ಕನ್ನಡದಲ್ಲಿ ವಿರಳವಾಗಿರುವ ಬೇಟೆ ಸಾಹಿತ್ಯದ ನಡುವೆ ಬೇಟೆಯನ್ನ ವಸ್ತುವಾಗಿಸಿ ಮನುಷ್ಯ ಮೂಲ ಗುಣ ಆದ ಮೃಗತನದ ಶಿಕಾರಿಯನ್ನ ರೂಪಕವಾಗಿಸುವುದರೊಂದಿಗೆ ಬೇಟೆಯ ಕ್ರಮದ ಎಲ್ಲ ಸೂಕ್ಷ್ಮ ವಿವರಗಳು ಈ ಕಾದಂಬರಿಯಲ್ಲಿವೆ. ನನ್ಗೆ ಚೆನ್ನಾಗಿ ನೆನಪಿದೆ, ಹಿರಿಯರು ಹೇಳಿದ್ರು ಲೇಖಕಿ ಹತ್ರ, ನೀವು ಚೆನ್ನಾಗಿ ಬೇಟೆ ಆಡಿದ್ರಿ ಅಂತ. ಅಂದ್ರೆ ಹೆಣ್ಣು ಮಕ್ಕಳು ಬರೆದ್ರೆ ಆ ಕಾದಂಬರಿಯಲ್ಲಿ ಆರಂಭದಲ್ಲಿ ಬರುವ ಬಾಣಂತನದ ವಿವರಗಳು ಅಥವಾ ಮದುವೆ ವಿವರಗಳು ಇದ್ರ ಬಗ್ಗೆ ಬರಿಬೇಕೆ ಹೊರತು ಬೇಟೆ ಬಗ್ಗೆ ಹೆಣ್ಮಕ್ಳು ಬರಿಬಹುದೇ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಎತ್ತಿಕೊಳ್ಳುವ ಹಾಗೆ. ಆದ್ರೆ ಲೇಖಕಿಯಲ್ಲಿ ನಾವು ಖಾಸಗಿಯಾಗಿ ಆತ್ಮೀಯವಾಗಿ ಮಾತನಾಡುವಾಗ ಅವರು ಹಂಚಿಕೊಂಡ ಬೇಟೆಯ ನೆನಪುಗಳು, ತನ್ನ ಪತಿ ಬೇಟೆಗೆ ಹೋದಾಗ ತಾನು ಅನುಭವಿಸಿದಂತಹ ಅನುಭವಗಳು, ಅದರ ಸೂಕ್ಷ್ಮಗಳು, ಅದನ್ನೆಲ್ಲ ಅವರು ಬಹಳ ಸೊಗಸಾಗಿ ಆ ಕಾದಂಬರಿಯಲ್ಲಿ ನಿರೂಪಿಸ್ತಾ ಹೋಗಿದ್ದಾರೆ. ಅಲ್ಲಿರುವ ಹಿಂಸೆ, ಕ್ರೌರ್ಯ, ಅನಾಹುತ, ಅಚಾತುರ್ಯ ಮತ್ತು ನೋವಿನಿಂದ ಮುಕ್ತಾಯವಾಗುವ ಬೇಟೆ, ಇದು ಹಿಂಸೆಯ ಒಂದು ಕೊನೆಯನ್ನ ತೋರಿಸಿದ್ರೆ ಅಹಿಂಸೆಯ ಆರ್ತತೆಯ ಮಾತ್ರ ಸುಖ ಹರ್ಷದಿಂದ ಅಂತ್ಯಗೊಳ್ತದೆ ಅನ್ನೋದಕ್ಕೆ ಕಾದಂಬರಿಯ ಕೊನೆಯಾಗುವ ಶಂಕರ ಮತ್ತು ಭವಾನಿಯ ವಿವಾಹದ ಘಟನೆಯಂತೆ ಅದು ಬಹಳ ಮುಖ್ಯ ಆಗ್ತದೆ. ಹೀಗೆ ತಮ್ಮ ಬರಹಗಳಲ್ಲಿ ಗಂಡು ಹೆಣ್ಣಿನ ಸಂಬಂಧಗಳ ಆಕರ್ಷಣೆ, ಅಸಹಜತೆ, ದ್ವಂದ್ವ, ತಾಕಲಾಟದ ಸರಿತಪ್ಪುಗಳನ್ನ ರೂಪಿಸಿದ ರೀತಿಯೊಂದಿಗೆ ಆಧುನಿಕ ಶಿಕ್ಷಣ ಪಡೆದವರು ಸಮಾಜ ವ್ಯವಸ್ಥೆಯನ್ನ ಒಪ್ಪುತಪ್ಪುಗಳ ತಾಕಲಾಟದಲ್ಲಿ ಮೌಲ್ಯ ವ್ಯವಸ್ಥೆ ಬದಲಾಗಬೇಕು ಅನ್ನುವಂತಹ ಆಶಯ ಇಲ್ಲಿದೆ. ಲಲಿತಾ ರೈ ಅವರು ಬಳಸುವ ಭಾಷೆ ತುಳುವಿನ ಪ್ರಾದೇಶಿಕತೆಯ ಬೇರೆ ಬೇರೆ ಆಯಾಮಗಳನ್ನ ಅದು ಸೂಚಿಸ್ತದೆ. ಈಗಾಗಲೇ ಹೇಳಿದ ಹಾಗೆ ಅದು ಬಡಗು, ತೆಂಗು, ಪೂರ್ವ, ಪಶ್ಚಿಮ ತುಳುವಿನ ವಿಭಿನ್ನತೆಗಳು, ಸಮುದಾಯದ ತುಳು, ಇವೆಲ್ಲವೂ ಅಂದ್ರೆ ಅಂದ್ರೆ ಕೆಲವು ಶಬ್ದಗಳು ನಮ್ಗೆ ಬಹಳ ಅಪರೂಪವಾಗಿ ನಾವು ದಿನನಿತ್ಯದ ಮಾತುಗಳಲ್ಲಿ ಕಾಣಲಿಕ್ಕೆ ಸಿಗದೇ ಇರುವಂತಹ ಶಬ್ದಗಳನ್ನ ನಾವು ಅವರ ಎಲ್ಲ ಆ ಮೂರು ಕಾದಂಬರಿಗಳಲ್ಲಿ ನಾವು ಗಮನಿಸುವುದಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ದಲಿತ ಬದುಕಿನ ಚಿತ್ರಣವನ್ನ ನೀಡುವಾಗ ಅವರು ದಲಿತ ತುಳುವನ್ನೇ ಬಳಸ್ತಾರೆ, ಬ್ರಾಹ್ಮಣ ಪಾತ್ರವನ್ನ ತರುವಾಗ ಅವರು ಬ್ರಾಹ್ಮಣ ತುಳುವನ್ನೇ ಬಳಸ್ತಾರೆ, ಒಬ್ಬ ಬಂಟ ಒಂದು ಪಾತ್ರ ಬರುವಾಗ ಅವರು ಬಂಟರು ಮಾತನಾಡುವ ಆ ದರ್ಪದ ತುಳುವನ್ನೇ ಬಳಸ್ತಾರೆ. ಹೀಗೆ ಆ ಭಾಷೆ ಒಂದು ಗಟ್ಟಿ ದನಿಯಾಗಿ ಅಲ್ಲಿ ಬರುವ ನುಡಿಗಟ್ಟುಗಳು, ಗಾದೆಗಳು, ಬರುವ ಬೈಗುಳಗಳು, ಬೈಗುಳವನ್ನೇ ನಾವು ಅದನ್ನ ಅಧ್ಯಯನ ಮಾಡಿದ್ರೆ ಅದು ಬಹಳ ಸೊಗಸಾದ ಒಂದು ಶಬ್ದಕೋಶವಾಗುವುದಕ್ಕೆ ಸಾಧ್ಯ ಇದೆ. ತುಳು ಸಂಸ್ಕೃತಿಯ ವಿವರಗಳು ದಟ್ಟವಾಗಿವೆ. ಈಗಾಗಲೇ ಹೇಳಿದ ಹಾಗೆ ಬಾಣಂತನದ ವಿವರಣೆ, ಮದುವೆ, ಅಡುಗೆ, ಬೇಟೆ, ಕೃಷಿ, ಕಂಬಳ, ಕೂಡುಕಟ್ಟು, ರೀತಿ ರಿವಾಜುಗಳು, ಸಂಪ್ರದಾಯ, ಆಚರಣೆ, ಹೀಗೆ ಎಲ್ಲವೂ ವಸ್ತುಗೆ ಪೂರ್ತಿ ಹದವಾಗಿ ಮಿಳಿತುಕೊಂಡಿವೆ. ಆಧುನಿಕತೆಯ ಎಳೆಗಳು ಅಲ್ಲಲ್ಲಿ ಗೋಚರಿಸಿ ಆಧುನಿಕತೆಯ ವಿಚಾರಗಳನ್ನ ಅವರು ಸ್ಪಷ್ಟಪಡಿಸ್ತಾ ಹೋಗ್ತಾರೆ. ಕೊನೆಯಲ್ಲಿ ಕೆಲವು ಸೋಲುವ ಕ್ರೌರ್ಯ ಮತ್ತು ಗೆಲ್ಲುವ ಹಿಂಸೆ ಮತ್ತು ಪ್ರೇಮ ಮತ್ತು ಬಾಂಧವ್ಯ ಅಂದ್ರೆ ಹಿಂಸೆ ಗೆಲ್ಲುವ, ಅಹಿಂಸೆ ಗೆಲ್ಲುವ, ಪ್ರೇಮ ಮತ್ತು ಬಾಂಧವ್ಯ ಅವರ ಬರಹದ ಮೂಲ ಧಾತುವೆ ಆಗಿದೆ. ಪ್ರಾದೇಶಿಕತೆ ಅನ್ನುವುದು ನಿರ್ದಿಷ್ಟ ಅಂದ್ರೆ ಇಡೀ ಬರಹವನ್ನ, ತುಳುವಿನ ಅವರ ಬರಹಗಳನ್ನ ನಾವು ಗಮನಿಸಿಕೊಳ್ಳುವಾಗ ಪ್ರಾದೇಶಿಕತೆ ಅನ್ನುವುದು ನಿರ್ದಿಷ್ಟ ಸ್ಥಳನಾಮಗಳಿಗೆ ಮೀಸಲು ಅಲ್ಲ. ಅದು ಒಂದು ಊರಿನ ಕಥೆಯನ್ನ ಹೇಳ್ತಾ ಅದು ಇಡೀ ಮಾನವ ಕುಲದ ಕತೆ ಅನಿಸಿಕೊಳ್ಳುವುದಕ್ಕೆ ಬರಹ ಸತ್ವಪೂರ್ಣ ಆಗ್ತದೆ. ಹಾಗಾಗಿ ಪ್ರಾದೇಶಿಕತೆ ಅಂತ ಹೇಳುವಾಗ ಅದು ಬರೀ ಕರಾವಳಿಗೆ ಮಾತ್ರ ಸೀಮಿತ ಆದ ಕತೆ ಅಲ್ಲ, ಅದು ಜಗತ್ತಿನ ಕಥೆಯಾಗುವುದು. ಆ ಕಾಲದ ಒಂದು ತಲ್ಲಣ ಏನಿದೆ, ಆ ಕಾಲದ ತುಡಿತ ಏನಿದೆ, ಒಂದು ಸೃಜನಶೀಲ ಮನಸ್ಸು ಯಾವ ರೀತಿ ಸ್ಪಂದಿಸ್ತದೆ ಅನ್ನೋದನ್ನ ಅದು ಹೇಳುವುದಕ್ಕೆ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಲಲಿತಾ ರೈ ಅವರು ಬಹಳ ತುಳುವಿನ ಒಬ್ಬ ಮಾತ್ರ ಅಲ್ಲ, ಕನ್ನಡದ ಒಬ್ಬ ಸಮರ್ಥ ಗಟ್ಟಿದನಿಯ ಲೇಖಕಿಯಾಗಿ ಗುರುತಿಸುವುದಕ್ಕೆ ಸಾಧ್ಯ ಇದೆ. ಆ ಸತ್ವದಲ್ಲಿ ಅವರು ಕಾಲವನ್ನ ಗ್ರಹಿಸಿದ ರೀತಿ ಮತ್ತು ಭೌಗೋಳಿಕ ನೆಲೆಯ ವಿವರಗಳೊಂದಿಗೆ ತುಳುನಾಡಿನಲ್ಲಿ ನಡೆಯುವ ಕಥೆಯ ವಿದ್ಯಮಾನಗಳು ಇಡೀ ಜಗತ್ತಿನ ಕಥೆಯಾಗಿ ಬಿಡುವಲ್ಲಿ ಲೋಕಮೀಮಾಂಸೆಯನ್ನ ಕಟ್ಟಿಕೊಡ್ತಾರೆ ಲಲಿತಾ ರೈ ಅವರು. ಅದರ ಮೂಲಕ ಹೆಣ್ಣಿನ ಬದುಕಿನ ಮೀಮಾಂಸೆಯ ಹಲವು ಮಜಲುಗಳು ಕೂಡ ಇಲ್ಲಿವೆ ಅಂತ ಹೇಳ್ತಾ ಇಂತಹ ಮಹತ್ವದ ಕೃತಿಗಳನ್ನ ರಚಿಸಿದ ಹಿರಿಯ ಲೇಖಕಿಗೆ ಮತ್ತೊಮ್ಮೆ ನಮಿಸ್ತಾ ಈ ಅವಕಾಶವನ್ನ ಒದಗಿಸಿಕೊಟ್ಟ ಎಲ್ಲರಿಗೆ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು.
ತಮ್ಮ ಕಾದಂಬರಿಗಳು, ಸಣ್ಣ ಕಥಾ ಸಂಕಲನಗಳ ಮೂಲಕ ತುಳುನಾಡ ಸಂಸ್ಕೃತಿ ಹಾಗೂ ಸೊಗಡನ್ನು ಶ್ರೀಮತಿ ಲಲಿತಾ ರೈ ನಿರೂಪಿಸುವುದರ ಜೊತೆಗೆ ಸಮಾಜದ ಓರೆಕೋರೆಗಳನ್ನು ತಾವು ಸೃಷ್ಟಿಸಿದ ಪಾತ್ರಗಳ ಮೂಲಕ ಮನೋಜ್ಞವಾಗಿ ಚಿತ್ರಿಸಿರುವುದನ್ನು ಡಾಕ್ಟರ್ ಜ್ಯೋತಿ ಚೇಳ್ಯಾರ್ ಅವರು ಇದುವರೆಗೂ ಕಣ್ಣಿಗೆ ಕಟ್ಟಿದಂತೆ ನಮಗೆ ಸಂಕ್ಷಿಪ್ತವಾದರೂ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ ವಂದನೆಗಳು. ನಮ್ಮ ಮುಂದಿನ ಪ್ರಬಂಧವನ್ನ ಮಂಡಿಸಲಿರುವ ಡಾಕ್ಟರ್ ಸುಧಾರಾಣಿ ಅವರ ಪರಿಚಯವನ್ನು ಸಹ ಕಾರ್ಯದರ್ಶಿ ಸರಸ್ವತಿ ನಟರಾಜ್ ಅವರು ಮಾಡಿಕೊಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ಮುಖ್ಯ ಅತಿಥಿಯಾದ ಲಲಿತಾ ರಾಯ್ ಅವರ ಕನ್ನಡ ಕಾವ್ಯಗಳನ್ನು ಕನ್ನಡ ಕವನಗಳನ್ನು ಪರಿಚಯ ಮಾಡಿಕೊಡುವ ಡಾಕ್ಟರ್ ಸುಧಾರಾಣಿಯವರ ಊರು ಸುರತ್ಕಲ್. ವಿದ್ಯಾಭ್ಯಾಸ ಕನ್ನಡ MA, ಮಂಗಳೂರು ವಿಶ್ವವಿದ್ಯಾಲಯದಿಂದ. ಆಳ್ವಾಸ್ ಕಾಲೇಜು ಮೂಡಬಿದ್ರೆಯಲ್ಲಿ ಉಪನ್ಯಾಸಕಿ ಆಗಿದ್ದಾರೆ. ಮೂಡಬಿದ್ರೆಯಲ್ಲಿ ಉಪನ್ಯಾಸಕರಾಗಿದ್ದಾರೆ. ವಿವಿಧ ಪತ್ರಿಕೆಗಳಲ್ಲಿ ಬಿಡಿ ಬರಹಗಳು ಮತ್ತು ಕವನಗಳು ಪ್ರಕಟವಾಗಿವೆ. ಕವಿಗೋಷ್ಠಗಳಲ್ಲಿ ಭಾಗವಹಿಸಿದ್ದಾರೆ. ಕರಾವಳಿ ಲೇಖಕಿ ವಾಚಕಿಯರ ಸಂಘದ ಮಾಜಿ ಕಾರ್ಯದರ್ಶಿಯಾಗಿದ್ದಾರೆ. ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಡಾಕ್ಟರ್ ಸುಧಾರಾಣಿಯವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ತುಳು ಸಾಹಿತ್ಯ ಅಕಾಡೆಮಿಯ ವಿಚಾರಗೋಷ್ಠಿ ಮತ್ತು ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳಲ್ಲಿ ಪ್ರಧಾನ ಉಪನ್ಯಾಸಕರಾಗಿ ಪ್ರಬಂಧ ಮಂಡಿಸಿದ್ದಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಭಾಷಣ ಕಲೆಯ ಕುರಿತಾಗಿ ತರಬೇತಿ ನೀಡುತ್ತಿದ್ದಾರೆ. ಕರ್ನಾಟಕ ಲೇಖಕಿಯರ ಸಂಘದ ವತಿಯಿಂದ ಇವರಿಗೆ ಹೆಚ್ಚಿನ ಔದ್ಯೋಗಿಕ ಮತ್ತು ಸಾಹಿತ್ಯಿಕ ಯಶಸ್ಸು ದೊರೆಯಲಿ ಎಂದು ಹಾರೈಸುತ್ತಾ ಈ ಚಿಕ್ಕ ಪರಿಚಯವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ವಂದನೆಗಳು ಸರಸ್ವತಿ. ಈಗ ಡಾಕ್ಟರ್ ಸುಧಾರಾಣಿ ಅವರಿಂದ ಪ್ರಬಂಧ ಮಂಡನೆ. ಎಲ್ಲರಿಗೂ ನಮಸ್ಕಾರ. ಹಿರಿಯ ಲೇಖಕಿ ಲಲಿತಾ ರೈ ಅವರ ಸಾಹಿತ್ಯ ಅವಲೋಕನವನ್ನ ನಡೆಸ್ತಾ ಇರುವಂತಹ ಕರ್ನಾಟಕ ಲೇಖಕಿಯರ ಸಂಘದ ಎಲ್ಲರಿಗೂ ಕೂಡ ಮೊದಲಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಲಲಿತಾ ರೈ ಅವರ ಕನ್ನಡ ಕೃತಿಗಳ ಕುರಿತಾಗಿ ಒಂದಿಷ್ಟು ವಿವರಗಳನ್ನ ನಾನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಬದುಕಿನ ನಡಿಗೆಗೆ ಅಗತ್ಯವಾಗಿ ತನ್ನ ಒಡಲನ್ನು ಗಟ್ಟಿಯಾಗಿ ಸಮರ್ಥವಾಗಿ ಕಾಪಿಡುವುದಕ್ಕೆ ಲಲಿತಾ ರೈ ಅವರು ಕಂಡುಕೊಂಡ ದಾರಿಗಳಲ್ಲಿ ಬರವಣಿಗೆಯೂ ಸೃಜನಶೀಲ ಬರವಣಿಗೆ. ಈ ದೃಷ್ಟಿಯಿಂದ ಜೀವನ ಪ್ರೀತಿ ಮತ್ತು ಜೀವ ಪ್ರೀತಿಯ ಸಾಧಕಗಳು ಎಂಬುದರಲ್ಲಿ ಹುರುಳಿಲ್ಲವೆಂತೆ ಕಂಡುಕೊಂಡು ಬದುಕಿದವರು ಇವರು. ತನ್ನ ಬದುಕಿನುದ್ದಕ್ಕೂ ರಾಜಿ ಮತ್ತು ಸಂಘರ್ಷದ ಹೋರಾಟಗಳನ್ನು ಅತ್ಯಂತ ತೀವ್ರವಾಗಿ ಒಂದು ಶಿಸ್ತು ಎಂಬಂತೆ ಗುರುತಿಸಿ ಸಾಹಿತ್ಯ ಲೋಕದಲ್ಲಿ ತನ್ನ ಅಸ್ಮಿತೆಯನ್ನು ರೂಪಿಸಿಕೊಂಡವರು. ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲೇ ಸಾಹಿತ್ಯ ಆಸಕ್ತಿ ಬೆಳೆಸಿಕೊಂಡವರು. ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. SSLCಯಲ್ಲಿದ್ದಾಗ ಕಾಂಗ್ರೆಸ್ಸಿನ ಸಭೆಗಳಲ್ಲಿ ಭಾಗವಹಿಸುತ್ತಿದ್ದರು. ಕಡೆಗೋಡ್ಲು ಶಂಕರ ಭಟ್ಟರ ಪ್ರಭಾವಕ್ಕೆ ಒಳಗಾಗಿ ಅರುಣ, ರಾಷ್ಟ್ರಬಂಧು, ನವಭಾರತ ಪತ್ರಿಕೆಗಳಲ್ಲಿ ಬರೆಯುತ್ತಿದ್ದವರು. ನಿರಂಜನರೆಂದು ಖ್ಯಾತರಾಗಿರುವ ಕಳಕಂದ ಶಿವರಾಯರ ಪರಿಚಯ ಲಲಿತಾ ರೈ ಅವರ ವ್ಯಕ್ತಿತ್ವದ ಬೀರಿದ ಪ್ರಭಾವ ಮಹತ್ವವಾದುದು. ಇವರ ಒಟ್ಟು ಕಥೆಗಳ ರೂಪಣೆ ಮತ್ತು ನಿರೂಪಣೆಯಲ್ಲಿ ಮಾರ್ಕ್ಸ್ವಾದಿ ಚಿಂತನೆಗಳ ಹೊಳಪು ಇದೆ. ಗಾಂಧಿನ ವೀರ ಕ್ರಾಂತಿಕಾರರು ಎಂಬ ಕೃತಿಯ ಅನುವಾದ ಮಾಡಿದವರು ಮತ್ತು ಕ್ರಾಂತಿಕಾರಿ ಕಥೆಗಳನ್ನ ಬರೆದವರು. ಮುಂದೆ ವೈಯಕ್ತಿಕ ಬದುಕನ್ನು ಕಟ್ಟಿಕೊಳ್ಳುವ ಜಂಜಾಟ, ಸೆಣಸಾಟ, ಸಾಹಿತ್ಯ ಬರವಣಿಗೆಯಿಂದ, ಪ್ರಕಟಣೆಯಿಂದ ದೂರ ಉಳಿದವರು. ಸಾಕಷ್ಟು ಸಂಘರ್ಷ ಹೋರಾಟಗಳ ಮೂಲಕ ಶಿಕ್ಷಕಿಯಾಗಿ ತರಬೇತಿ ಪಡೆದು ಮಂಗಳೂರಿನ ಕೆನರಾ ಹೈಸ್ಕೂಲ್ನಲ್ಲಿ ಶಿಕ್ಷಕಿಯಾಗಿ ದುಡಿದವರು. ಧಾವಂತದ ಬದುಕಿನ ವ್ಯವಸ್ಥೆ ಒಳಗೆ ಅನುಭವ ಮತ್ತು ಸಾಹಿತ್ಯದ ಓದು ಇವರನ್ನು ಸದಾ ಸೃಜನಶೀಲವಾಗಿಸಿದ್ದವು. ಮುಂದೆ ದಕ್ಷಿಣ ಕನ್ನಡದಲ್ಲಿ ಸಕ್ರಿಯವಾಗಿ ಸಂಘಟನೆ, ಸಾಹಿತ್ಯ ರಚನೆ, ಸಾಹಿತ್ಯಾಸಕ್ತಿ ಮತ್ತು ಸಾಮಾಜಿಕ ಬದ್ಧತೆ ಇವೆಲ್ಲವುಗಳಿಂದ ಮುಂಚೂಣಿಯಲ್ಲಿರುವ ಕರಾವಳಿ ಲೇಖಕಿ ವಾಚಕಿಯರ ಸಂಘವು ದಕ್ಷಿಣ ಕನ್ನಡ ಜಿಲ್ಲೆಯ ಆರಂಭದ ಲೇಖಕಿಯರ ಶೋಧನೆಗೆ ತೊಡಗಿದಾಗಲೇ ಅಂದಿನ ಲಲಿತಾ ಶೆಟ್ಟಿ, ಲಲಿತಾ ಬಿ ಇವರೇ ಇಂದು ಸಂಘದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಲಲಿತಾ ರೈ ಅವರೆಂದು ತಿಳಿದಾಗ ಕರಾವಳಿ ಲೇಖಕಿ ವಾಚಕಿಯರ ಸಂಘದವರಿಗೆ ಆಶ್ಚರ್ಯ, ಸಂತಸ, ವಿಷಾದ ಎಲ್ಲವೂ ಜೊತೆಯಾಯಿತು. ಮತ್ತೆ ಸಹೃದಯ ಸದಸ್ಯರ ಒತ್ತಾಯ, ವೈಯಕ್ತಿಕ ಛಲ, ಅದೇ ರೀತಿ ಮಂಗಳೂರಿನ
50 ವರ್ಷಗಳ ಹಿಂದಿನ ಕಥೆಗಳನ್ನ ಒಟ್ಟುಗೂಡಿಸಿ ಮತ್ತೆ ಬೆಳಗಿತು ಸೊಡರು ಎಂಬುದನ್ನ ಪ್ರಕಟಿಸಿದರು. ಇದೀಗ 95ರ ಇಳಿ ವಯಸ್ಸಿನಲ್ಲಿಯೂ ಕೂಡ ದೇಶ ವಿದೇಶಗಳ ಪ್ರಯಾಣವನ್ನ ಮಾಡ್ತಾ ಕನ್ನಡದ ಪರ್ಲ್ ಬುಕ್ ಎಂಬ ಹಿರಿಮೆಯನ್ನ ಉಳಿಸಿಕೊಂಡವರು. ಮನೋಬಲವೇ ತಮ್ಮ ಸಾಹಿತ್ಯ ಪ್ರೀತಿಯನ್ನು ಬದುಕಿನ ನಡೆಯನ್ನು ಉಳಿಸಿದ್ದು ಎಂಬುದನ್ನ ಒಪ್ಪಿಕೊಂಡವರು. ಈಗಲೂ ಓದನ್ನು ಬರವಣಿಗೆಯನ್ನು ಕಾಪಿಟ್ಟುಕೊಂಡವರು. ತಾನು ಕುಗ್ಗದೆ ಹೆಣ್ಣು ಮನಸ್ಸುಗಳನ್ನು ಕುಗ್ಗಿಸಲು ಬಿಡದ ಜಾಯಮಾನ ಇವರದ್ದು. ವ್ಯಕ್ತಿಯ ಆಂತರ್ಯವನ್ನು ಗಟ್ಟಿ ಮಾಡುವ ಇವರ ಕಥೆಗಳ ಸಂವಿಧಾನಗಳು ಮೇಲ್ನೋಟಕ್ಕೆ ತುಂಬಾ ತೆಳುವಾದ ಪರಿಹಾರವೆಂಬಂತೆ ಕಂಡರೂ ಹಿಂದು ಎಚ್ಚೆತ್ತುಕೊಳ್ಳುವ ಪುನರ್ ನಿರ್ಮಿಸಿಕೊಳ್ಳುವ ಸಾಧ್ಯತೆಗಳು ತನ್ನ ಕಥೆಗಳ ಪಾತ್ರಗಳನ್ನು ಗೆಲ್ಲಿಸುವುದು ಮಾತ್ರವಲ್ಲ, ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದಲೂ ಅಗತ್ಯ ಅನ್ನೋದು ಇವರ ನಿಲುವು. ಲಲಿತಾ ರೈ ಅವರ ಕನ್ನಡ ಕೃತಿಗಳು ಚಿತ್ತಗಾಂಗಿನ ಕ್ರಾಂತಿವೀರರು, ಅದೊಂದು ಅನುವಾದ 1949ರಲ್ಲಿ ಪ್ರಕಟವಾಗಿತ್ತು. ಮತ್ತೆ ಬೆಳಗಿತು ಸೊಡರು ಕಥಾ ಸಂಕಲನ 2006ರಲ್ಲಿ, ಇಂಟರ್ನೆಟ್ಟಿನ ಒಳಗೆ ಮತ್ತು ಇತರ ಕಥೆಗಳು 2007ರಲ್ಲಿ, ಗ್ರಹಣ ಕಳೆಯಿತು ಅನ್ನುವ ಕಥಾ ಸಂಕಲನ 2013ರಲ್ಲಿ ಪ್ರಕಟವಾಗಿದೆ. ಚಿತ್ತಗಾಂಗಿನ ಕ್ರಾಂತಿವೀರರು ಕೃತಿ ಚಿತ್ತಗಾಂಗ್ ಆರ್ಮರಿ ರೈಡರ್ಸ್ ರೆಮಿನಿಸೆನ್ಸಸ್ ಎಂಬ ಇಂಗ್ಲಿಷ್ ಕೃತಿಯ ಕನ್ನಡ ಅನುವಾದ. ಸಶಸ್ತ್ರ ಕ್ರಾಂತಿಯಲ್ಲಿ ನಂಬಿಕೆ ಇಟ್ಟು ಅದರಲ್ಲೂ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡ ಕಲ್ಪನಾ ದತ್ತರು ಬರೆದ ಕೃತಿ. ಮಹಾತ್ಮ ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟದ ಜೊತೆಯಲ್ಲಿ ಕ್ರಾಂತಿಕಾರಿಗಳ ಸಶಸ್ತ್ರ ಹೋರಾಟವು ನಡೆದಿರುವುದು ಇತಿಹಾಸ. 1922ರಲ್ಲಿ ಅಸಹಕಾರ ಚಳುವಳಿಯ ನಂತರ ಬಂಗಾಳದ ಚಿತ್ತಗಾಂಗಿನಲ್ಲಿ ಸೂರ್ಯಸೇನಾ ಅವರ ಮುಂದಾಳುತನದಲ್ಲಿ ಅನಂತ ಸಿಂಗ್, ಗಣೇಶ್ ಘೋಷ್, ಅಂಬಿಕಾ ಚರಣ್ ಚಕ್ರವರ್ತಿ, ಲೋಕನಾಥ್ ಬಾಲ್, ಚಾರು ವಿಕಾಸ ದತ್ತ, ನಿರ್ಮಲಾ ಸೇನ್, ಪ್ರಮೋದ ಚೌಧರಿ, ಕಲ್ಪನಾ ದತ್ತ, ಬೀನಾ ದಾಸ್, ಪ್ರೀತಿಲತಾ ಮುಂತಾದವರು ಸಶಸ್ತ್ರ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಶಸ್ತ್ರಾಗಾರ ಲೂಟಿ, ಸೇತುವೆ ಧ್ವಂಸ, ಬ್ರಿಟಿಷ್ ಅಧಿಕಾರಿಗಳ ಹತ್ಯೆ ಮುಂತಾದವುಗಳನ್ನ ಅತ್ಯಂತ ಪರಾಕ್ರಮ, ಧೈರ್ಯ, ಉತ್ಸಾಹದಿಂದ ನಡೆಸಿದವರು. ಕಮ್ಯುನಿಸ್ಟ್ ಚಿಂತನೆಗಳಿಂದ ಪ್ರೇರಿತವಾದ ಈ ಕ್ರಾಂತಿವೀರರ ಬದುಕಿನ ಹೋರಾಟದ ಸಾಹಸಕತೆಯೇ ಈ ಕನ್ನಡ ಅನುವಾದ ಕೃತಿ. ಆ ಕಾಲದಲ್ಲಿ ಮಹತ್ವದ ಕ್ರಾಂತಿಕಾರಿ ಕಥನವಾಗಿದ್ದ ಈ ಇಂಗ್ಲಿಷ್ ಕೃತಿ 1946ರಲ್ಲೇ ಕನ್ನಡ ಅನುವಾದವಾಗಿ ಬಂದದ್ದು ಒಂದು ಕ್ರಾಂತಿಕಾರಿ ನಿಲುವು, ನಡೆ ಎಂಬುದು ಲಲಿತಾ ರೈ ಅವರ ಒಟ್ಟು ವ್ಯಕ್ತಿತ್ವ ಮತ್ತು ಬರವಣಿಗೆ ವಿನ್ಯಾಸಗಳ ಮಹತ್ವವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಮುಖ್ಯವಾಗುತ್ತದೆ. ಮತ್ತೆ ಬೆಳಗಿತು ಸೊಡರು ಅನ್ನುವಂತ ಅವರ ಸಾಹಿತ್ಯ ಕೃತಿಯ ಪ್ರಕಟಣೆಯ ಸಂದರ್ಭದಲ್ಲಿ ಡಾಕ್ಟರ್ ವಾಮನ ನಂದಾವರ ಅವರು ಪ್ರಕಾಶಕರ ಹಿನ್ನೆಲೆಯಲ್ಲಿ ಹೇಳಿದ ಮಾತುಗಳನ್ನ ಇಲ್ಲಿ ನೆನಪಿಸಿಕೊಳ್ಳಬೇಕು. ಶ್ರೀಮತಿ ಲಲಿತಾ ರೈ ತಮ್ಮ ಹೈಸ್ಕೂಲ್ ದಿನಗಳು ಸೇರಿದಂತೆ ಕಳೆದ 50 ವರ್ಷಗಳಷ್ಟು ಹಿಂದಿನಿಂದಲೇ ಕ್ರಾಂತಿಕಾರಕ ಕಥೆಗಳನ್ನು ಹೆಣೆಯುತ್ತಲೇ ಬಂದವರು. ಓದುಗರ ಒಡಲಲ್ಲಿ ಒಂದೊಮ್ಮೆ ಜ್ವಾಲಾಮುಖಿ ಎಬ್ಬಿಸುವಂತ ಕಥೆಗಳನ್ನು ಹೇಳುತ್ತಿದ್ದವರು ಈಕೆ. ಈ ವಿಷಯವನ್ನ ನಾನಿಲ್ಲಿ ಯಾಕೆ ಬಹಳ ಮುಖ್ಯವಾಗಿ ಇದನ್ನ ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ಮತ್ತು ವಿವರಿಸ್ತಾ ಇದ್ದೇನೆ ಅಂದ್ರೆ, ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲೇ ಕರಾವಳಿಯ ಮಾತೃ ಪ್ರಧಾನ ಸಂಸ್ಕೃತಿಯ ಸೆರಗಿನೊಳಗೆ ಬದುಕನ್ನ ರೂಪಿಸಿಕೊಂಡ ಹೆಣ್ಣು ಮಗಳೊಬ್ಬಳು ಇಷ್ಟೊಂದು ಕ್ರಾಂತಿಕಾರಿ ನಿಲುವನ್ನ ಆ ಕಾಲದಲ್ಲೇ ತಳೆಯುವುದಕ್ಕೆ, ಮುನ್ನಡೆಯುವುದಕ್ಕೆ ಸಾಧ್ಯ ಆಗಿದ್ದು, ನಂತರ ತೀರ ಪರಿಧಿಯಲ್ಲಿ ಉಳಿದು ಬಿಟ್ಟಂತ ಅನಿವಾರ್ಯತೆ, ವಿಷಾದದ ಕುರಿತು ನಾವು ಮಗದೊಮ್ಮೆ ಚಿಂತಿಸಬೇಕಾದ ಅಗತ್ಯ ಇದೆ. ಇಷ್ಟೊಂದು ಕ್ರಾಂತಿಕಾರವಾಗಿ ಯೋಚನೆ ಮಾಡಿದಂತ ಈ ಹೆಣ್ಣು ಮಗಳು 50 ವರ್ಷಗಳ ನಂತರ ತನ್ನ ಹಿಂದಿನ ಕಥೆಗಳನ್ನ ಒಟ್ಟು ಮಾಡಿಸಿ ಬತ್ತ ಬೆಳಗಿತು ಸೊಡರು ಕಥೆಯ ಶೀರ್ಷಿಕೆ ಕೂಡ ಈ ಒಟ್ಟು ವಿದ್ಯಮಾನಕ್ಕೆ ಎಷ್ಟು ಸ್ಪಷ್ಟವಾಗಿ ಹೊಂದಿಕೆ ಆಗುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸ್ಕೊಳ್ಬೇಕಾಗ್ತದೆ. ಈ ಹಿನ್ನೆಲೆಯಿಂದ ಈ ವಿಚಾರಗಳನ್ನ ಅರ್ಥ ಮಾಡ್ಕೊಂಡಾಗ ಲಲಿತಾ ರೈ ಅವರನ್ನ ಅರ್ಥ ಮಾಡಿಕೊಳ್ಳೋದು, ಅವರ ಬರಹಗಳನ್ನ ಒಟ್ಟು ಮಾಡಿಕೊಳ್ಳೋದು ಅಂದರೆ ಒಟ್ಟು ಹೆಣ್ಣು ಮನಸ್ಸೊಂದು ಬಹಳ ಗಂಭೀರವಾಗಿ ಕ್ರಿಯಾಶೀಲವಾಗಿ ತುಡಿಯುತ್ತಿದ್ದ ಜೀವವೊಂದು ನಂತರ ಸುಮಾರು 50 ವರ್ಷಗಳ ಕಾಲ ತೀರ ಪರದೆಯ ಹಿಂದೆ ಉಳಿದು ಬಿಡಬೇಕಾದ, ಬದುಕಿನ ಜಂಜಾಟದಲ್ಲಿ ಕುಳಿತು ಬಿಡಬೇಕಾದ ಅಗತ್ಯಗಳು ಏನು ಅನ್ನುವುದನ್ನ ಸಮಾಜಶಾಸ್ತ್ರೀಯ ಹಿನ್ನೆಲೆಯಿಂದ ನಾವು ಅರಿತುಕೊಳ್ಳಬೇಕಾದದ್ದು ತುಂಬಾ ಇದೆ. ಅವರ 3 ಕಥಾ ಸಂಕಲನಗಳ ಕಥೆಗಳಲ್ಲಿ ಅವರು ಬದುಕಿನಲ್ಲಿ ಕಂಡ 3 ತಲೆಮಾರಿನ ಪರಂಪರೆ, ಪ್ರಭಾವ, ಸ್ಥಿತ್ಯಂತರಗಳ ಚಿತ್ರಣವಿದೆ. ಸ್ವಾತಂತ್ರ್ಯ ಪೂರ್ವ ಕಾಲಘಟ್ಟದಿಂದ ತೊಡಗಿ ವರ್ತಮಾನ ಕಾಲಘಟ್ಟದವರೆಗಿನ ಸಾಮಾಜಿಕ ವಿಘಟನೆಗಳು, ತಲ್ಲಣಗಳು, ತಾಕಲಾಟಗಳು, ಸಂಘರ್ಷಗಳ ವಿಮರ್ಶೆ ಇದೆ. ಅವರ ಕಥಾ ಸಂಕಲನಗಳ ಶೀರ್ಷಿಕೆ ಕೂಡ ಅಷ್ಟೇ ಸ್ವಾರಸ್ಯಕರವಾಗಿ, ಅರ್ಥಪೂರ್ಣವಾಗಿ ಅದನ್ನ ಹಿಡಿದಿಡುತ್ತದೆ.
ಅದರಲ್ಲೂ ಹೆಣ್ಣು ಮನಸ್ಸಿನ ಬದುಕು ಬವಣೆಯ ಚಿತ್ರಗಳು, ಚೈತನ್ಯ, ಆತ್ಮವಿಶ್ವಾಸದ ನಿಲುವುಗಳನ್ನ ಅವರು ಅನಾವರಣಗೊಳಿಸಿದ್ದಿದೆಯಲ್ಲ, ಅದು ಬಹಳ ಮುಖ್ಯವಾಗ್ತದೆ ಅನ್ನೋದನ್ನ ಗಮನಿಸಿಕೊಳ್ಬೇಕು. ಮತ್ತೆ ಬೆಳಗಿತು ಸೊಡರು, ಇಂಟರ್ನೆಟ್ನೊಳಗೆ ಮತ್ತು ಇತರ ಕಥೆಗಳು, ಗ್ರಹಣ ಕಳೆಯಿತು, ಹೀಗೆ ಸ್ವಾತಂತ್ರ್ಯ ಹೋರಾಟದ ಕ್ರಾಂತಿಕಾರಿ ದಿನಗಳು, ವೈಯಕ್ತಿಕ ಬದುಕಿನ ಹೋರಾಟದ ದಿನಗಳು ಮತ್ತು ಹೋರಾಟದ ಮೂಲಕವೇ ತನ್ನ ಅಸ್ತಿತ್ವವನ್ನು, ಅನನ್ಯತೆಯನ್ನು ಸ್ಥಾಪಿಸಿಕೊಂಡ ವರ್ತಮಾನದ ಈ ದಿನಗಳು. ಹೀಗೆ 3 ಆಯಾಮಗಳ ಬದುಕಿನಲ್ಲಿ ಅವರ ಕಥನ ಪ್ರಕ್ರಿಯೆ ನಡ್ಕೊಂಡು ಬಂದಿದೆ ಅನ್ನೋದನ್ನ ನಾವು ಅವರ ಒಟ್ಟು ಕಥೆಗಳ ಸಾಹಿತ್ಯ ಅವಲೋಕನದ ದೃಷ್ಟಿಯಿಂದ ಗುರುತಿಸಿಕೊಳ್ಳಬೇಕಾಗಿದೆ. ಸೃಜನಶೀಲ ಬರವಣಿಗೆ ಎಂಬುದು ಒಂದು ಸಶಕ್ತೀಕರಣ ಮತ್ತು ಕ್ರಿಯಾಶೀಲತೆಯ ಅಭಿವ್ಯಕ್ತಿ ಮಾದರಿ ಎಂಬುದು ಇವರ ಬಹಳ ಖಚಿತವಾದ ನಿಲುವು. ಹಾಗಾಗಿ ಅವರೇ ತಮ್ಮ ಇಂಟರ್ನೆಟ್ನೊಳಗೆ ಮತ್ತು ಇತರ ಕಥೆಗಳು ಅನ್ನುವಂತಹ ಕಥೆ, ಒಂದು ಕಥಾ ಸಂಕಲನದ ಪ್ರಕಟಣೆಯ ಸಂದರ್ಭದಲ್ಲಿ ಅವರು ಹೇಳಿದ ಮಾತುಗಳು ಹೀಗಿವೆ. ಲೇಖನಿ ಅಂತರಂಗವನ್ನು ಕಥೆಗಳ ಮೂಲಕ ಬಹಿರಂಗಗೊಳಿಸುತ್ತದೆ ಎಂದು ಹೇಳಿದರೆ ಅದು ಅಸಮಂಜಸ ಮಾತು ಆಗಲಾರದು, ಅಲ್ಲವೇ? ಕಾಲದ ಉರುಳಿನಲ್ಲಿ ನಡೆಯುವ ಘಟನೆಗಳಿಗೆ ಸ್ಪಂದಿಸುವ ಲೇಖಕಿಯ ಒಳತೋಟಿಗಳು, ಸುತ್ತಮುತ್ತಲಿನ ಆಗುಹೋಗುಗಳಿಗೆ ಆಕೆಯ ಪ್ರತಿಕ್ರಿಯೆ ಇತ್ಯಾದಿಗಳು ಈ ಕಥೆಗಳಲ್ಲಿ ಅಭಿವ್ಯಕ್ತಿಗೊಳ್ಳುತ್ತವೆ. ಕಥೆಗಳು ಅವಳ ಒಳ ಒತ್ತಡಗಳ ಫಲವಾಗಿ ರೂಪುಗೊಳ್ಳುತ್ತವೆ. ಈ ಸಂಕಲನವು ನನ್ನ ಹಲವು ಮೀಮಾಂಸೆಗಳ ಫಲವೇ ಅನ್ನಬಹುದು. ಕಥೆಗಳೆಲ್ಲ ಗತ ಅನುಭವ ಮತ್ತು ಘಟನೆಗಳ ಪ್ರತಿಧ್ವನಿಗಳು ಎಂದರೆ ಹೆಚ್ಚಾಗಲಾರದು. ಧ್ವನಿ ಗೌಣವಾಗಿರಬಹುದು, ಆದರೆ ಮೌನವಾಗಿಲ್ಲ. ಇನ್ನೊಂದು ಕಡೆಯಲ್ಲೂ ಅವರು ಹೇಳಿದ್ದಾರೆ, ಸಾಹಿತಿ ಬರೆಯುವುದು ಅವರ ಅಂತರಂಗದ ತುಡಿತ ಮಿಡಿತದ ಶಮನಕ್ಕೆ ಎಂಬುದು ಕೂಡ ಅವರೇ ಹೇಳಿರುವಂತ ಮಾತು. ಒಟ್ಟು ಇವರ ಸಾಹಿತ್ಯ ಅನ್ನುವಂಥದ್ದು ಇವರ ಅನುಭವ ಮೀಮಾಂಸೆ ಮತ್ತು ಲೋಕ ಮೀಮಾಂಸೆಯ ಭಾಗ ಅನ್ನೋದನ್ನ ನಾವು ಬಹಳ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕು. ಇವರ ಮೊದಲ ಕಥಾ ಸಂಕಲನ ಮತ್ತೆ ಬೆಳಗಿತು ಸೊಡರು ಸಂಕಲನದಲ್ಲಿ ಒಟ್ಟು 12 ಕಥೆಗಳಿವೆ. ಈ ಕಥೆಗಳಿಗೆ ಮುನ್ನುಡಿ ಬರೆದಿರುವಂತ ಲೀಲಾವತಿ ಎಸ್ ರಾವ್ ಅವರು ಹೇಳಿರುವ ಮಾತುಗಳು ಹೀಗಿದೆ. ಮಹಿಳೆಯ ಕೇಂದ್ರವಾಗಿರುವ ಈ ಕಥೆಗಳು ಇಂದಿಗೂ ಪ್ರಸ್ತುತವೇ. ಕಳೆದ 50 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದರೂ ಹೆಣ್ಣಿನ ಅನೇಕ ಮೂಲಭೂತ ಸಮಸ್ಯೆಗಳು ಇಂದಿಗೂ ಹಾಗೇ ಇವೆ. ಕಾಲೇಜಿನ ದಿನಗಳಲ್ಲಿ ನಿರಂಜನರ ಕ್ರಾಂತಿಕಾರಿ ವಿಚಾರಗಳ ದಟ್ಟ ಪ್ರಭಾವಕ್ಕೆ ಒಳಗಾಗಿದ್ದ ಲೇಖಕಿಯಲ್ಲಿ ಸಹಜವಾಗಿಯೇ ಬಂಡಾಯ ಪ್ರವೃತ್ತಿ ಇದ್ದು ಅದು ಅವರ ಕಥೆಗಳಲ್ಲೂ ವ್ಯಕ್ತವಾಗಿದೆ. ಮತ್ತೆ ಬೆಳಗಿತು ಸೊಡರು ಸಂಕಲನದಲ್ಲಿ ಒಟ್ಟು 12 ಕಥೆಗಳಿವೆ. ಹೆಣ್ಣಿನ ಸುತ್ತ ಹಣೆದ ಇವುಗಳಲ್ಲಿ ಅವಳ ಬದುಕಿನ ನೋವು ಸಮಸ್ಯೆಗಳ ಜೊತೆಗೆ ಆಕೆ ಕೈಗೊಳ್ಳುವ ದಿಟ್ಟ ನಿರ್ಧಾರಗಳು ಪರಿಹಾರಗಳು ಗಮನ ಸೆಳೆಯುತ್ತವೆ. 5 ದಶಕಗಳ ಹಿಂದೆ ಬರೆದ ಕಥೆಗಳನ್ನು ಇಂದಿನ ವಿಮರ್ಶೆಯ ಮಾನದಂಡದಿಂದ ಅಳೆಯುವುದು ಸರಿಯಾಗುವುದಿಲ್ಲ. ಆದರೂ ಮಹಿಳಾ ಸಾಹಿತ್ಯ ಚರಿತ್ರೆಯಲ್ಲಿ ಅವುಗಳೊಂದು ಮೈಲುಗಲ್ಲು ಎಂಬುದನ್ನು ಅಲ್ಲಗಳೆಯಲಾಗುವುದಿಲ್ಲ. ಅಂತಹ ಒಂದು ಮೈಲುಗಲ್ಲು ಮತ್ತೆ ಬೆಳಗಿತು ಸೊಡರು ಅನ್ನುವಂತ ಕಥಾ ಸಂಕಲನ ಅಂತ ಗುರುತಿಸ್ತಾರೆ. ಮತ್ತೆ ಬೆಳಗಿತು ಸೊಡರು ಈ ಸಂಕಲನದ ಮೊದಲ ಕಥೆ ಎಚ್ಚೆತ್ತ ಹೃದಯ. ಸ್ವಾತಂತ್ರ್ಯ ಪೂರ್ವ ಕಾಲದ ಈ ಕಥೆ ಡೈರಿಯ ರೂಪದಲ್ಲಿ ನಿರೂಪಿಸಲಾಗಿದೆ. ಭಿನ್ನ ಕೋಮಿಗೆ ಸೇರಿದ ಪ್ರೇಮಿಗಳು ಒಂದಾಗದಂತೆ ಷಡ್ಯಂತ್ರ ನಡೆಸುವ ಸೋದರ, ಇದನ್ನರಿತ ಯುವತಿ ಲೈಲಾ ತೆಗೆದುಕೊಳ್ಳುವ ನಿರ್ಧಾರ ಇದರ ಕಥಾವಸ್ತು. ಮುಸುಕಿನ ಮರೆಯಿಂದ ಹುಡುಗಿಯರು ಹೊರಬರಬೇಕು. ಆಮೇಲೆ ನಮ್ಮ ಏಳಿಗೆಗಾಗಿ ನಮ್ಮ ಅಜ್ಞಾನದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಹೋರಾಡಬೇಕು. ಕಥಾನಾಯಕಿ ಲೈಲಾ ಸ್ವತಂತ್ರ ಪೂರ್ವ ಕಾಲದಲ್ಲಿ ಹೇಳುವ ಈ ಮಾತುಗಳು ಪ್ರಸ್ತುತ ಕಾಲಘಟ್ಟದಲ್ಲೂ ಪ್ರಸ್ತುತವಾಗಿದೆ ಎನ್ನುವುದು ಒಂದು ಕಹಿ ಸತ್ಯ. ಜಯಿಸಿದ ಸಮರ ಈ ಕತೆ ಕಾಶ್ಮೀರದ ಬಾರಮುಲ್ಲದಲ್ಲಿ ನಡೆದ ಜಮೀನ್ದಾರಿಗಳ ದುಷ್ಕೃತ್ಯ, ಸುಲಿಗೆದಾರರ ಉಪಟಳಗಳನ್ನ ಎದುರಿಸಿ ನಿಲ್ಲುವ ಕತೆ. ದುರಂತದಾಚೆ ಕತೆ ಕಳಂಕಿನಿ ಎಂಬ ಹೆಸರು ಹೊತ್ತ ಹೆಣ್ಣಿನ ಹೃದಯದ ಕೋಮಲ ಭಾವನೆಗಳನ್ನು ಪ್ರಕಟಿಸುವ ಕತೆ. ಗಂಡನ ಚಿತ್ರಹಿಂಸೆಯಿಂದ ಮುಕ್ತಿ ಪಡೆಯುವ ದಿಟ್ಟ ಶ್ಯಾಮಲೆಯ ಕತೆ ಮರೆತ ವ್ಯತೆ. ಮತ್ತೆ ಬೆಳಗಿತು ಸೊಡರು ಕವಲು ದಾರಿಯಲ್ಲಿ ಸಾಗಿದ ಪ್ರೇಮಿಗಳು ವೃದ್ಧಾಪ್ಯದಲ್ಲಿ ಸಹಬಾಳ್ವೆ ನಡೆಸುವ ಕತೆ. ಹೀಗೆ ಈ ಸಂಕಲನದ ಒಟ್ಟು ಕಥೆಗಳಲ್ಲಿ ಹೆಣ್ಣಿನ ಬದುಕಿನ ಕುರಿತು ಪುರೋಗಾಮಿ ನಿಲುವುಗಳು ಇವೆ. ಮನುಷ್ಯನ ಮನಸ್ಸಿನ ಒಳಗೆ ತಣ್ಣಗೆ ಅಡಗಿರುವ ಕ್ರೌರ್ಯಗಳನ್ನು ಮುಂದಿಡುತ್ತಲೇ ಈ ಕ್ರೌರ್ಯಗಳನ್ನ ಮೆಟ್ಟಿ ನಿಲ್ಲುತ್ತಾ ಬದುಕನ್ನು ಸಹನೀಯಗೊಳಿಸುವ ದಾರಿಗಳನ್ನು ಈ ಕಥೆಗಳು ಸೂಚಿಸುತ್ತವೆ. ಇವರ ಎರಡನೆಯ ಕಥಾ ಸಂಕಲನ ಇಂಟರ್ನೆಟ್ಟಿನ ಒಳಗೆ ಮತ್ತು ಇತರ ಕಥೆಗಳು. ಇದರಲ್ಲಿ ಒಟ್ಟು 13 ಕಥೆಗಳಿವೆ.
ಬದುಕಿನ ವಿವಿಧ ಹಂತಗಳಲ್ಲಿ ನಮ್ಮೆದುರು ನಿಂತ ಅನುಭವಗಳನ್ನು, ಸತ್ಯಗಳನ್ನು ಮತ್ತೆ ಮತ್ತೆ ವಿಮರ್ಶಿಸಿಕೊಳ್ಳುತ್ತಾ, ಹೊರಲೋಕದಲ್ಲಿ ಹಂಚಿಕೊಳ್ಳುತ್ತಾ, ಮರು ನಿರ್ವಚನ, ಮರು ವಿಮರ್ಶೆಗೆ ಒಳಪಡಿಸಬೇಕು ಅನ್ನುವಂತ ಒಂದು ಇಷ್ಟ, ಒಂದು ಆಕಾಂಕ್ಷೆ ಲೇಖಕಿಯದು ಅನ್ನೋದು ಈ ಕಥೆಗಳ ಒಟ್ಟು ನಿಲುವುಗಳಿಂದ ಅರಿವಾಗುತ್ತದೆ. ಈ ಸಂಕಲನದ ಮೊದಲ ಕತೆ ಅಸಹಾಯಕರು. ಅಧಿಕಾರದ ಸ್ಥಾನದಲ್ಲಿರುವವರು ಮಾಡುವ ಕಾಯ್ದೆಗಳು, ಸಾಮಾನ್ಯ ಜನರಿಗೆ ಉಂಟು ಮಾಡುವ ಕಷ್ಟಗಳ ಕುರಿತು ಅರಿವಿಲ್ಲದಿರುವುದು, ಅಧ್ಯಯನ ರಹಿತರಾಗಿ, ತಿಳುವಳಿಕೆ ರಹಿತರಾಗಿ, ಸ್ಪಂದನೆ ರಹಿತರಾಗಿ ನಡೆಸುವ ಈ ನಿರ್ಣಯಗಳಿಂದ ಸಾಮಾನ್ಯ ಜನರಿಗಾಗುವ ಅನ್ಯಾಯಗಳನ್ನ ಈ ಕತೆ ಮುಂದಿಡುತ್ತದೆ. ಈ ರೀತಿ ಮಾಡುವ ಕಾಯ್ದೆಗಳನ್ನು ತಮ್ಮ ಲಾಭಕ್ಕೆ ಬಳಸಿಕೊಳ್ಳುವ ಸಬಲ ವರ್ಗ, ಉಳ್ಳವರ ವರ್ಗ, ಅಂಚಿನಲ್ಲೇ ಉಳಿದು ಬಿಡುವ ದುರ್ಬಲ ವರ್ಗದ ನೋವು, ಅಸಹಾಯಕತೆಯನ್ನ ಸ್ಪಷ್ಟವಾಗಿ ತೆರೆದಿಟ್ಟಿದೆ. ಅಂದ್ರೆ ಬಾಲ ಕಾರ್ಮಿಕ ಕಾಯ್ದೆ, ನಿಷೇಧ ಕಾಯ್ದೆಯ ಕುರಿತಾಗಿ ಈ ಕತೆ ಬಹಳ ಅರ್ಥಪೂರ್ಣವಾಗಿ ಗಮನ ಸೆಳೆಯುತ್ತದೆ. ಪುಟ್ಟ ಹುಡುಗಿ ವಾರಿಜ ದುಡಿದು ಬದುಕಬೇಕಾದರೆ ಅದು ಬಾಲ ಕಾರ್ಮಿಕತನವೆಂದು ಎನಿಸಿಕೊಂಡು ನಿಷೇಧಕ್ಕೆ ಒಳಗಾಗುತ್ತದೆ. ಅದೇ ಹುಡುಗಿ ಉಳ್ಳವರ ಲಾಭದ ಆಸೆಗೆ ಬಿದ್ದು ಪುಟ್ಟ ವಯಸ್ಸಿನಲ್ಲಿ ನಟಿಯಾಗುವುದು ಕಲಾ ಸೇವೆ ಎಂದು ಪರಿಗಣಿತವಾಗುತ್ತದೆ. ಇದು ವ್ಯವಸ್ಥೆಯ ವ್ಯಂಗ್ಯ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಅವರು ಸೂಚಿಸ್ತಾರೆ. ಮಗುವಿಗೆ ಒಂದು ಮಗು, ವರದಕ್ಷಿಣೆ ಸಮಸ್ಯೆಯಿಂದ ನಡೆಯುವ ಗಂಡಿನ ಶೋಷಣೆ, ವರದಕ್ಷಿಣೆ ಸಮಸ್ಯೆ ಅನ್ನೋದು ಹೆಣ್ಣಿಗೆ ಮಾತ್ರ ಸಮಸ್ಯೆ ಅಲ್ಲ, ಗಂಡು ಕೂಡ ಯಾವ ರೀತಿ ಈ ಸಮಸ್ಯೆಯಿಂದ ಶೋಷಣೆಗೆ ಒಳಗಾಗಬಹುದು ಅನ್ನೋದನ್ನ ಈ ಕತೆ ತೆರೆದಿಡುತ್ತದೆ. ತನ್ನ ತಂಗಿಗೆ ನೀಡಬೇಕಾಗಿರುವ ವರದಕ್ಷಿಣೆ ಹಣಕ್ಕಾಗಿ ಕಥಾನಾಯಕ ಚಂದ್ರಶೇಖರ ಮಂದಬುದ್ಧಿಯ ಹುಡುಗಿಯನ್ನು ಮದುವೆಯಾಗಿ ವರದಕ್ಷಿಣೆ ಪಡೆಯುತ್ತಾನೆ. ವೈಶ್ಯ ಸಹವಾಸ ಮಾಡುವವರು ಕೂಡ ಆವೇಶ ತಣಿದ ನಂತರ 4 ಮಾತುಗಳನ್ನು ಆಕೆಯ ಒಡನೆ ಅಪ್ಯಾಯಮಾನವಾಗಿ ಆಡಿದರೆ ಅದು ಕೇವಲ ಯಾಂತ್ರಿಕ ವ್ಯಾಪಾರದ ಕ್ರಿಯೆಯಾಗದೆ ಮಾನವೀಯ ಭಾವಗಳ ಬಂಧುರ ಸೊಗಸನ್ನು ಪಡೆಯುತ್ತದೆ. ಆದರೆ ಪ್ರೇಮ, ಸರಸ, ಸಲ್ಲಾಪದ ಸುಳಿವೇ ಇಲ್ಲದ ಲೈಂಗಿಕ ಕ್ರಿಯೆ ಕೇವಲ ತಿನ್ನುವ ಉಣ್ಣುವ ಕ್ರಿಯೆಗಿಂತ ನಿಸ್ಸಾರ ಎನ್ನುವ ಚಂದ್ರಶೇಖರನ ಮಾತುಗಳು ಮಾನಸಿಕ ಸಾಂಗತ್ಯವಿಲ್ಲದ ದೈಹಿಕ ಸುಖವೂ ಕೂಡ ಜಿಗುಪ್ಸೆ ಹುಟ್ಟಿಸುತ್ತದೆ ಎಂಬುದನ್ನ ಸೂಚಿಸುತ್ತದೆ. ವಿದಾಯ ಕತೆ ಶೋಷಣೆಯ ಪರಮಾವಧಿಯಲ್ಲಿ ಸೆಟೆದು ನಿಲ್ಲುವ ದುರ್ಬಲ ಜೀವಗಳ ಕಥನವಾಗಿದೆ. ಮಂತ್ರದಂಡ, ಮನಮೆಚ್ಚಿದ ಗೆಳತಿ, ಹುಡುಗಿಯ ಹೆಸರು ಮುಂತಾದ ಕಥೆಗಳು ಹೆಣ್ಣಿನಲ್ಲಿರುವ ಸಹಜ ಸಾಮರ್ಥ್ಯ, ತನ್ನತನಕ್ಕಾಗಿ ನಡೆಸುವ ಹೋರಾಟ, ಮನಸ್ಸಿಗೆ ಒಗ್ಗದ ಬದುಕನ್ನು ನಿರಾಕರಿಸುವ ಹೆಣ್ಣಿನ ಹಕ್ಕು ಇತ್ಯಾದಿಗಳನ್ನು ವಿವರಿಸುತ್ತದೆ. ಅನಾವರಣ, ಒಂಟಿ ತಾಯ್ತನದ ತಳಮಳ. ಅನಾವರಣ ಅನ್ನುವ ಕತೆ ಒಂಟಿ ತಾಯ್ತನದ ತಳಮಳ, ಗೊಂದಲ, ತಲ್ಲಣ, ತಾಯಿ ಮಗಳಿಬ್ಬರೂ ಕೂಡ ಸಾಮಾಜಿಕ ಸಮಸ್ಯೆಗಳನ್ನ ಎದುರಿಸಿ ಗೆಲ್ಲುವ ದಿಟ್ಟತನವನ್ನ ವಿವರಿಸುವ ಕತೆ. ಹೀಗೆ ಸಂಕಲನದ ಹೆಚ್ಚಿನ ಕಥೆಗಳು ದಿಟ್ಟತನದ ಸ್ತ್ರೀ ಬದುಕು, ವರ್ತಮಾನದ ಸಾಮಾಜಿಕ ಅಗತ್ಯ ಅನಿವಾರ್ಯವೆಂದು ತಿಳಿಸುತ್ತದೆ. ಆಶಾವಾದಿಯಾಗಿ, ಧನಾತ್ಮಕವಾಗಿ ತನ್ನ ಮನಸ್ಥಿತಿ ಮತ್ತು ಪರಿಸ್ಥಿತಿಯನ್ನು ವಿಸ್ತರಿಸಿಕೊಳ್ಳುವ ಸಾಧ್ಯತೆಗಳು ಇಲ್ಲಿಯ ಕಥೆಗಳ ಹೆಣ್ಣು ಮಕ್ಕಳಿಗೆ ದಕ್ಕಿದೆ. 3ನೆಯ ಕಥಾ ಸಂಕಲನ ಗ್ರಹಣ ಕಳೆಯಿತು. ಒಟ್ಟು 11 ಕಥೆಗಳ ಸಂಕಲನ 2013ರಲ್ಲಿ ಪ್ರಕಟವಾಗಿದೆ. ಇಲ್ಲಿಯ ಹೆಚ್ಚಿನ ಕಥೆಗಳ ಮುಖ್ಯ ವಾಹಿನಿ ಹೆಣ್ಣು ಬದುಕು. ಕೆಳವರ್ಗ ಮತ್ತು ಕೆಳ ಮಧ್ಯಮ ವರ್ಗದ ಬದುಕಿನ ಚಿತ್ರಣವಿಲ್ಲಿದೆ. ಬದುಕಿನಲ್ಲಿ ಜಂಜಾಟಗಳ ಬೇಗೆಯಲ್ಲಿ ಬೆಂದು ಹೋಗುವ ಹೆಣ್ಣು ಮತ್ತು ಆಕೆಯ ಬೇಗೆಯ ನಡುವೆಯೂ ಕೂಡ ಭರವಸೆಯ ತಂಪು ನೆರಳನ್ನು ತಾನೇ ಹುಡುಕಿಕೊಳ್ಳುವ ಹೆಣ್ಣು ಮನಸ್ಸುಗಳು ಇಲ್ಲಿದ್ದಾರೆ. ಪಾರಂಪರಿಕವಿರಲಿ, ಆಧುನಿಕವಿರಲಿ, ಸಮಾಜದ ವ್ಯಾವಹಾರಿಕ ವ್ಯವಸ್ಥೆಯಲ್ಲಿ ಶೋಧನೆಗೆ ಒಳಗಾಗುವವಳು, ನೊಯ್ಯುವವಳು ಹೆಣ್ಣೆ ಎಂಬುದನ್ನು ಯಾವುದೇ ಇಸಂ, ವಾದ, ತೋರ್ಪಡಿಕೆಗಳಿಲ್ಲದೆ ಮಾನವೀಯ ವಾಸ್ತವಿಕ ಸ್ವರೂಪದಲ್ಲಿ ಇವರ ಕಥೆಗಳು ವಿವರಿಸುತ್ತದೆ. ವಂಚನೆ, ಕ್ರೌರ್ಯ, ಅಪ್ರಾಮಾಣಿಕತೆ ಇವುಗಳೆಲ್ಲವೂ ಕೂಡ ಮಾನವ ಸಹಜ ಸ್ವಭಾವಗಳೆಂದು ಜಾತ್ಯತೀತ ಮತ್ತು ಧರ್ಮಾತೀತವಾಗಿ ವಿವರಿಸಿದ್ದಾರೆ. ಲಲಿತಾ ರೈ ಅವರ ಕಥನದ ಭಾಷೆ ಕನ್ನಡದ ಆಡು ಭಾಷೆಗಿಂತ ತುಸು ಭಿನ್ನವಾದದ್ದು. ಮಂಗಳೂರು ಕನ್ನಡವೆಂಬ ಗ್ರಂಥಸ್ಥ ಸ್ವರೂಪ ಕಥೆಗಳಿಗೆ ದಕ್ಕಿದೆ. ಇವರ ಕಥೆಗಳ ಕುರಿತು ಖ್ಯಾತ ವಿಮರ್ಶಕ ಸುಬ್ರಾಯ ಚೊಕ್ಕಾಡಿಯವರು ಲೇಖಕಿಗೆ ಕತೆ ಬರೆಯುವ ತಂತ್ರ ಸಿದ್ಧಿಸಿದೆ ಮತ್ತು ವಸ್ತು ವೈವಿಧ್ಯವಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕಥೆಯಲ್ಲಿ ಬರುವ ಪಾತ್ರಗಳು ನಮ್ಮ ಸುತ್ತಮುತ್ತಲಿನವರೇ ಆಗಿದ್ದಾರೆ ಎಂದು ಪ್ರಶಂಸಿಸಿದ್ದಾರೆ. ಗ್ರಹಣ ಕಳೆಯಿತು ಕಥಾ ಸಂಕಲನ ಅವರ ಇಳಿ ವಯಸ್ಸಿನಲ್ಲಿ ಪ್ರಕಟಿಸಿದ ಕಥಾ ಸಂಕಲನ. ಲೇಖಕಿಯು ತನ್ನ ಜೀವನ ಪ್ರೀತಿ ಮತ್ತು ಸಾಹಿತ್ಯ ಪ್ರೀತಿಯನ್ನು ಅತ್ಯಂತ ಶ್ರದ್ಧೆಯಿಂದ ಕಾಪಿಟ್ಟುಕೊಂಡು ಬಂದಿರುವುದಕ್ಕೆ ಇದು ಸಾಕ್ಷಿಯಾಗಿದೆ. ಸಮಾಜದಲ್ಲಿನ ಶೋಷಣೆಯ ನಾನಾ ಮುಖಗಳನ್ನು ಅನಾವರಣ ಮಾಡುವುದು,
ಸಾಮಾಜಿಕ ನ್ಯಾಯ ದಕ್ಕಬೇಕೆಂದು ಪ್ರತಿಪಾದಿಸುವುದು, ಆರ್ಥಿಕ ಸಶಕ್ತೀಕರಣವನ್ನು ಮಹಿಳೆಯರ ಸ್ವಾವಲಂಬಿಯಾದ ಮತ್ತು ಮುಕ್ತ ಬದುಕಿನ ಅಗತ್ಯವೆಂದು ಅವರ ಹೆಚ್ಚಿನ ಕಥೆಗಳು ಪ್ರತಿಪಾದಿಸುತ್ತವೆ. ಸಾಂಸ್ಕೃತಿಕ ಶಕ್ತಿಗಳಿಗಿಂತಲೂ ನಮ್ಮ ಬದುಕನ್ನು ರೂಪಿಸುವುದು, ನಿರೂಪಿಸುವುದು ಆರ್ಥಿಕ ಸಬಲೀಕರಣ ಎನ್ನುವುದು ಇವರ ಖಚಿತ ನಿಲುವು. ಇಲ್ಲಿರುವ ಕಥೆಗಳಲ್ಲಿ ಹೆಣ್ಣಿನ ಸಮಸ್ಯೆಗಳಲ್ಲಿ ಮಾತ್ರವಲ್ಲ, ಗಂಡಿನ ಸಮಸ್ಯೆಗಳನ್ನು ಚರ್ಚಿಸಲಾಗಿದೆ. ಬಂಡಾಯದ ಧೋರಣೆಯನ್ನೇ ಹೆಚ್ಚಿನ ಕಥೆಗಳು ಆತುಕೊಂಡಿವೆ. ಈ ಬಂಡಾಯ ಸ್ತ್ರೀ ಪುರುಷರ ಬದುಕಿನ ವ್ಯಾಪ್ತಿಯನ್ನು ಸಂಕುಚಿತಗೊಳಿಸದೆ ಪರಿಧಿಯಾಚೆಗೆ ವಿಸ್ತರಿಸಿ ಸುಖಿಯಾಗಿಸುವಂಥದ್ದು. ಮನುಷ್ಯನ ಮನದೊಳಗಿನ ಕಾಮ ಪ್ರವೃತ್ತಿ ಮತ್ತು ಹಿಂಸಾ ಮನೋಭಾವದ ಬಗ್ಗೆ ತಮ್ಮ ಕಥೆಗಳಲ್ಲಿ ಹೆಚ್ಚಾಗಿ ಚರ್ಚಿಸಿರುವ ಲೇಖಕಿ, ಕಾಮವು ಜೀವ ಬದುಕಿನ ಅನಿವಾರ್ಯ ಅಂಶವೆಂತಲೂ, ಆದರೆ ಅದಕ್ಕೆ ಆತುಕೊಂಡಿರುವ ಕೀಳು ಅಭಿರುಚಿ ಮತ್ತು ಪರಿಕಲ್ಪನೆಗಳ ಬಗ್ಗೆ ತಣ್ಣಗೆ ಗಮನ ಸೆಳೆಯುತ್ತಾರೆ. ಅದೇ ರೀತಿಯಲ್ಲಿ ಒಟ್ಟು ಹಿಂಸಾ ಮನೋಭಾವದ ಮೂಲಕ ಕೂಡ ಕೆಲವೊಮ್ಮೆ ಜಡ್ಡು ಕಟ್ಟಿದ ವ್ಯವಸ್ಥೆಗೆ ಕನ್ನಡಿ ತೋರಿಸಬೇಕಾದ ಅನಿವಾರ್ಯತೆಯನ್ನು ಕೂಡ ಸೂಚಿಸುತ್ತಾರೆ. ಒಟ್ಟಿನಲ್ಲಿ ಕನ್ನಡದ ಈ ಒಂದು ಮಹತ್ವದ ಲೇಖಕಿಯನ್ನ ಕರಾವಳಿಯ ಲೇಖಕಿ ಎಂದು ಸಂಕುಚಿತಗೊಳಿಸೋದು ಅಥವಾ ಕನ್ನಡದ ಮೊದಲ ತಲೆಮಾರಿನ ಲೇಖಕಿ ಎಂದು ಗುರುತಿಸುವುದು ಅಥವಾ ಮಹಿಳಾ ಸಾಹಿತ್ಯ ಪರಂಪರೆಯ ಲೇಖಕಿ ಎಂದು ಗುರುತಿಸುವುದು ಈ ರೀತಿ ಸಂಕುಚಿತಗೊಳಿಸಲಾರದೆ ಒಟ್ಟು ಸಾಹಿತ್ಯ ಲೋಕಕ್ಕೆ, ಅದರಲ್ಲೂ ಕಥಾಲೋಕಕ್ಕೆ ಲಲಿತಾ ರೈ ಅವರದ್ದು 10ರಲ್ಲಿ 11 ಅದಮ್ಯ ಜೀವನ ಪ್ರೀತಿಯನ್ನು ಮುಪ್ಪರಿಸಿಕೊಂಡ ಅನನ್ಯ ಅಸ್ಮಿತೆ ಎಂದು ಗುರುತಿಸಿಕೊಳ್ಳುವುದು ಬಹಳ ಮುಖ್ಯವಾಗಿ ಮಾಡಬೇಕಾದ ಒಂದು ಕೆಲಸ. ಜೊತೆಯಲ್ಲಿ ಇವರ ಒಟ್ಟು ತುಳು ಮತ್ತು ಕನ್ನಡ ಈ ಎರಡೂ ಭಾಷೆಯ ಸಾಹಿತ್ಯದ ಅವಲೋಕನ ಮಾಡುವಾಗ ಕರಾವಳಿಯ ಮಾತೃಪ್ರಧಾನ ಸಂಸ್ಕೃತಿ ಒಳಗಿನ ಬಲ್ಲಟಗಳು ಕೂಡ ಒಂದು ಸಾಮಾಜಿಕ ಸಂರಚನೆಯ ಪರಿವರ್ತನೆಯ ಆಯಾಮಗಳನ್ನು ಕೂಡ ಅಧ್ಯಯನ ಮಾಡುವುದಕ್ಕೆ, ಒಟ್ಟು ಅವರ ಸಾಹಿತ್ಯದ ನೆಲೆಗಳು, ಅವರು ಸಾಹಿತ್ಯ ಕೃತಿಗಳನ್ನು ಬರೆದ ಪ್ರಕಟಿಸಿದ ಆ ದಿನಗಳ ನಡುವಿರುವಂತ ಅಂತರಗಳು ಮತ್ತು ಅವರ ಒಟ್ಟು ಬದುಕಿನ ವ್ಯಕ್ತಿತ್ವ ಇವೆಲ್ಲ ದೃಷ್ಟಿಯಲ್ಲಿ ಗಮನಿಸಿದಾಗ ಮಾನವಶಾಸ್ತ್ರೀಯ ಅಧ್ಯಯನವಾಗಿಯೂ ಸಮಾಜಶಾಸ್ತ್ರೀಯ ಅಧ್ಯಯನವಾಗಿಯೂ ಕೂಡ ಬಹಳ ಮುಖ್ಯ ಆಗ್ತದೆ ಅನ್ನೋದನ್ನ ಇವರ ಒಟ್ಟು ಕೃತಿಗಳಿಂದ ಗುರುತಿಸುವುದಕ್ಕೆ ಸಾಧ್ಯವಾಗ್ತದೆ. ಕನ್ನಡದ ಮಹತ್ವದ ಲೇಖಕಿಯಾಗಿರುವ ಲಲಿತಾ ರೈ ಅವರು ಇನ್ನಷ್ಟು ತಮ್ಮ ಓದು ಮತ್ತು ಬರವಣಿಗೆಯಲ್ಲಿ ತೊಡಗಿಸಿಕೊಳ್ಳಲಿ. ಅವರನ್ನ ಗುರುತಿಸಿದಂತ ಕರ್ನಾಟಕ ಲೇಖಕಿಯರ ಸಂಘದ ಈ ಕೆಲಸವೂ ಕೂಡ ಅತ್ಯಂತ ಶ್ಲಾಘನೀಯವಾದದ್ದು ಅಂತ ಗುರುತಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನ ನೀಡ್ತೇನೆ. ನಮಸ್ಕಾರ. ಲೇಖನಿ ಅಂತರಂಗವನ್ನು ಬಹಿರಂಗಗೊಳಿಸುತ್ತದೆ ಎನ್ನುವುದು ಅಸಮಂಜಸವಲ್ಲ. ಧ್ವನಿ ಗೌಣವಾಗಿರಬಹುದು, ಆದರೆ ಮೌನವಾಗಿಲ್ಲ ಎನ್ನುವ ಲಲಿತಾ ರೈ ಅವರ ಮಾತುಗಳು ಅವರ ಅನೇಕ ಲೇಖನಗಳ ಪ್ರತಿಬಿಂಬ ಎನ್ನುತ್ತಾ ಲಲಿತಾ ರೈ ಅವರ ಬರಹಗಳ ಅಂತರಂಗವನ್ನು ತಮ್ಮ ಪ್ರಬುದ್ಧವಾದ ಅವಲೋಕನದ ಮೂಲಕ ತೆರೆದಿಟ್ಟ ಡಾಕ್ಟರ್ ಸುಧಾರಾಣಿ ಅವರಿಗೆ ವಂದನೆಗಳು. ಈ ಮೂಲಕ ಹಿರಿಯ ಲೇಖಕಿಯ ಅದಮ್ಯ ಜೀವನ ಪ್ರೀತಿಯನ್ನು ನಮಗೆಲ್ಲ ಪರಿಚಯಿಸಿದ್ದಾರೆ. ಈಗ ಹಿರಿಯ ಲೇಖಕಿ ಲಲಿತಾ ರೈ ಅವರ ಮನದ ಮಾತುಗಳನ್ನು ನಾವು ಕೇಳೋಣ. ಏನೇನ್ ಮಾತಾಡ್ಬೇಕು ಅಂತ ಗೊತ್ತಾಗುದಿಲ್ಲ. ಯಾಕಂತ ಹೇಳಿದ್ರೆ ಜ್ಯೋತಿ ಮತ್ತು ಸುಧಾರಾಣಿ ಸಾಕಷ್ಟು ನನ್ನ ಅಂತರಂಗವನ್ನು ಬಹಿರಂಗಗೊಳಿಸಿದ್ದಾರೆ. ಅದಲ್ಲದೆ ಯಾವುದನ್ನು ನಾವು ಮುಚ್ಚಿಡ್ತೇವೋ ಅದನ್ನೆಲ್ಲ ಶುದ್ಧವಾಗಿ ಎಲ್ಲರ ಎದುರಿಗೆ ತೆರೆದಿಟ್ಟಿದ್ದಾರೆ. ಅದರಲ್ಲಿ ಜ್ಯೋತಿಯ ಕಲ್ಪನೆಗಳು ಬಹಳ ಅಪೂರ್ವವಾಗಿದೆ. ಅವಳಿಗೆ ನನ್ನ ಶುಭಾಶಯಗಳು. ಸುಧಾರಾಣಿಗೂ ಅಷ್ಟೇ, ಅವಳಿಗೂ ವಂದನೆಗಳು ಮತ್ತು ಶುಭಾಶಯಗಳು. ಕತೆ ಬರೆಯುವುದು ಒಂದು ಹವ್ಯಾಸ ಅಂತ ನನ್ನ ಕಣ್ಣಿಗೆ ಕಾಣ್ತದೆ. ಅದರಲ್ಲಿ ಒಂದು ಆಸಕ್ತಿ ಇದ್ರೆ ಜೀವನದ ಅನುಭವಗಳನ್ನು ಆಗಲೇ ನಾವು ಲೇಖನಿಯಲ್ಲಿ ಪುನರುಕ್ತಿಗೊಳಿಸಿ ಎಲ್ಲರಿಗೆ ತಿಳಿಯೋ ಹಾಗೆ ಮಾಡ್ತೇವೆ. ಹಾಗೆ ಮಾಡುವುದರಿಂದ ಬಹುಶಃ ಲೇಖಕಿಗೆ ಅಥವಾ ಲೇಖನ ಬರೆಯುವವರಿಗೆ ಅದರಿಂದ ತೃಪ್ತಿ ಸಿಗ್ತದೆ ಅಥವಾ ಸಿಕ್ಕುವುದಿಲ್ವೋ, ಅವರ ಕೃತಿಯಿಂದ ಯಾರಿಗೂ ಉಪಕಾರ ಆಗ್ತದೆಯೋ ಉಪಕಾರ ಆಗುವುದಿಲ್ವೋ ಎಂಬ ಭಾವನೆ ಇರುವುದೇ ಇಲ್ಲ. ಯಾಕಂತ ಹೇಳಿದ್ರೆ ಅವರ ಭಾವನೆಗಳು ಉದ್ಭನ್ನವಾದಾಗ ಆ ಕಥೆಗಳೆಲ್ಲ ಹೊರಗೆ ಬರ್ತದೆ. ಆಗ ಅದರ ಪ್ರತಿಕ್ರಿಯೆ ಏನು ಅವರು ನಿರೀಕ್ಷಿಸುವುದಿಲ್ಲ, ಅದರ ಅಗತ್ಯವೂ ಇಲ್ಲ. ಈಗ ಎಷ್ಟೆಲ್ಲ ಲೇಖನಿಯನ್ನು ಬಹಳ ಧಾರಾಳವಾಗಿ ಉಪಯೋಗಿಸಿ ಜ್ಯೋತಿ ಮತ್ತು ಸುಧಾರಾಣಿ ನನ್ನನ್ನು ಸಾಧ್ಯವಾದಷ್ಟು ಹೊಗಳಿದ್ದಾರೆ. ಅದರಲ್ಲಿ ಜ್ಯೋತಿ ನನಗೆ ಪ್ರಿಯವಾದ ಲೇಖಕಿ. ಅವಳು ನನ್ನ ಮಕ್ಕ ಹೇಗೆ ಅಂತ ನಾನು ಅವಳನ್ನು ಗೆಲ್ಲಿಸಿದ್ದೇನೆ. ಅವಳಿಗೆ ತುಂಬಾ ನನ್ನ
ವಂದನೆಗಳನ್ನು ಹೇಳ್ತಾನೆ. ವಂದನೆಗಿಂತ ಹೆಚ್ಚಾಗಿ ಥ್ಯಾಂಕ್ಸ್ ಅಂತ ಹೇಳುವುದು ಬಹಳ ಅಗತ್ಯ ಅಂತ ಕಾಣ್ತದೆ. ಈ ಮಾತು ಇನ್ನೇನು ಯಾವುದನ್ನು ಈಗ ಬಹಳ ವಯಸ್ಸಾಯ್ತು, ಇನ್ನು ಬರೆಯುವುದು ಅಷ್ಟು ಇಲ್ಲ, ಬರೆಯುವುದಕ್ಕೆ ಸಾಧ್ಯವೂ ಆಗುವುದಿಲ್ಲ. ಯೋಚನೆ ಬರ್ತಾ ಇದೆ, ದಿನನಿತ್ಯ ನಡೆಯುವ ಘಟನೆಗಳನ್ನು ನೋಡಿಕೊಂಡು ಅದರ ಪ್ರತಿಕ್ರಿಯೆ ನಮ್ಮಲ್ಲಿ ಆಗುವುದು ಅದು ಪ್ರಕೃತಿ ಸಹಜ. ಹಾಗೆ ನನ್ನ ಅವಸ್ಥೆ ಕೂಡ. ಆದರೆ ಅದನ್ನು ವ್ಯಕ್ತಪಡಿಸುವುದಕ್ಕೆ ಇನ್ನೂ ಸಾಧ್ಯವಿಲ್ಲ. ವ್ಯಕ್ತಪಡಿಸುವುದಕ್ಕೆ ಇಷ್ಟು ಎಲ್ಲರಿಂದಲೂ ಇಷ್ಟು ನೋಟ್ವರ್ದಿ ಮತ್ತು ಅವರದನ್ನು ಹೊಗಳಿದ್ದಾರೆ ಮತ್ತು ಅದನ್ನು ಅಡ್ಮೈರ್ ಮಾಡ್ತಾರೆ ಎಂಬುದನ್ನ ಕೇಳುವಾಗ ಅದೊಂದು ತರ ಸಂತೋಷವನ್ನು ಕೊಡ್ತದೆ. ಆದರೂ ಕೂಡ ಬರವಣಿಗೆ ಆತ್ಮತೃಪ್ತಿಗೆ ವಿನಃ ಇನ್ನೊಬ್ಬರು ಹೊಗಳುವುದಕ್ಕೆ ಅಲ್ಲ ಅಂತ ನಾನು ಯಾವಾಗ್ಲೂ ಹೇಳ್ತೇನೆ. ಎಲ್ಲರಿಗೂ ಈ ಸಂಬಂಧದಲ್ಲಿ, ಈ ಸನ್ನಿವೇಶದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನನ್ನ ಸತ್ಪೂರ್ವಕ ಅಭಿನಂದನೆಗಳು ಮತ್ತು ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಲು ನಾನು ಇಚ್ಛಿಸ್ತೇನೆ. ನಮಸ್ಕಾರ ಅಮ್ಮ. ಇಷ್ಟು ಇಳಿ ವಯಸ್ಸಿನಲ್ಲೂ ಇಷ್ಟು ಸಂಭ್ರಮದಿಂದ ನೀವು ಚಟುವಟಿಕೆಯಿಂದ ಇರೋದ್ ನೋಡ್ತಾ ಇದ್ರೆ ಎಲ್ರಿಗೂ ಖುಷಿ ಆಗುತ್ತೆ. ಎಲ್ಲಾ ಲೇಖಕಿಯರು ಕೂಡ ನಿಮ್ಮನ್ನ ಇವಾಗ ನೋಡಿ ಪರಿಚಯ ಮಾಡಿ ನಿಮ್ಮ ತುಳು ಮತ್ತು ಕನ್ನಡ ಸಾಹಿತ್ಯ ಕೃತಿಗಳ ಪರಿಚಯವನ್ನ ಪಡ್ಕೊಂಡಿದೀವಿ. ಮತ್ತು ಕಿರಿಯರು ಕೂಡ ನಿಮ್ಮ ಬಗ್ಗೆ ತಿಳ್ಕೊಂಡು ತುಂಬಾ ಸಂತೋಷ ಪಡ್ತಾ ಇದ್ದಾರೆ. ನೀವು ಇವತ್ತು ನಮ್ಮೊಂದಿಗಿರೋದು ನಮ್ಮ ಸೌಭಾಗ್ಯ ಅಂತ ತಿಳ್ಕೊಳ್ಬಹುದು. ಈಗ ನಾವು ಅಧ್ಯಕ್ಷರ ನುಡಿಗಳನ್ನ ಕೇಳುವ ಸಮಯ ಆಗಿದೆ ಅಂತ ಭಾವಿಸ್ತಾ ಅಧ್ಯಕ್ಷರನ್ನ ತಮ್ಮ ಮಾತುಗಳನ್ನ ತಿಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಈ ಸಂಜೆ ಬಹಳ ಸುಂದರವಾಗಿ ನಮ್ಮ ಹಿರಿಯ ಲೇಖಕಿ ಶ್ರೀಮತಿ ಲಲಿತಾ ರೈ ಅವರ ಕೃತಿಗಳ ವಿಚಾರ ಸಂಕಿರಣದ ಮೂಲಕ ಬಹಳ ಆಪ್ಯಾಯಮಾನವಾಗಿ ಮೂಡಿತು ಅಂತ ಹೇಳೋದಕ್ಕೆ ತುಂಬಾ ಖುಷಿ ಅನಿಸ್ತದೆ. ಈ ಕಾರ್ಯಕ್ರಮ ನಿಮ್ಮೆಲ್ಲರ ಒಂದು ಪ್ರೀತಿ ಮತ್ತು ಪ್ರೋತ್ಸಾಹದ ಜೊತೆಗೆ ಇಂಥ ಕಾರ್ಯಕ್ರಮಗಳು ತುಂಬಾ ಅದ್ಭುತವಾಗಿ ನಡೀತಿವೆ ಅನ್ನೋದು ಕೂಡ ನಮ್ಮೆಲ್ಲರ ಹೆಮ್ಮೆ ಕೂಡ. ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಂಜುಳಾ ಶೆಟ್ಟಿ ಅವರು ಲಲಿತಾ ರೈ ಅವರ ವಿಸ್ತೃತವಾದ ಸುಂದರವಾದ ಪರಿಚಯವನ್ನ ಬಹಳ ಅಂದವಾಗಿ ಮಾಡಿಕೊಟ್ರು. ನಿಜವಾಗ್ಲೂ ಈ ಪರಿಚಯ ಕೇಳೋದ್ರ ಮೂಲಕ ಮತ್ತಷ್ಟು ಓದುವ ಕೇಳುಗರಿಗೆ ಕುತೂಹಲ ಹುಡ್ತು. ಅವರು ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ, ಏನೆಲ್ಲ ಸಾಧನೆ ಮಾಡಿದ್ದಾರೆ ಅಂತ. ಹಾಗಾಗಿ ಮಂಜುಳಾ ಶೆಟ್ಟಿ ಅವರ ಒಂದು ಪರಿಚಯ ಬಹಳ ಸೊಗಸಾಗಿ ಮಾಡಿಕೊಟ್ರು ಅವರು. ಹಾಗೆ ಡಾಕ್ಟರ್ ಜ್ಯೋತಿ ಚೇಳಾಯಿರು ಮತ್ತು ಡಾಕ್ಟರ್ ಸುಧಾರಾಣಿಯವರು, ಇವರಿಬ್ರು ಅದ್ಭುತವಾಗಿ ಒಂದು ಅವರ ಕೃತಿಗಳ ಗಣಿಗಾರಿಕೆಯನ್ನೇ ಮಾಡಿದ್ದಾರೆ ಅಂತ ಹೇಳ್ಬಹುದು. ಅಷ್ಟು ಚೆನ್ನಾಗಿ ಅವರ ತುಳು ಮತ್ತು ಕನ್ನಡ ಕೃತಿಗಳ ವಿಶೇಷತೆಗಳನ್ನ ನಮ್ಮೆದುರಿಗೆ ಇಟ್ಟಿದ್ದಾರೆ. ನಿಜವಾಗ್ಲೂ ಯಾರು ಓದ್ಲಿಲ್ಲ ಅವ್ರಿಗೆಲ್ಲರಿಗೂ ಓದ್ಬೇಕು ಅಂತ ಅನಿಸ್ತಿದೆ ನೋಡಿ. ಇದೇ ಈ ಕಾರ್ಯಕ್ರಮದ ಒಂದು ಉದ್ದೇಶವೂ ಕೂಡ ಅದೇ. ಅಂದ್ರೆ ನಾವು ಈ ಹಿರಿಯರನ್ನೆಲ್ಲ ಅವರು ಸಾಕಷ್ಟು ಕೆಲಸ ಮಾಡಿ ಸ್ವಲ್ಪ ಬಿಡುವಿನಲ್ಲಿ ಆರಾಮವಾಗಿ ಇರ್ತಿದ್ದಾರೆ. ಅವರನ್ನ ಮತ್ತೆ ಈ ವೇದಿಕೆ ಮೂಲಕ ಎಲ್ಲರಿಗೂ ಪರಿಚಯಿಸಿ, ಅವರ ಕೃತಿಗಳನ್ನ ಪರಿಚಯಿಸಿ, ಮತ್ತೆ ಪುನಃ ಹೊಸ ಓದುಗರು ಓದ್ಲಿ ಅನ್ನೋದು ನಮ್ಮ ಉದ್ದೇಶ. ಈ ಮಟ್ಟಿಗೆ ಇಂಥ ಕಾರ್ಯಕ್ರಮಗಳು ಇಷ್ಟು ಸೊಗಸಾಗಿ ಮೂಡಿ ಬಂದಾಗ ಈ ಕಾರ್ಯಕ್ರಮ ಸಾರ್ಥಕ ಅನಿಸ್ತದೆ, ಬಹಳ ಖುಷಿ ಆಗತ್ತೆ. ಇದ್ರ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ ನಮ್ಗೆಲ್ರಿಗೂ ಕೂಡ ಬಹಳ ಒಂದು ಧನ್ಯತೆಯ ಭಾವ ಬರ್ತಾ ಇದೆ. ಹಾಗೆ ಲಲಿತಾ ರೈ ಅವರು ಸ್ವಲ್ಪವಾದ್ರೂ ಕೂಡ ಅವರ ಮಾತು ಕೇಳೋದಕ್ಕೆ ಬಹಳ ವಿಶೇಷವಾಗಿತ್ತು. ಅವರು ನಾವು ಬಹಳ ದಿನದಿಂದ ಕಾತರದಿಂದ ಕಾದಂತ ಒಂದು ಸನ್ನಿವೇಶಕ್ಕೆ ಅವರು ಬಹಳ ನಮ್ಗೆ ಖುಷಿಯನ್ನು ಒದಗಿಸಿದ್ದಾರೆ. ಅವರು 100 ಕಾಲ ಸುಖವಾಗಿರ್ಲಿ ಅಂತ ಈ ಮೂಲಕ ಮತ್ತೆ ನಾನು ಹಾರೈಸ್ತೇನೆ. ಹಾಗೆ ಈ ಸಂವಾದದಲ್ಲೂ ಕೂಡ ನಮ್ಮ ಇಂದಿರಾ ಹೆಗ್ಡೆ, ಕಾನ್ಸೆಪ್ಟ್ ಫರ್ನಾಂಡಿಸ್ ಅವರು ಇವರೆಲ್ಲರೂ ತಮ್ಮ ಭಾವನೆಗಳನ್ನ ಹಂಚಿಕೊಂಡು
ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಕಳೆ ತಂದಿದ್ದಾರೆ. ಖಂಡಿತವಾಗ್ಲೂ ಎಲ್ಲರೂ ಜೊತೆ ಕೊಡುವ ಮೂಲಕವೇ ಈ ಕಾರ್ಯಕ್ರಮ ಇತ್ತೀಚಿನ ದಿನಗಳಲ್ಲಿ ವರ್ಷಗಳಿಂದ ಇದು ಅದ್ಭುತವಾಗಿ ಬರ್ತಾ ಇದೆ. ಹಾಗೆ ನಾವೆಲ್ಲರೂ ಈ ಕಾರ್ಯಕ್ರಮವನ್ನ ಇಂತಹ ಕಾರ್ಯಕ್ರಮಗಳನ್ನ ಸೊಗಸಾಗಿಸ್ತಾ ಹೋಗೋಣ. ಹಾಗೆ ಈ ವಿಚಾರ ಸಂಕಿರಣದಲ್ಲಿ ಪ್ರಸ್ತಾಪವಾದ ಎಲ್ಲ ಹಿರಿಯ ಲೇಖಕಿಯರ ಪ್ರಬಂಧ ಮಂಡನೆಯ ಕೂಡ ಮುಂದಿನ ದಿನಗಳಲ್ಲಿ ಅದು ಪುಸ್ತಕ ರೂಪದಲ್ಲಿ ಬರ್ಬೇಕನ್ನೋದು ಲೇಖಕಿಯರ ಸಂಘದ ಕನಸು. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಖಂಡಿತವಾಗ್ಲೂ ನಡೀತಿರುತ್ತೆ. ಜೊತೆಗೆ ಲಲಿತಾ ರೈ ಅಂತ ಅವ್ರು ಹೇಳ್ದಂಗೆ ಈ ಚಿನ್ನದ ಗಣಿಯನ್ನ ಅಗೆದು ಸಾಹಿತ್ಯ ಲೋಕಕ್ಕೆ ಕೊಟ್ಟವರು ಶ್ರೀಮತಿ ಚಂದ್ರಕಲಾ ನಂದಾವರ ಮತ್ತು ವಾಮನ ನಂದಾವರ ದಂಪತಿಗಳು. ಅವರ ಪುಸ್ತಕಗಳನ್ನ ಪ್ರಕಟಿಸುವ ಮೂಲಕ ಈ ಅದ್ಭುತ ಪ್ರತಿಭೆ, ಹೀಗೊಂದು ಪ್ರತಿಭೆ ಇದೆ ನೋಡಿ ನೀವು ಅನ್ನೋ ಹಾಗೆ ಸಾಹಿತ್ಯ ಲೋಕಕ್ಕೆ ತೆರೆದಿಟ್ಟವರು. ಅವರಿಗೂ ಕೂಡ ಸಾಹಿತ್ಯ ಲೋಕದ ಪರವಾಗಿಯೂ ನನ್ನ ಪ್ರೀತಿಯ ವಂದನೆಗಳನ್ನ ಸಲ್ಲಿಸ್ತಿದ್ದೇನೆ. ಹಾಗೆ ಇಂಥ ಹಿರಿಯರನ್ನ ನಾವು ಸದಾ ಅವರ ಜೊತೆಗೆ ಭಾಗವಹಿಸೋದು, ಅವರ ಜೊತೆಗೆ ನಾವು ಕೆಲಸ ಮಾಡೋದು ಮತ್ತು ಅವರ ಅನುಭವಗಳನ್ನ, ಅವರ ಕೃತಿಗಳಲ್ಲಿರುವಂತ ಹುರುಳನ್ನ ನಾವು ತೆಗೆದು ನೋಡೋದು, ಇವೆಲ್ಲವೂ ನಮ್ಮೆಲ್ಲರಿಗೂ ತುಂಬಾ ಖುಷಿಯನ್ನ ಕೊಡುವಂತದ್ದು. ಜೊತೆಗೆ ಮಂಗಳೂರಿನ ಲೇಖಕಿಯರೆಲ್ಲ ಇದರಲ್ಲಿ ಭಾಗವಹಿಸ್ತಿದ್ದೀರಿ ಮತ್ತು ಎಲ್ಲರೂ ಮಂಗಳೂರಿನ ವಿಶೇಷತೆ ಹಾಗೆ ಒಬ್ರಿಗೊಬ್ರಿಗೆ ತುಂಬಾ ಅವರು ಬಹಳ ಸಪೋರ್ಟ್ ಮಾಡ್ತಾರೆ, ದುಡಿತಾರೆ, ಪ್ರೀತಿ ತೋರಿಸ್ತಾರೆ, ವಿಶ್ವಾಸದಿಂದ ಇರ್ತಾರೆ, ಒಗ್ಗಟ್ಟಲ್ಲಿ ಇರ್ತಾರೆ. ಹಾಗೆ ಇದು ಒಂಥರ ಮಾದರಿ. ಇಂಥ ಎಲ್ಲ ಮಂಗಳೂರಿನ ಲೇಖಕಿಯರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಪ್ರೀತಿಪೂರ್ವಕ ವಂದನೆಗಳನ್ನ ಅರ್ಪಿಸ್ತಿದ್ದೇನೆ. ಹಾಗೆ ನಮ್ಮ ನಾಡಿನ ಹೊರಗಿರುವ ಎಲ್ಲಾ ಕನ್ನಡದ ಲೇಖಕಿಯರು ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಇವರೆಲ್ಲರಿಗೂ ಕೂಡ ಮತ್ತೆ ನಾವು ಲೇಖಕಿಯರ ಸಂಘದ ಪರವಾಗಿಯೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೇನೆ. ನಮ್ಮೆಲ್ಲ ಲೇಖಕಿಯರು ನಮ್ಮ ಹೆಮ್ಮೆ, ನಮ್ಮ ನಾಡಿನ ಸಾಹಿತ್ಯ ಸಂಸ್ಕೃತಿಯನ್ನ ಬಿಂಬಿಸ್ತಾ ಇವರೆಲ್ಲರೂ ನಾಡಿಗೆ ಬಹಳವಾದ ವಿಶಿಷ್ಟವಾದ ಕೊಡುಗೆಗಳನ್ನ ನೀಡ್ತಿದ್ದಾರೆ. ಈ ಎಲ್ಲ ಲೇಖಕಿಯರ ನಡುವೆ ಇರುವ ನಾನು ಕೂಡ ತುಂಬಾ ಖುಷಿ ಪಡ್ತೇನೆ. ಈ ಲೇಖಕಿಯರೆಲ್ಲ ತಮ್ಮ ಕೃತಿಗಳ ಮೂಲಕ ಹೊಸತನ್ನ ಮತ್ತೆ ಮತ್ತೆ ಕೊಡ್ತಾ ಇರ್ಲಿ ಸಾಹಿತ್ಯ ಲೋಕಕ್ಕೆ. ಅವರ ಕೃತಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಹೊರಬರ್ತಿರ್ಲಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಹಾರೈಸೋಣ. ಮತ್ತು ಇಂತಹ ಕಾರ್ಯಕ್ರಮಗಳು ಈಗ ಈ ಹಿರಿಯ ಲೇಖಕಿಯರ ಸಾಹಿತ್ಯ ಮಂಥನವೇ ಬಹಳ ಅದ್ಭುತವಾಗಿ ಬರ್ತಾ ಇರೋದು. ಎಲ್ಲ ಅದ್ರ ಜೊತೆಗೆ ನಮ್ಮಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ. ಸಾಹಿತ್ಯ ಸಂಚಲನದಂತ ಕಾರ್ಯಕ್ರಮಗಳು ಎಲ್ಲವೂ ಕೂಡ ನಾಡಿನ ಶ್ರೇಷ್ಠ ವಾಗ್ಮಿಗಳು, ಸಾಹಿತಿಗಳು ತಮ್ಮ ಅನಿಸಿಕೆಗಳನ್ನ ಈ ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಬಂದಿದ್ದಾರೆ. ಈಗ ಸ್ವಲ್ಪ ಕೊರೋನಾ ಸಮಯ ಸ್ವಲ್ಪ ಕಷ್ಟ ಆದ್ರೂ ಕೂಡ ಈ ಆನ್ಲೈನ್ ಕಾರ್ಯಕ್ರಮಗಳು, ವೆಬಿನಾರ್ ಕಾರ್ಯಕ್ರಮಗಳು ಬಹಳ ಸಂತೋಷ ಕೊಡ್ತಿದೆ. ಯಾಕೆ ಅಂತಂದ್ರೆ ಇದು ಎಲ್ಲ ಕನ್ನಡದ ಎಲ್ಲ ಮನಸ್ಸುಗಳನ್ನ ಸಂಧಿಸ್ಲಿಕ್ಕೆ, ಎಲ್ಲರ ಜೊತೆಗೆ ಸೇರ್ಲಿಕ್ಕೆ ಕೂಡ ಒಂದು ಒಳ್ಳೆಯ ಅವಕಾಶ. ಈ ಕೊರೋನಾ ಅನೇಕ ಹಾನಿಗಳನ್ನ ಮಾಡಿದ್ರು ಕೂಡ ಇದರಲ್ಲಿ ಒಂದು ಉತ್ತಮವಾದ ಕೆಲಸ ಅದು ಮಾಡಿರೋದು ಅಂತಂದ್ರೆ ನಮ್ಮೆಲ್ಲ ಲೇಖಕಿಯರನ್ನ ಈ ವೇದಿಕೆ ಮೂಲಕ ಬೇರೆ ಬೇರೆ ಜಿಲ್ಲೆಗಳಲ್ಲಿರ್ತಾರೆ, ಹೊರನಾಡಲ್ಲಿರ್ತಾರೆ, ಹೊರ ದೇಶದಿಂದಲೂ ಕೂಡ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿರ್ತಾರೆ. ಇಂಥ ಒಂದು ವ್ಯವಸ್ಥೆ ಈ ವೆಬಿನಾರ್ ಕಾರ್ಯಕ್ರಮದ ಮೂಲಕ ನಮ್ಗೆ ಸಿಕ್ಕಿದೆ. ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ನಮ್ಮೆಲ್ಲ ಲೇಖಕಿಯರಿಗೆ ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ಶುಭಾಶಯಗಳನ್ನ ಕೋರ್ತಿದ್ದೇನೆ. ಎಲ್ಲರಿಗೂ ಒಳಿತಾಗ್ಲಿ. ಲೇಖಕಿಯರ ಸಂಘದ ಎಲ್ಲ ಕೆಲಸಗಳಲ್ಲಿ ನೀವೆಲ್ಲರೂ ಭಾಗವಹಿಸಿ ಅಂತ ಹಾರೈಸ್ತಾ ಮತ್ತೆ ಇನ್ನೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನ ಸಲ್ಲಿಸ್ತಿದ್ದೇನೆ. ವಂದನೆಗಳು ಮೇಡಮ್. ಅಧ್ಯಕ್ಷರು ಹೇಳ್ದ ಹಾಗೆ ವೆಬಿನಾರ್ ಕಾರ್ಯಕ್ರಮಗಳು ಬಹಳ ಜನಪ್ರಿಯ ಆಗ್ತಾ ಇರೋದು ಎಲ್ಲಾ ಮನಸ್ಸುಗಳನ್ನ ಮುಟ್ತಾ ಇದೆ ಅಂತ ಹೇಳಿದ್ರು. ಖಂಡಿತ ನಿಜ. ನಾವೆಲ್ಲ ಕೂಡ ಬಹಳ ತಾಂತ್ರಿಕವಾಗಿಯೂ ಬಹಳ ಅಭಿವೃದ್ಧಿ ಪಡ್ಕೊಂತಾ ಇದೀವಿ. ನಾವು ಮುಂಚಿನ ದಿನಗಳಲ್ಲಿ ನಮಗೆ ಫೋನ್ ಅಂದ್ರೆ ಬರೀ ಮಾತಾಡ್ಲಿಕ್ಕೆ ಅಷ್ಟೇ ಅನಿಸ್ತಿತ್ತು. ಇವಾಗ ನಾವು ಎಷ್ಟು ಮುಂದುವರೆದಿದೀವಿ ಅಂದ್ರೆ ನಾವು ನೇರವಾಗಿ ಕಾರ್ಯಕ್ರಮಗಳಲ್ಲಿ ತೊಡಕೊಳ್ತಾ ಇದೀವಿ ಅನ್ನೋದು ನಮಗೆ ಒಂಥರ ಹೆಮ್ಮೆ ಆಗ್ತಾ ಇದೆ. ಆಶ್ಚರ್ಯಕರವಾದ ಬೆಳವಣಿಗೆಗಳು ಇದರಿಂದ ಆಗ್ತಾ ಇದೆ. ಕರೋನಾಗೆ ನಾವು ನಮಸ್ಕಾರ ಹೇಳ್ಬೇಕಾ, ಧಿಕ್ಕಾರ ಹೇಳ್ಬೇಕಾ, ಎರಡೂನು ಆಗ್ತಾ ಇದೆ ಒಟ್ಟೊಟ್ಟಿಗೆನೆ. ಇಲ್ಲಿಗೆ ನಿಮ್ಮೆಲ್ಲರ ಸಹಕಾರದಿಂದ ಕಾರ್ಯಕ್ರಮ ಸಂಪನ್ನವಾಯಿತು. ನಾವು ಕೊನೆಯ ಘಟ್ಟಕ್ಕೆ ಬರ್ತಾ ಇದೀವಿ. ಅದು ವಂದನಾರ್ಪಣೆ ನಮ್ಮ ಸಂಘದ ಉಪಾಧ್ಯಕ್ಷರಾದ ಗಿರಿಜಾರಾಜ್ ಅವರಿಂದ
ಈಗ ವಂದನಾರ್ಪಣೆ. ಎಲ್ಲರಿಗೂ ನಮಸ್ಕಾರ. ವೆಬಿನಾರ್ ವೇದಿಕೆಯ ಗಣ್ಯರೇ, ಉಪಸ್ಥಿತರಿರುವ ಕಿರಿಯ ಹಾಗೂ ಹಿರಿಯ ಲೇಖಕಿಯರೇ, ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರೆ, ಹಿರಿಯ ಸಾಹಿತಿ ಲಲಿತಾ ರೈ ಅವರ ಬಗ್ಗೆ ನಿಜವಾಗಿ ಇದೊಂದು ಅನನ್ಯ ಕಾರ್ಯಕ್ರಮ. ಇಂದಿನ ಸಾಹಿತ್ಯ ಮಂಥನದ ಕೇಂದ್ರ ಬಿಂದುವಾದ ಶ್ರೀಮತಿ ಲಲಿತಾ ಆರ್ ರೈ ಅವರಿಗೆ ಕರ್ನಾಟಕ ಲೇಖಕಿಯರ ಸಂಘದ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಅರ್ಪಿಸುತ್ತೇನೆ. ಪ್ರಥಮ ಪ್ರಬಂಧ ಮಂಡನೆಯನ್ನ ಸೊಗಸಾಗಿ ಅಭಿವ್ಯಕ್ತಿಸಿದ ಲೇಖಕಿ ಮತ್ತು ಪ್ರಾಂಶುಪಾಲರಾದ ಡಾಕ್ಟರ್ ಜ್ಯೋತಿ ಚೇಳ್ಯಾರು ಅವರಿಗೆ ಕರ್ನಾಟಕ ಲೇಖಕಿಯರ ಸಂಘದ ಪರವಾಗಿ ಹಾರ್ದಿಕ ವಂದನೆಗಳನ್ನ ಅರ್ಪಿಸುತ್ತೇನೆ. ಎರಡನೆಯ ಪ್ರಬಂಧವನ್ನ ಪ್ರಬುದ್ಧವಾಗಿ ಮಂಡಿಸಿದಂತಹ ಲೇಖಕಿ ಹಾಗೂ ಉಪನ್ಯಾಸಕರಾದ ಡಾಕ್ಟರ್ ಸುಧಾರಾಣಿ ಅವರಿಗೆ ಕರ್ನಾಟಕ ಲೇಖಕಿಯರ ಸಂಘದ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸುತ್ತೇನೆ. ಸಂಘದ ಅಧ್ಯಕ್ಷರು, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರೂ ಆದ ಶ್ರೀಮತಿ ವನಮಾಲಾ ಸಂಪನ್ನಕುಮಾರ್ ಅವರು ಪ್ರಸ್ತಾವನೆ ಹಾಗೂ ಅಧ್ಯಕ್ಷ ಭಾಷಣ ಮಾಡಿ ಇಂದಿನ ಕಾರ್ಯಕ್ರಮವನ್ನು ಸಂಭ್ರಮದ ಮಾತುಗಳಿಂದ ಸಂಪನ್ನಗೊಳಿಸಿದ್ದಾರೆ. ಅವರಿಗೂ ಕೂಡ ಸಂಘದ ಪರವಾಗಿ ನಾನು ಹೃತ್ಪೂರ್ವಕವಾದಂತ ವಂದನೆಗಳನ್ನ ಸಲ್ಲಿಸುತ್ತೇನೆ. ಹಿರಿಯ ಸಾಹಿತಿಯಾದ ಲಲಿತಾ ಆರ್ ರೈ ಅವರ ಪರಿಚಯವನ್ನ ಮಂಜುಳಾ ಶೆಟ್ಟಿಯವರು ಸ್ಪಷ್ಟವಾಗಿ, ಆತ್ಮೀಯವಾಗಿ ಮತ್ತು ಸುಂದರವಾಗಿ ಎಲ್ಲರಿಗೂ ಕೂಡ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕರ್ನಾಟಕ ಲೇಖಕಿಯರ ಸಂಘದ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತೇನೆ. ಎಲ್ಲರನ್ನೂ ವಿದ್ಯುಕ್ತವಾಗಿ ಸಮುಚಿತವಾಗಿ ಸ್ವಾಗತಿಸಿ ಪ್ರಾರಂಭದಲ್ಲಿಯೇ ತೋರಣ ಕಟ್ಟಿದ ಸಂಘದ ಉಪಾಧ್ಯಕ್ಷರಾದ ಆಶಾ ಹೆಗಡೆ ಅವರಿಗೆ ಕರ್ನಾಟಕ ಲೇಖಕಿಯರ ಸಂಘದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತೇನೆ. ಕಾರ್ಯಕ್ರಮದ ತಾಂತ್ರಿಕ ನಿರ್ವಹಣೆಯ ಹೊಣೆ ಹೊತ್ತ ರೇಣುಕಾ ದೇಸಾಯಿ ಮತ್ತು ಟಿ.ಎಲ್. ಸಂತೋಷ್ ಅವರಿಗೆ ಕರ್ನಾಟಕ ಲೇಖಕಿಯರ ಸಂಘದ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಅರ್ಪಿಸುತ್ತೇನೆ. ಇಡೀ ಕಾರ್ಯಕ್ರಮದ ನಡುವೆ ಚಂದದ ಮಾತುಗಳಿಂದ ನಿರೂಪಣೆಯನ್ನ ಮಾಡುತ್ತಾ ಸುಂದರವಾದಂತ ಬಂಧವನ್ನ ಏರ್ಪಡಿಸಿದ ಸಂಘದ ಕಾರ್ಯದರ್ಶಿಯಾದ ನಾಗರತ್ನ ಚಂದ್ರಶೇಖರ್ ಅವರಿಗೆ ಸಂಘದ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತೇನೆ. ಪ್ರಬಂಧ ಮಂಡಿಸಿದ ಲೇಖಕಿಯರ ಪರಿಚಯವನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟ ಸಂಘದ ಖಜಾಂಚಿಯಾದ ರೇಣುಕಾ ದೇಸಾಯಿ ಮತ್ತು ಸಂಘದ ಸಹ ಕಾರ್ಯದರ್ಶಿಯವರಾದ ಸರಸ್ವತಿ ನಟರಾಜ್ ಅವರಿಗೆ ಸಂಘದ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಅರ್ಪಿಸುತ್ತೇನೆ. ಮತ್ತು ಸಂವಾದ, ಸೃಜನಶೀಲ ಸಂವಾದ, ನಿಜವಾಗಿ ಇದು ಬಹಳ ಉತ್ತಮವಾದಂತಹ ಸಂವಾದ ಇವತ್ತು ನಡೆದದ್ದು. ಇಡೀ ಕಾರ್ಯಕ್ರಮವೇ ತುಂಬಾ ಅಪ್ಯಾಯಮಾನವಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯ್ತು. ವೈಯಕ್ತಿಕವಾಗಿ ಮತ್ತು ಸಂಘದ ವತಿಯಿಂದಲೂ ಕೂಡ ಇದನ್ನ ಹೇಳ್ತಾ ಇದ್ದೇನೆ. ಈ ಸಂವಾದದಲ್ಲಿ ಭಾಗವಹಿಸಿದಂತಹ ಹಿರಿಯ ಸಾಹಿತಿಯಾದಂತಹ ಇಂದಿರಾ ಹೆಗಡೆಯವರು, ಲೇಖಕಿ ಮಲ್ಲಿಕಾ ರೈ ಮತ್ತು ಲೇಖಕಿ ನಾಗರತ್ನ ಚಂದ್ರಶೇಖರ್, ಆಕಾಶವಾಣಿ ಪ್ರತಿಭೆ ಮತ್ತು ಲೇಖಕಿ ಆದ ಕಾನ್ಸೆಪ್ಟ ಫರ್ನಾಂಡಿಸ್, ಲೇಖಕಿ ಚಂದ್ರಕಲಾ, ಹಿರಿಯ ಲೇಖಕಿಯಾದಂತಹ ಚಂದ್ರಕಲಾ ನಂದಾವರವರು ಮತ್ತು ಡಾಕ್ಟರ್ ಸುಧಾರಾಣಿ, ಜ್ಯೋತಿ ಬಾದಾಮಿ, ಇವರೆಲ್ಲರಿಗೂ ಕೂಡ ಸಂಘದ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮತ್ತು ಕೊನೆಯದಾಗಿ ಈ ಸಭೆಯಲ್ಲಿ ಬಹಳ ಹಿರಿಯರಾದಂತಹ ಅನೇಕ ಲೇಖಕಿಯರು ಭಾಗವಹಿಸಿದ್ದಾರೆ. ಮತ್ತೆ ಮಾಜಿ ಅಧ್ಯಕ್ಷರಾದಂತಹ ಸಂಧ್ಯಾ ರೆಡ್ಡಿ ಇತರರು ಭಾಗವಹಿಸಿದ್ದಾರೆ. ಎಲ್ಲ ಹಿರಿಯ ಲೇಖಕಿಯರಿಗೆ, ಕಿರಿಯ ಲೇಖಕಿಯರಿಗೆ ಮತ್ತು ಕರ್ನಾಟಕದಾದ್ಯಂತ ಜಿಲ್ಲಾವಾರು ಕರ್ನಾಟಕ ಲೇಖಕಿಯರ ಸಂಘದ ಘಟಕಗಳ ಅಧ್ಯಕ್ಷರು, ಮುಖ್ಯವಾಗಿ ಮಂಗಳೂರಿನ ಅನೇಕ ಸ್ನೇಹಿತೆಯರು ಮತ್ತು ಸದಸ್ಯರುಗಳಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಕರ್ನಾಟಕ ಲೇಖಕಿಯರ ಸಂಘದ ಪರವಾಗಿ ನಾನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು.